ಬೇಸಿಕಲಿ ನನಗೆ ಈ ಒಂದು ಟ್ರೇಡಿಂಗ್ ಬಗ್ಗೆ 0 ಅಂತ ಹೇಳ್ಬೋದು. ಕನ್ಫ್ಯೂಷನ್ ಅಂತಂದರೆ ಇದು ಇನ್ನೇನು ಟ್ರೇಡಿಂಗ್ ಮಾಡಲೇಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಟಾರ್ಗೆಟ್ ಹಿಟ್ ಆದರೂ ಕೂಡ ಇನ್ನೂ ಟಾರ್ಗೆಟ್ ಬರುತ್ತೆ ಅಂಥೇಳಿ ಆ ನಂಬಿಕೆಯಲ್ಲಿ ಬಂದಿರುವಂಥ ಕ್ಯಾಪಿಟಲ್ನೂ ಕಳ್ಕೊತಿದ್ದೆ. ಎಷ್ಟರಲ್ಲಿ ತೊಗೋಬೋದು, ಎಷ್ಟಕ್ಕೆ ತೊಗೊಂಡ್ರೆ ಅದು ಎಷ್ಟಕ್ಕೆ ಹೋಗ್ತಾ ಇರುತ್ತೆ, ನಾವು ಸಪೋಸ್ ಎಷ್ಟಕ್ಕೆ ಸೆಲ್ ಮಾಡಬೇಕು, ಅದು ಎಷ್ಟಕ್ಕೆ ಆರೆಂಜಿಗಿರುತ್ತೆ, ನಾವು ತೊಗೊಂಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅದು ಲಾಸಲ್ಲಿ ಹೋಗುತ್ತೆ ಇಲ್ಲ ಪ್ಲಸ್ ಹೋಗುತ್ತೆ ಅಂತ ತೊಗೊಂಡ್ಬಿಡ್ತೀವಿ. ಅದು ಗೊತ್ತೇ ಆಗ್ತಿರಲಿಲ್ಲ. ನಮಗೆ ಗೊತ್ತಿದ್ದಂಗೆ ಒಂದು ಬುಲ್ಲು ಒಂದು ಬೇರ್ ಅಂತ ಇತ್ತು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇನ್ನೊಂದು ರ್ಯಾಟ್ ಒಂದಿದೆ, ಡಾಂಕಿ ಅಂತ ಒಂದಿದೆ ಅಂತ. ಸೊ ಸಿನ್ಸ್ ಫ್ರಮ್ 10 years ನಾನು ಡಾಂಕಿ ಟ್ರೇಡಿಂಗೇ ಮಾಡ್ತಾಯಿದ್ದೆ ಅನಿಸುತ್ತೆ. ಕೆಲಸ ಮಾಡಬೇಕು ಅಂತಂದರೆ ಅದು ಗುರಿಯಿಂದಲೇ ಏನು ಮಾಡಿದರೆ ಸಕ್ಸಸ್ ಆಗಲ್ಲ ಅನ್ನೋದು ನಾನು ಸುಮಾರು ಈ ಹಿಂದೆ ಮಾಡಿ ಸುಮಾರು ಹಣ ಕಳ್ಕೊಂಡಿದ್ದೀನಿ. ಟ್ರೇಡಿಂಗ್ ಅಂದರೆ ಲೈಕ್ ಇಟ್ ಇಸ್ ನಾಟ್ ಫಾರ್ ದಿ ಕಾಮನ್ ಪೀಪಲ್, ಮಿಡಲ್ ಕ್ಲಾಸ್ ಅವ್ರಿಗಲ್ಲ. ಅದು ಓನ್ಲಿ ಫಾರ್ ಬಿಗ್ ಬಿಲಿಯನೇರ್ಸು ಅಥವಾ ಬಿಸ್ನೆಸ್ ಮೆನ್ಸ್ಗೆ ಮಾತ್ರ. ಹೇಳಬೇಕಂದ್ರೆ ಟ್ರೇಡಿಂಗ್ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಎಲ್ಲಿ ಎಂಟ್ರಿ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಯಾವುದು ಸೆಲೆಕ್ಟ್ ಮಾಡಬೇಕು, ಯಾವುದು ಪಿಕ್ ಮಾಡಬೇಕು, ಅದು ಮ್ಯಾಗ ಹೋದಾಗ ಸಂತೋಷ, ಕೆಳಗೆ ಬಂದಾಗ ದುಃಖ ಆಗ್ತಿತ್ತು. ಆ ಥರ ಎಲ್ಲ ಭಯ ಇತ್ತು. ಏನೋ ಹಾಕ್ಬಿಟ್ರೆ ಕಳ್ಕೊಬಿಡ್ತೀನೋ, ಏನೋ ಅಮೌಂಟ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೇನೋ, ಇಲ್ಲ ಬಂದರೆ ಬಂದುಬಿಡುತ್ತೆ, ಇಲ್ಲ ಅಂದರೆ ಹೋಗ್ಬಿಡುತ್ತೆ. ಮೋಹನ್ ಸರ್ ಅಂತವ್ರನ್ನ ಅಪ್ರು ಕ್ಲಾರಿಫೈ ಮಾಡ್ತಾರೆ. ಸರ್ ಹೇಳೋ ಹಾಗೆ ಒಂದು 1000% ಅವ್ರದ್ದು ವೆಬಿನಾರ್ ಅಲ್ಲೇ ಬಹಳ ಇನ್ಫ್ಲುಯೆನ್ಸ್ ಆಗ್ತೀವಿ ಅವ್ರ ಕಡೆಯಿಂದ. ಇನ್ಫಾರ್ಮ್ ಡಿಸಿಷನ್ ಮೇಕರ್ ಆಗಬೇಕು ಅಂದರೆ ಸೆಮಿನಾರ್ ಅಟೆಂಡ್ ಆಗಲೇಬೇಕಾಗುತ್ತೆ. ನಮಸ್ಕಾರ ಚಂದ್ರಶೇಖರ್ ಸರ್. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂತೆ ವೀಕ್ಷಕರಿಗೆ ನೋಡಲಿಕ್ಕೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಅವ್ರಿಗೂ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಸೊ ಮಿಲೇನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಕನ್ಫ್ಯೂಷನ್ ಅಥವಾ ಭಯ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಈ ಒಂದು ಟ್ರೇಡಿಂಗ್ ಅಂದರೆ ಗ್ಯಾಂಬ್ಲಿಂಗ್ ಅಂತ ಜನರಲಾಗಿ ಎಲ್ಲರೂ ಅಂದ್ಕೊಂಡಿರೋದು. ಇದು ಒಂಥರ ಗ್ಯಾಂಬ್ಲಿಂಗ್ ಇದ್ದಾಗೆ, ಇಲ್ಲೆಲ್ಲೋ ಪ್ಲೇ ಆಗುತ್ತೆ, ಯಾರು ಪ್ಲೇ ಮಾಡ್ತಾರೆ, ಇದರಿಂದ ಯಾರಿದ್ದಾರೆ ಏನೋ ಎಲ್ಲೂ ಗೊತ್ತಾಗಲ್ಲ. ಬೇಸಿಕಲಿ ನನಗೆ ಈ ಒಂದು ಟ್ರೇಡಿಂಗ್ ಬಗ್ಗೆ 0 ಅಂತ ಹೇಳ್ಬೋದು. ಇದ್ರ ಬಗ್ಗೆ ಕಲ್ಪನೆ ಇರಲಿಲ್ಲ. ಆದರೆ ಯಾರು ನಮ್ಮ ಫೈನಾನ್ಷಿಯಲ್ ಮಿನಿಸ್ಟರ್ ಒಂದು ಅಡ್ವರ್ಟೈಸ್ ನೋಡಿ ಯೂಟ್ಯೂಬಲ್ಲಿ ನಾನು ಸಾಕಷ್ಟು ಕಳ್ಕೊಂಡಿದ್ದೀನಿ. ಆಲ್ಮೋಸ್ಟ್ 2 lakhsವರೆಗೂ ಕಳ್ಕೊಂಡಿದ್ದೀನಿ ಆ ಪ್ಲಾಟ್ಫಾರ್ಮಲ್ಲಿ. ಅದು ಕರೆನ್ಸಿ ಬೇಸ್ ಮೇಲೆ ಟ್ರೇಡಿಂಗ್ ಮಾಡ್ತಕ್ಕಂಥದ್ದು. ಅವ್ರು ಯಾವುದೋ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿರ್ತಾರೆ, ಅವ್ರ ಅಕೌಂಟ್ಗೆ ನಾವು ಅಮೌಂಟನ್ನು ಇದು ಮಾಡ್ತೀವಿ. ಅದು ಅವ್ರು ಹ್ಯಾಂಡ್ಲ್ ಮಾಡ್ತಿರ್ತಾರೆ. ಅವ್ರಿಗೆ ಬೈ ಅಂದಾಗ ಬೈ ಮಾಡಬೇಕು, ಸೆಲ್ ಅಂದಾಗ ಸೆಲ್ ಮಾಡಬೇಕು. ಕರೆನ್ಸಿ ಬೇಸಲ್ಲಿ ಮಾಡ್ತಿದ್ದು. ಹಾಗಾಗಿ ಅದು ನನಗೆ ಇದ್ರ ಬಗ್ಗೆ ಟ್ರೇಡಿಂಗ್ ಬಗ್ಗೆ ಎಸ್ಪೆಷಲಿ 0 ನಾಲೆಡ್ಜ್ ಇದ್ದಿದ್ದು. ಅವೆಲ್ಲ ಕೈ ಅನುಭವ ಆಗಿತ್ತಲ್ಲ, ಎಲ್ಲಿ ನಾನು ದುಡ್ಡನ್ನು ಕಳ್ಕೊಂಡಿದ್ನೋ ಅಲ್ಲೇ ತೆಗಿಬೇಕು ಅನ್ನೋದೊಂದು ಕಾನ್ಸೆಪ್ಟ್ ನಂದು, ಪರಿಕಲ್ಪನೆ ನಂದು. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ. ಓಕೆ, ಸೊ ನಿಮ್ಮ ಕನ್ಫ್ಯೂಷನ್ ಜೂಜಾಟ ಆಗಿತ್ತು ಅಂತ, ಇವಾಗ ಕನ್ಫ್ಯೂಷನ್ ಇಲ್ವಾ? ಈಗ ನನಗೆ 50% ಸ್ಟಾಕ್ ಮಾರ್ಕೆಟ್ ಅಂದರೆ ಏನಿರುತ್ತೆ, ಈಕ್ವಿಟಿ ಅಂದ್ರೇನು, ಡೆರಿವೇಟಿವ್ಸ್ ಅಂದ್ರೇನು, ನಿಫ್ಟಿ 50 ಅಂದ್ರೇನು, ಬ್ಯಾಂಕ್ ನಿಫ್ಟಿ ಅಂದ್ರೇನು, ನಿಫ್ಟಿ ಮಿಡ್ ಕ್ಯಾಪ್ ಅಂದ್ರೇನು, ನಿಫ್ಟಿ ಫಾರ್ಮ್ ಅಂದ್ರೇನು, ನಿಫ್ಟಿ IT ಅಂದ್ರೇನು, ಕ್ಲಿಯರಾಗಿ ನಾನು ಹೇಳೋ ಮಟ್ಟಿಗೆ ಒಂದು ಈ ಥರನೇ ಪ್ರತಿಯೊಂದು ಬೇಸಿಕ್ ಲೆವೆಲ್ಲು ನನಗೊಂದು ಈಗ ಕಾನ್ಸೆಪ್ಟು, ಆ ಒಂದು ಪರಿಕಲ್ಪನೆ ಬಂದಿದೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಓಕೆ, ಲವ್ಲಿ ಸರ್. ಇಲ್ಲಿ ಬರೋ ಮುಂಚೆ ಟ್ರೇಡಿಂಗ್ ಅಲ್ಲಿ ಇದೊಂದು ಸಬ್ಜೆಕ್ಟ್ ಏನಪ್ಪ ಇದು, ಎಷ್ಟು ತಲೆ ಕೆಡಿಸಿದ್ರು ಹೋಗ್ತಾ ಇಲ್ಲ, ಈಗ ಇಷ್ಟೇನಾ ಟ್ರೇಡಿಂಗ್ ವೆಬಿನಾರ್ ಆದಮೇಲೆ ಸುಲಭ ಟಾಪಿಕ್, ಇಷ್ಟೇ ಸಿಂಪಲ್ ಇತ್ತಾ ಅಂತ ಅನ್ಸೋದು ಯಾವುದಾದ್ರೂ ಇದೆಯಾ? ತುಂಬ ಇದೆ. ಮೊದಲು ನಮಗೆ ಒಂದು ಬೈ ಮಾಡೋದು ಮತ್ತು ಸೆಲ್ ಮಾಡೋದು ಎರಡೇ ಕಾನ್ಸೆಪ್ಟು. ಹೌದು, ಬೈ ಮಾಡೋದು ಗೊತ್ತು, ಸೆಲ್ ಮಾಡೋದು ಗೊತ್ತು. ಬಟ್ ಯಾವ ಸ್ಟ್ರೈಕ್ ರೇಟಲ್ಲಿ, ಎಷ್ಟು ಸ್ಲಾಟ್ಸು, ಇದು ಸ್ಟಾಕ್ಸಾ ಅಥವಾ ನಮ್ಮ ಇಂಡೆಕ್ಸಾ, ಸೆನ್ಸೆಕ್ಸಾ, ಅಥವಾ ಇದು ಇಂಟ್ರಾನಾ ಅಥವಾ ಇನ್ನೊಂದು ಅನ್ನೋದು ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ. ಆದರೂ ಆ್ಯಂಜಲ್ ಅವರು ನನ್ನ ಸ್ನೇಹಿತರು ಹೇಳಿದ್ರು ಅಂತ ಆ್ಯಂಜಲ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ತಿಂಗಳ ಅವರು ನನಗೆ ಇಷ್ಟು ಕೊಡೋರು. ಆದರೂ ಒಂದು ಎರಡನ್ನು ಈಕ್ವಿಟಿಯಲ್ಲಿ ಶೇರ್ ಮಾಡಿಸಿದ್ರು, ಒಂದು ಗೇಲ್ ಅನ್ನೋದೊಂದು, ಇನ್ನೊಂದು ಹುಡ್ಕೋ ಅಂತ. ಆಲ್ಮೋಸ್ಟ್ ನಾನು 3 months ಆಯಿತು, ಅದು ಅಪ್ ಆಗೋದು ಕಾಣಲಿಲ್ಲ, ಡೌನ್ ಆಗೋದು ಕಾಣಲಿಲ್ಲ. ಗೌರ್ಮೆಂಟ್ ಸೆಕ್ಟರ್ ಅದು, ಯಾವುದು ಗೇಲ್ ಅನ್ನೋದು. ಬಟ್ ಅದರಲ್ಲಿ ಈಗಲೂ 1,000 ಲಾಸಲ್ಲಿ ಹೋಗ್ತಿದೆ. 250 ಶೇರ್ ಇದೆ, ಲಾಸಲ್ಲಿ ಹೋಗ್ತಿದೆ. ಹಾಗಾಗಿ ಅವ್ಯಾವುದು ಇದ್ರ ಬಗ್ಗೆ ಈಗ ನನಗೇನು ಗೊತ್ತಾಗಿದೆ ಅಂದರೆ, ಯಾವುದಕ್ಕೆ ಇಂಟ್ರಾಡೇಗೆ ಮಾಡಬೇಕಾ, ನಾನು ಫ್ಯೂಚರ್ ತೊಗೋಬೇಕಾ, ಆಪ್ಷನ್ ತೊಗೋಬೇಕಾ ಅನ್ನೋದು ತುಂಬ ಕ್ಲಾರಿಟಿ ಬಂದಿದೆ ನನಗೀಗ. ಇಂಟ್ರಾಡೇಲಿ ಬಂದರೆ ಸೇಫ್ಟಿನ, ಸ್ಟಾಪ್ ಲಾಸ್ ಯಾವಾಗ ಫಿಕ್ಸ್ ಮಾಡಬೇಕು, ಟಾರ್ಗೆಟ್ ಎಷ್ಟು ಫಿಕ್ಸ್ ಮಾಡಿಸ್ಬೇಕು ಅನ್ನೋದು 50% ಗೊತ್ತಾಗಿದೆ. ಆ್ಯಕ್ಚುಲಿ ನನಗೆ ಟ್ರೇಡ್ ಅದರಲ್ಲಿ ಪರ್ಟಿಕ್ಯುಲರ್ಗೆ ಪ್ರತಿನಿತ್ಯ ಟ್ರೇಡ್ ಮಾಡ್ದಲೇ ಇರೋದ್ರಿಂದ ನನಗೇನಾಗಿತ್ತು ಅಂದರೆ ಕ್ಲಾರಿಟಿ ಬಂದಿರಲಿಲ್ಲ. ಈಗ 3 ದಿವಸದ್ದು ನಿನ್ನೆ ಮತ್ತು ಮೊನ್ನೆ ವರ್ಕ್ಶಾಪಲ್ಲಿ ನನಗೇನು ಗೊತ್ತಾಗಿತ್ತು ಅಂದರೆ, ಈ ಬೇಸಿಕ್ ಎಲ್ಲ ಗೊತ್ತಾಗಿದೆ. ಅಂದರೆ ಯಾವುದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು, ಯಾವುದು ಆಯ್ಕೆ ಮಾಡ್ಕೊಂಡ್ರೆ ನಾನು ಸೇಫು,
ಮತ್ತು ಪ್ರಾಫಿಟ್ ಎಷ್ಟು ತೆಗಿಬೋದು, ನನಗೆ ಎಷ್ಟು ಬಂಡವಾಳ ಬೇಕು ಈ ಶೇರ್ ಮಾರ್ಕೆಟಿಗೆ ಬರಬೇಕು, ನನಗೆ ಎಷ್ಟು ಬಂಡವಾಳ ಇರಬೇಕು ಅನ್ನೋದು ನನಗೊಂದು ತುಂಬ ಒಂದು ಬೇಸಿಕ್ಕಿಂದ ಪ್ರತಿಯೊಂದು ಒಂದು ಮಟ್ಟಕ್ಕೆ 50% ನನಗೆ ಕ್ಲಾರಿಟಿ ಬಂದಿದೆ ಮೇಡಮ್. ಮಿಕ್ಕಿದ 50% ಮಾಡ್ತಾ ಕಲಿತೀರಾ? ಮಾಡ್ತಾ ಕಲಿಬೇಕು ಮತ್ತು ಡೆಡಿಕೇಶನ್ ಬೇಕು. ಈಗ ನಾನು ಇದು ಮೊದಲೇ ಹೇಳಿದಾಗ ಇದೊಂದು ಸಮುದ್ರ ಇದ್ದ ಹಾಗೆ 920 ಲಕ್ಷ ಕೋಟಿಯಷ್ಟು ಇದು ನಮ್ಮ ಒಂದು ಶೇರ್ ಮಾರ್ಕೆಟಲ್ಲಿ ಇದೆ. ಸುಮಾರು ಕಂಪ್ನಿಗಳು, ಸರ್ಕಾರೇತರ ಸಂಸ್ಥೆಗಳು ಮತ್ತು ವ್ಯಕ್ತಿಗಳ ಅಥವಾ ಅಲ್ಲಿ ಬಂಡವಾಳ ಹಾಕಿದ್ದಾರೆ. ಅಲ್ಲಿ ಹಾಕಿರ್ತಕ್ಕಂಥ ದುಡ್ಡನ್ನು ಯಾವ ಸಂದರ್ಭದಲ್ಲಿ ಯಾವ ಕಂಪ್ನಿನ ಶೇರನ್ನು ತೊಗೊಂಡ್ರೆ ನನಗೆ ಲಾಭ ಆಗುತ್ತೆ ಅನ್ನೋ ಪರಿಕಲ್ಪನೆ, ಅಂಡರ್ಸ್ಟ್ಯಾಂಡಿಂಗನ್ನು ಅರ್ಥ ಮಾಡಿಕೊಂಡು ಯಾವ ತಿಂಗಳಲ್ಲಿ ಯಾವ ಶೇರು ಯಾವ ಥರ ಆಗ್ಬೋದು ಅನ್ನೋದನ್ನ ತಿಳ್ಕೊಂಡ್ರೆ ತುಂಬ ಸುಲಭವಾಗಿ ದುಡ್ಡನ್ನು ಮಾಡ್ಬೋದು. ಅದರಲ್ಲೂ ಸೇಫ್ಟಿಯಾಗಿ ಒಂದು ಲೀಗಲ್ ಆಗಿ ಕಾನೂನಾತ್ಮಕ ಚೌಕಟ್ಟಲ್ಲಿ ದುಡ್ಡು ಮಾಡಲಿಕ್ಕೆ ಒಳ್ಳೆಯ ಅವಕಾಶ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನನಗೀಗ ಒಂದು 75% ಗ್ಯಾರಂಟಿ ಮಾಡ್ಬೋದು ಅಂತ ಅನಿಸಿದೆ. ಇನ್ನು 25% ಏನು ಅಂತಂದರೆ ನನಗೆ ಕ್ಲಾರಿಟಿ ಬರಬೇಕಾದ್ದೇನು ಅಂದರೆ ಯಾವ ಸಂದರ್ಭದಲ್ಲಿ ನಾನು ಫುಡ್ ತೊಗೊಳ್ಳಿ, ಯಾವ ಸಂದರ್ಭದಲ್ಲಿ ಕಾಲ್ ತೊಗೊಳ್ಳಿ ಅನ್ನೋದು, ಯಾವಾಗ ಒಂದು ಚಾರ್ಟ್ ನೋಡೋದು, ಕ್ಯಾಂಡಲ್ ನೋಡೋದು, ಯಾವ ಕ್ಯಾಂಡಲ್ ಯಾವ ಥರ ಮೂವ್ ಆಗ್ತಿದೆ, ಯಾವಾಗ ಈಗ ರೆಸಿಸ್ಟೆನ್ಸು ಮತ್ತು ಸಪೋರ್ಟ್ ಅನ್ನೋದು ಈ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ಈ ವೆಬಿನಾರಿಂದ ನಮಗೇನು ಗೊತ್ತಾಯಿತು ಅಂದರೆ ಈ ಒಂದು ವರ್ಕ್ಶಾಪಿಂದ ಆ ರೆಸಿಸ್ಟೆನ್ಸ್ ಮೇಲೆ ಯಾವಾಗ ತೊಗೊಳ್ಳೋದು, ಸಪೋರ್ಟ್ ಪ್ರೈಸ್ ಮೇಲೆ ಯಾವಾಗ ಪುಟ್ಸ್ ತೊಗೋಬೋದು, ರೆಸಿಸ್ಟೆಂಟ್ ಮೇಲೆ ಯಾವಾಗ ನಾನು ಇದನ್ನು ತೊಗೋಬೋದು ಅನ್ನೋದು ತುಂಬ ಕರೆಕ್ಟ್. ಅಂದರೆ ನನಗೆ ಇವಾಗ ಒಂದು 75 ಭಾಗ ತಿಳ್ಕೊಂಡಿದ್ದೀನಿ ಅಂತ ಭಾವನೆ ನನಗೆ ಬಂದಿದೆ. ಓಕೆ. ಸೊ ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಇದು ಅಟೆಂಡ್ ಮಾಡ್ದೇನೂ ನಾವು ಟ್ರೇಡ್ ಮಾಡ್ಬೋದಲ್ವಾ? ಇಲ್ಲ ಮೇಡಮ್, ಕೇವಲ ಟ್ರೇಡಿಂಗ್ ಅಂತಲ್ಲ, ಈ ಒಂದು ಕ್ಷೇತ್ರ ಅಂತಲ್ಲ, ಯಾವುದೇ ಒಂದು ಕ್ಷೇತ್ರಕ್ಕೆ ನಾನು ಬರಬೇಕು ಅಂತಂದರೆ ಅದರ ಆಳ ಅಗಲಗಳನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಆದರೂ ಮೊಟ್ಟ ಮೊದಲಿಗೆ ಬರಬೇಕು ಅಂದರೆ ಸ್ವಲ್ಪ ಬೇಸಿಕ್ನ ತಿಳ್ಕೊಬೇಕಾಗತ್ತೆ. ಇಲ್ಲ ಇದೇನೇ ಕ್ಷೇತ್ರದಲ್ಲಿ ನಾನು ದುಡಿಬೇಕು, ಇದೇ ಕ್ಷೇತ್ರದಲ್ಲಿ ನಾನು ಏನಾದರೂ ಒಂದು ಬಂಡವಾಳ ಹಾಕಿ ಲಾಭನ ತೆಗಿಬೇಕು ಅನ್ನೋ ಒಂದು ಇಂಟೆನ್ಷನಲಿ ಗುರಿ ಇಟ್ಕೊಂಡ್ಬಂದರೆ ತುಂಬ ಈ ಥರ ವರ್ಕ್ಶಾಪ್ಗಳು ಅಗತ್ಯವಾಗಿ ಅವರು ಅಟೆಂಡ್ ಮಾಡಿ, ಒಂದಲ್ಲ 2 ವರ್ಕ್ಶಾಪ್ನ ಅವ್ರು ಅಟೆಂಡ್ ಮಾಡಬೇಕು. ಒಂದು ನಿಮ್ಮಂಥ ಒಂದು ಟೀಮ್ ಜೊತೆಗೆ, ತಂಡದ ಜೊತೆ ಕೂತ್ಕೊಂಡು, ಈಗ ನಮ್ಮ ಕುಮಾರ್ ಸರ್ ಆಗಿರ್ಬೋದು, ಅಥವಾ ಚಂದನ್ ಆಗಿರ್ಬೋದು, ಲತಾ ಮೇಡಮ್ ಆಗಿರ್ಬೋದು, ಶ್ರೇಯಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ಆ ಒಂದು ಸಂಸ್ಥೆಗೆ ಬಂದಾಗ ಅವರ ಒಂದು ಸಹಕಾರ ಇದೆಯಲ್ಲ, ಅದು ಇನ್ನೂ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ. ಈ ಕಾರ್ಪೊರೇಟ್ ವರ್ಲ್ಡಲ್ಲಿ ಏನು ಮಾಡ್ತೀವಿ ಅಂದರೆ, ಯಾವುದೋ ಒಂದು ಟಾರ್ಗೆಟ್ ಬಂದಾಗ ಈ ಟಾರ್ಗೆಟ್ ಇಂಥವ್ರಿಗೆ ಕೊಟ್ಟಿರ್ತೀವಿ, ಮೇಡಮ್ ನನಗೆ ಈ ಥರ ಹೆಲ್ಪ್ ಬೇಕು ನಿಮ್ಮಿಂದ ಅಂತ ಬಂದಾಗ ನೀವು ಅದನ್ನು ನನಗೆ 100% ಅಶ್ಯೂರೆನ್ಸ್ ಕೊಡಬೇಕು. ಪ್ಲೀಸ್ ಕಮ್ ಆ್ಯಂಡ್ ಸಿಟ್ ಹಿಯರ್, ವಾಟ್ ಈಸ್ ಯುವರ್ ಪ್ರಾಬ್ಲಮ್, ವಾಟ್ ಇಸ್ ಯುವರ್ ಡೌಟ್ ಅಂತ ಕೇಳಿ ಅದೊಂದು ಸ್ವಲ್ಪ ಮಟ್ಟಿಗೆ ನನಗೆ ಹೆಚ್ಚಿನ ರೀತಿಯಲ್ಲಿ ಅಸಿಸ್ಟೆಂಟ್ ಸಿಕ್ಬಿಟ್ರಂತೂ ನಮ್ಮಂಥ ಪ್ರಾರಂಭಿಕ ಬರ್ತಕ್ಕಂಥ ಟ್ರೇಡರ್ಗೆ ಇನ್ನೂ ಒಂಥರ ಬೂಸ್ಟ್ ಆಗ್ತಾರೆ. ಇವೆಲ್ಲ ಈ ಕಾರ್ಯಕಾರಗಳು ಏನಾಗ್ತವೆ ಅಂದರೆ ವ್ಯಕ್ತಿಗತವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನು, ಈ ಕ್ಷೇತ್ರದ ಬಗ್ಗೆ ನಂಬಿಕೆಯನ್ನು ಜಾಸ್ತಿ ಮಾಡುತ್ತೆ. ಒಂದು ಹೆಚ್ಚಿನ ಜನಗಳಲ್ಲಿ ತರಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಓಕೆ. ಸೊ 3 ದಿನದಿಂದ ಮೋಹನ್ ಸರ್ ಮತ್ತು ಅವ್ರನ್ನ ಟೀಮ್ನ ಭೇಟಿ ಆಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್ ಏನು ಗೊತ್ತಾ ಮೇಡಮ್, ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆ ಆಗಬೇಕು. ಅಂದರೆ ಸಾಕಷ್ಟು ನಿರುದ್ಯೋಗ ಇದೆ, ಪ್ರತಿಯೊಂದು ಬೇರೆ ಸಮಸ್ಯೆ ಇದೆ. ಆ ಸಾಮಾಜಿಕ ಸಮಸ್ಯೆಗಳ ನಡುವೆನೂ ಸಹ ಎಲ್ಲೋ ಒಂದು ಕಡೆ ಈ ಥರ ಕಾರ್ಯಾಗಾರಗಳ ಮುಖಾಂತರ ಅಥವಾ ಮೋಹನ್ ಸರ್ಗಳ ಇನ್ಸ್ಪಿರೇಷನ್ ಮುಖಾಂತರ ಎಷ್ಟೊಂದು ನಂತರನೇ ಸಾಕಷ್ಟು ಜನ ಬಂಡವಾಳವನ್ನು ಗೊತ್ತಿಲ್ಲದಂಗೆ ಕಳೆದಿರೋರು ಇದ್ದಾರೆ. ಕ್ರಿಪ್ಟೋಗೋ ಅಥವಾ ಬಿಟ್ಕಾಯಿನ್ಸ್ಗೋ ಮತ್ತೊಂದು ಹಾಕಿ ಈಗ ನಾನು ಬಂದಿರತಕ್ಕಂಥ ಕಾರ್ಯಗಾರದಲ್ಲಿರ್ತಕ್ಕಂಥವ್ರು ಸಾಕಷ್ಟು ಸಾಧ್ಯಗಳು ಹೇಳಿದರು, ಸಾರಿ ಇಂಥದ್ದೆಲ್ಲ ಕಳ್ಕೊಬಿಟ್ವಿ ಸರ್, ಇನ್ಕ್ಲೂಡಿಂಗ್ ನಾನು ಸಹ ಕಳ್ಕೊಂಡಿದ್ದೀನಿ. ಅಂಥ ವ್ಯಕ್ತಿಗಳಿಗೆ ಮೋಹನ್ ಸರ್ ಅಂಥವ್ರನ್ನ ಅಪ್ರೋಚ್ ಮಾಡಿದಾಗ ತುಂಬ ಇನ್ಸ್ಪಿರೇಷನ್ ಸಿಗುತ್ತೆ. ಹೌದು, ನಾನು ಎಲ್ಲೋ ಗೊತ್ತಿಲ್ದಂಗೆ ಕಳ್ಕೊಂಡಿದ್ದೀನಿ, ಈಗ ಇಂಥ ವ್ಯಕ್ತಿಗಳ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಬೆಳೀಬೋದು ಅಂತ ಅನಿಸಿದೆ ಮೋಹನ್ ಸರ್ ಬಗ್ಗೆ. ಒಂದು ಆ ಟೀಮ್ ವೈಸ್ ಬಂದಾಗ ಈ ಒಂದು ಆರ್ಗನೈಸಿಂಗ್ ಇದೆಲ್ಲ ನೋಡಿದಾಗ ನನಗೆ ಸಾಕಷ್ಟು ಖುಷಿಯಾಗಿದೆ. ಫುಡ್ ಇರ್ಬೋದು, ಈ ಒಂದು ಲೊಕ್ಯಾಲಿಟಿ ಇರ್ಬೋದು, ಆಂಬಿಯನ್ಸ್ ಇರ್ಬೋದು, ತಮ್ಮೆಲ್ಲರ ಒಂದು ಯಾವ ಥರದಲ್ಲಿ ಬಂದಾಗ ಅಪ್ರೋಚ್ ಮಾಡಿ ಕೂರಿಸೋದು, ಇದು ಮಾಡಿಸೋದು ತುಂಬ ಚೆನ್ನಾಗಿದೆ. ಇನ್ನೂ ನನಗೆ ಕಾರ್ಪೊರೇಟ್ ಲೆವೆಲಲ್ಲಿ ನಾನು ನೋಡಿದ್ದೀನಿ ಸಾಕಷ್ಟು ಚೆನ್ನೈ ಅಥವಾ ಡೆಲ್ಲಿ, ಬೇರೆ ದೇಶಗಳಿನ ಕೆಲವು ಪ್ರಾಜೆಕ್ಟಲ್ಲಿ ಹೋಗಿ ಬಂದಿದ್ದೀನಿ. ನಮ್ಮ ಕರ್ನಾಟಕದಲ್ಲಿ ನಾವೆಲ್ಲ ಕನ್ನಡಿಗರು ಅಥವಾ ನಮ್ಮಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಒಂದು ಪ್ರೊಫೆಷನಲಿಸಮ್ ಕಲಿಬೇಕು. ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ವ್ಯಕ್ತಿಗಳನ್ನು ಬಂದಾಗ, ಈ ಕಾರ್ಯಗಳು ಬಂದಾಗ ಅವ್ರಿಗೆ ಎಲ್ಲ ರೀತಿ ಸಹಕಾರ ಕೊಡಬೇಕು ಅನ್ನೋದನ್ನ ರೀತಿಲಿ ಮಾಡ್ಬೋದು, ಇನ್ನೂ ರೀತಿಲಿ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದು ನನ್ನಿದು. ಖಂಡಿತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಯರ್ ಟೈಮ್.
ನಮಸ್ತೆ. ಸೊ ನಮಸ್ಕಾರ ಚಂದು ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಥ್ಯಾಂಕ್ ಯು. ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಶ್ ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಇಲ್ಲ, ಅದು ಕನ್ಫ್ಯೂಷನ್ ಅಂತಂದರೆ ಇನ್ನೇನು ಟ್ರೇಡಿಂಗ್ ಮಾಡಲೇಬಾರ್ದು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಸೊ ಹಂಗಾಗಿ ನಾನು ಇದು ಸೋಷಿಯಲ್ ಮೀಡಿಯಾದಲ್ಲಿ ಇದು ರೀಲ್ಸ್ ಎಲ್ಲ ನೋಡಿಬಿಟ್ಟು ಸರಿ ನೋಡೋಣ, ಎಲ್ಲಾದರೂ ಟ್ರೈ ಮಾಡಿದ್ದೀವಿ, ಒಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಲಾಸ್ಟ್ ಹೋಪ್. ಹೌದು. ಸೊ ಮುಂಚೆ ನೀವು ಒಂಚೂರು ಟ್ರೇಡಿಂಗ್ ಮಾಡಿದ್ದೀರಾ, ಹೌದು. ಅಲ್ಲಿ ನಿಮ್ಗೊಂದು ವಿಷಯ ತುಂಬಾ ಎಷ್ಟು ಸರ್ಚ್ ಮಾಡಿದ್ರು ಅರ್ಥ ಆಗ್ತಿರ್ಲಿಲ್ಲ. ಈಗ ಇಷ್ಟೇನಾ, ಈ 3 ದಿನದಿಂದ ಇಷ್ಟು ಈಸಿ ಆಗಿತ್ತ ಈ ಟಾಪಿಕ್ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಹೌದು ಮೇಡಮ್. ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲ ಏನು ಇದು ಮಾಡ್ತಾರಲ್ಲ, ಮೋಹನ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಅದೆಲ್ಲ ತುಂಬ ಈಸಿಯಾಗಿ ಅನಿಸ್ತು. ಸೊ ಬೇರೆಯವರೆಲ್ಲ ಈ ಥರ ಟ್ರೇಡ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಗೈಡ್ ಮಾಡ್ತಾಯಿದ್ರು. ಆಮೇಲೆ ಅದರಲ್ಲಿ ಲಾಸ್ ಆದಾಗ ಏನು ಈ ಥರ ನೀವು ಗೈಡ್ ಮಾಡಿದ್ರಿ, ಲಾಸ್ ಆಗಿದೆಯಲ್ಲ ಅಂತ ಹೇಳಿದ್ರೆ ಕ್ಯಾಂಡಲ್ ಸ್ಟಿಕ್ಸ್ನ ಇದನ್ನು ಹಾಕ್ತಾಯಿದ್ರು, ಸ್ಕ್ರೀನ್ಶಾಟ್ ಹಾಕ್ತಾಯಿದ್ರು. ಬಟ್ ಅದರಲ್ಲಿ ಏನು ಅರ್ಥ ಆಗ್ತಾ ಇರಲಿಲ್ಲ ನಮಗೆ. ಸೊ ಹಾಗಾಗಿ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗಿ ಅರ್ಥ ಆಯ್ತು. ಈಗ ಒಂದು ಕ್ಲಾರಿಟಿ ಬಂದಿದೆ. ಹೌದು ಮೇಡಮ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ಕಾನ್ಫಿಡೆನ್ಸ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೇಡಮ್ ಅದೇ ಈಗ ಈ ಲಾಸಸ್ ಎಲ್ಲ ಆಗಿದ್ಮೇಲೆ ಟ್ರೇಡಿಂಗೇ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿಬಿಟ್ಟಿದ್ದೆ. ಸರಿ, ನಾನು ನಿಮ್ಗೆ ಆವಾಗಲೇ ಹೇಳ್ದಂಗೆ ಲಾಸ್ಟ್ ಇದೊಂದು ಚಾನ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಇಲ್ಲಿ ಸರ್ ಎಲ್ಲ ಹೇಳೋದು ನೋಡಿದ್ರೆ ಮತ್ತು ಅವರು ಬೆಳಗ್ಗೆ ಏನು ಪ್ರಾಫಿಟ್ಸ್ ಎಲ್ಲ ತೋರಿಸಿರೋದನ್ನ ಮಾಡಿದ ಮೇಲೆ ಇಲ್ಲ ಟ್ರೇಡಿಂಗೇ ಮಾಡಬೇಕು ಅಂತ ಅನಿಸಿದೆ. ಸೊ ಈಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ? 85% ಇದೆ. ಪರ್ಫೆಕ್ಟ್. ಸೊ ನಿಮ್ಮಂತ ಆಕ್ಟಿವ್ ಟ್ರೇಡರ್ಸು ಏನಕ್ಕೆ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಬೇಕು? ಅಲ್ಲ, ಈಗ ಒಂದು ವೆಹಿಕಲ್ ತೊಗೊಂಡಿದ್ದೀವಿ ಅಂತಂದರೆ ಅದು ರೋಡಿಗೆ ತೊಗೊಂಡೋಗ್ಬೇಕಂದ್ರೆ ಪರ್ಫೆಕ್ಟ್ ನಾಲೆಡ್ಜ್ ಇರಬೇಕು. ಸೊ ಇಲ್ಲ ಅಂತಂದರೆ ಇವಾಗ ನಾವು ಏನು ಇಲ್ಲಿ ತನಕ ದುಡ್ಡೆಲ್ಲ ಕಳ್ಕೊಂಡಿದ್ದೀವಿ ಸ್ವಲ್ಪ, ಸೊ ಆ ಥರ ಕಳ್ಕೊಂಡಂಗೆ ಆಗುತ್ತೆ. ಸೊ ಪರ್ಫೆಕ್ಟಾಗಿ ಗೈಡ್ ಮಾಡ್ತಾರೆ. ಓಕೆ. ಸೊ ಒಂದು ಬೇಸ್ ಅಥವಾ ಒಂದು ಕರೆಕ್ಟ್ ಟ್ಯೂಟರ್ ಇರಬೇಕು ಅಂತ. ಹೌದು ಹೌದು ಹೌದು. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್. ಮೋಹನ್ ಸರ್ ಇಸ್ ಎ ವೆರಿ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಸೊ ಅವರು ಬೆಂಗಳೂರಲ್ಲೇ ನಮ್ಗೆ ಇಷ್ಟು ಹತ್ರವಾಗಿದ್ದಾರೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇಲ್ಲಿ ಇದ್ದಿದ್ರೆ ಮುಂಚೆನೇ ಯಾವಾಗಲೂ ಬಂದು ಜಾಯ್ನ್ ಆಗ್ಬೋದಾಗಿತ್ತು. ತುಂಬ ಎನರ್ಜಿ ಇದೆ, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅವರು. ಸೊ ಅದೇ ಥರನೇ ಅವ್ರ ಟೀಮ್ಗೂ ಅದೇ ಥರ ಗೈಡ್ ಮಾಡಿದ್ದಾರೆ. ಯಾರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ಎಷ್ಟೇ ಸತಿ ಕ್ವಶನ್ಸ್ ಕೇಳಿದ್ರು ಆನ್ಸರ್ ಮಾಡ್ತಾರೆ. ಹಾಗಾಗಿ ತುಂಬ ಚೆನ್ನಾಗಿ ಅನಿಸ್ತು ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ನಮಸ್ಕಾರ ಹರ್ಷಿತ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ತುಂಬ ಇತ್ತು ಭಯ. ಅಂದರೆ ಎಲ್ಲಿ ಸ್ಟಾಕ್ ತೆಗಿಬೇಕು, ಹೇಗೆ ಅದು ಟ್ರ್ಯಾಕ್ ಮಾಡಬೇಕು, ಅದು ತುಂಬ ಭಯ ಇತ್ತು. ಅಂದರೆ ಕೆಲವು ಕಾಲ್ ಬರ್ತಿತ್ತು, ನಿಮಗೆ ಕೊಡ್ತೇನೆ, ಅಷ್ಟು ಪ್ರಾಫಿಟ್ ಮಾಡಿ ಕೊಡ್ತೇನೆ. ಅದರಿಂದ ತುಂಬ ಲಾಸ್ ಮಾಡ್ಕೊಂಡಿದ್ದೇನೆ. ಆನಂತರ ಅದು ಬಿಟ್ಟೆ. ಆನಂತರ ಇದು ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗ್ರೂಪ್ ಫಾಲೋ ಮಾಡಿದೆ. ಆನಂತರ ಕಂಟಿನ್ಯೂಸ್ ನೋಡಿ ಇಲ್ಲಿ ತನಕ ಬಂದಿದ್ದೇನೆ. ಸೊ ಈಗ ನಿಮ್ಮ ಕನ್ಫ್ಯೂಷನ್ ಭಯ ತುಂಬ ರಿಲೀಫ್ ಅಂತ ಆಗ್ತಾ ಉಂಟು ಮೊದಲಿಗಿಂತ. ಸೊ ಇಲ್ಲಿ ಬರೋ ಮುಂಚೆ ನಿಮಗೆ ಒಂದು ಟಾಪಿಕ್ ಅಥವಾ ವಿಷಯ ತುಂಬ ಕನ್ಫ್ಯೂಸಿಂಗ್ ಆಗಿತ್ತು, ಎಷ್ಟು ವಿಡಿಯೋಸ್ ನೋಡಿದ್ರು ಎಲ್ಲಿ ಕಲಿತಿರ್ಲಿಲ್ಲ. ಬಟ್ ಈ 3 ದಿನದಿಂದ ಇಷ್ಟೇನಾ, ಸುಲಭನಾ ಅಂತ ಅನ್ಸೋದು ಯಾವ್ದಾದ್ರು ಇದೆಯಾ? ಅದೇ ಸ್ಟಾಕ್ ಪಿಕ್ ಮಾಡೋದು, ಒಂದು ಸ್ಟಾಕ್ ಪಿಕ್ ಮಾಡೋದು, ಅದನ್ನು ಹೇಗೆ ಎಲ್ಲಿ ಎಂಟ್ರಿ ಪ್ರೈಸ್ ಎಲ್ಲಿ ಎಕ್ಸಿಟ್ ಪ್ರೈಸ್ ಅಂತ ನೋಡೋದು ತುಂಬ ಕನ್ಫ್ಯೂಸ್ ಇತ್ತು ಮೊದಲು. ಈಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ಪ್ರಾಕ್ಟೀಸ್ ಮಾಡಿ ಹೋಗ್ಬೋದು. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಆಲ್ಮೋಸ್ಟ್ 100%. ಬರುವಾಗ ಎಷ್ಟಿತ್ತು? ಬರುವಾಗ ಒಂದು 20-10 ಅಷ್ಟೇ. ಸೊ ನಿಮ್ಮಂತೆಯೇ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡ್ಬೋದು? ಇದು ಅಟೆಂಡ್ ಮಾಡ್ದೇನೂ ನಾವು ಟ್ರೇಡಿಂಗ್ ಮಾಡ್ಬೋದಲ್ವಾ? ಹೌದು. ಯಾಕೆಂದರೆ ಒಂದು ಇದು ಸ್ಟ್ರಾಟಜಿ ಮತ್ತು ಅದನ್ನು ಕಲಿತುಕೊಂಡು ಹೇಗೆ ಅದಕ್ಕೆ ಎಂತ ಸ್ಟಾಕನ್ನು ಹೇಗೆ ಇದು ತಗೊಳ್ಳೋದು ಮತ್ತು ಅದನ್ನು ಇಂಪ್ಲಿಕೇಟ್ ಹೇಗೆ ಮಾಡೋದು, ಅದನ್ನು ಇಲ್ಲಿ ಮಾಡಬೇಕಾದ್ರೆ ಇಲ್ಲಿ ಬರಬೇಕಂತ ನನ್ನ ಅಭಿಪ್ರಾಯ. ಅಂದರೆ ಒಂದು ಸ್ಟಾಕ್ ತೆಗೆದು ಅದರಲ್ಲಿ ಪ್ರಾಫಿಟ್ ಹೇಗೆ ಮಾಡಬೇಕು ಅಂತ ಕಲಿಬೇಕಂದ್ರೆ ಇಲ್ಲಿ ಬರಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ. ಸೊ ಒಂದು ಬೇಸ್ ಕರೆಕ್ಟ್ ಮಾಡ್ಲಿಕ್ಕೆ ಇಲ್ಲಿ ಬರಬೇಕು ಅಂತ ಹೇಳಿ. ಓಕೆ. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿ ಆಗ್ತಿದ್ದೀರಾ, ಅವ್ರ ಟೀಮ್ನ ಮೀಟ್ ಮಾಡ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಆಫ್ ಆಲ್ ಅದು ಮೋಹನ್ ಸರ್ ನೋಡಿಯೇ ಬಂದದ್ದು. ಅವರನ್ನು ನೀವು ವೆಬಿನಾರ್ ಮಂಗಳವಾರ ವೆಬಿನಾರ್ ಆಗ್ತದೆ, ಪ್ರತಿ ವೆಬಿನಾರ್ ನೋಡಿಯೇ ಬಂದದ್ದು. ಎಷ್ಟು ನೋಡಿದ್ರು ಬೋರ್ ಆಗ್ತಿಲ್ಲ ಆಯಿತು. ಆನಂತರ ಡೈರೆಕ್ಟಾಗಿ ನೋಡುವ ಅಂತೇಳಿ ಬಂದು ಕಲಿಬೇಕು ಅಂತೇಳಿ ಬಂದದ್ದು. ಮತ್ತು ಟೀಮು ಒಳ್ಳೆ ಟೀಮ್ ಸಪೋರ್ಟ್. ಒಂದು ಮಿಸ್ ಕಾಲ್ ಕೊಟ್ಟರು, ಒಂದು ಕಾಲ್ ಕೊಟ್ಟರು, ಕಾಲ್ ಮಾಡಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟು ಒಳ್ಳೆ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಲವ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಇಲಿಯಾಸ್ ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಮೇಡಮ್. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನೀವು ಎಕ್ಸ್ಪೀರಿಯನ್ಸ್ಡ್ ಇನ್ ಟ್ರೇಡಿಂಗ್ ಅಂತ ಹೇಳಿದ್ರಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಮುಂಚೆ ಇರೋ ದಿನಗಳಲ್ಲಿ ನಿಮಗೆ ಭಾಳ ಕಷ್ಟ ಅಥವಾ ಅರ್ಥನೇ ಆಗ್ತಿಲ್ಲ, ಇಲ್ಲ ಯಾವ್ದಾದ್ರು ಚಾಲೆಂಜ್ ಫೇಸ್ ಮಾಡ್ತಿದ್ರಾ? ಇದ್ರೆ ಈಗ ಈ ಸೆಮಿನಾರ್ ಆದಮೇಲೆ ಸುಲಭವಾಗಿದೆ ಅನ್ನೋದು ಯಾವುದಾದ್ರೂ ಇದೆಯಾ? ಎಸ್ ಮೇಡಮ್, ಹೇಳಿ. ನಾನು ಇಲ್ಲಿ ಬರೋಕ್ಕಿಂತ ಮೊದಲೇ ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಇವೆರಡಲ್ಲಿ ಕನ್ಫ್ಯೂಷನ್ ಇದ್ದೆ.
ಟಾರ್ಗೆಟ್ ಹಿಟ್ ಆದರೂ ಕೂಡ ನಾ ಇನ್ನೂ ಟಾರ್ಗೆಟ್ ಬರುತ್ತೆ ಅಂಥೇಳಿ ಆ ನಂಬಿಕೆಯಲ್ಲಿ ಬಂದಿರುವಂಥ ಕ್ಯಾಪಿಟಲ್ನೂ ಕಳ್ಕೊತಿದ್ದೆ. ಇಲ್ಲಿ ಬಂದ ಮೇಲೆ ನನಗೆ ಸ್ಟಾಪ್ ಲೂಸ್ ಏನು ಮಾಡಬೇಕು, ಟಾರ್ಗೆಟ್ ಏನು ಮಾಡಬೇಕು ಅನ್ನೋದು ನನಗೆ 100% ಕಲ್ತಂಗೆ ಆಗಿದೆ. ನಾನು ಮುಂಚೆ 2 ವರ್ಷದಿಂದ ಮಾಡ್ತಾಯಿದ್ದೀನಿ, ಬಟ್ ಎಷ್ಟೋ ಸಲ ಬೆನಿಫಿಟ್ನು ಮಾಡಿರ್ಬೋದು, ಆದರೆ ಲಾಸನ್ನು ಹೆಚ್ಚು ಮಾಡ್ಕೊಂಡಿದ್ದೀನಿ. ಆದರೆ ಇಲ್ಲಿ ಬಂದ ಬಳಕ ನನಗೆ ಅನಿಸ್ಕೋತೆ ನಾ ಇನ್ಮೇಲೆ ಲಾಸ್ ಮಾಡ್ಕೊಳ್ಳೋದು. ಆ ಸ್ಟ್ರಾಟಜಿ ಕಲ್ತಿದ್ದೀರಿ. ಆ ಸ್ಟ್ರಾಟಜಿ ನಾ ಇಲ್ಲಿ ಕಲ್ಕೊಂಡಿದ್ದೀನಿ. ಈ ಟ್ರೈನಿಂಗ್ ಮುಗೀತಾ ಬಂತು. ಸೊ ನಿಮ್ಮ ಒಂದು ಬಿಗ್ಗೆಸ್ಟ್ ವಿನ್ ಅಥವಾ ಒಂದು ಲಾಭ ಈ ಟ್ರೇಡಿಂಗ್ ಆದಮೇಲೆ ಅನ್ನೋದಂತ ಯಾವುದಾದ್ರೂ ಇದೆಯಾ? ಹೇಳ್ದಲ್ಲ ಮೇಡಮ್, ಈ ಟ್ರೈನಿಂಗ್ದಿಂದ ನಾನು ಸ್ಟಾಕ್ನ ಹೆಂಗೆ ಪರ್ಚೇಸ್ ಮಾಡ್ಬೋದು, ಅಥವಾ ಸ್ಟಾಕ್ನ ಯಾವ ರೀತಿ ಯಾವ ಸ್ಟಾಕ್ ಗೇನ್ ಆಗುತ್ತೆ, ಯಾವ ಸ್ಟಾಕ್ ಲೂಸ್ ಆಗುತ್ತೆ ಅನ್ನೋದು ಅಡ್ವಾನ್ಸೇ ನನಗೆ ಗೊತ್ತಾಗುತ್ತೆ. ಆ ಥಿಯರಿಯನ್ನು ನಾನು ಇಲ್ಲಿ ಕಲಿತ್ಕೊಂಡೀನಿ. ಸುಮಾರು 6,000 ಕಂಪನಿಗಳಲ್ಲಿ ನಾವು ಇವತ್ತಿನ ದಿವಸ ಇವತ್ತು ಮಾರ್ಕೆಟ್ ಮಾಡಬೇಕಾದ್ರೆ ಇಂಟ್ರಾಡೇಲಿ ಯಾವ ಕಂಪನಿಗಳನ್ನು ನಾವು ಚಾಯ್ಸ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಾನು ಕಲಿತ್ಕೊಂಡೀನಿ. ಅದು ನನಗೆ ಮುಂದಿನ ಭವಿಷ್ಯದಾಗ ಅದು ವ್ಯರ್ಥ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ, ಇಲ್ಲ ವ್ಯತ್ಯಾಸ ಬಂದಿದೆಯಾ? 200% ವೃದ್ಧಿ ಆಗಿದೆ ಮೇಡಮ್. ಬರುವಾಗ ಎಷ್ಟಿತ್ತು ಸರ್? ಬರುವಾಗ ನನಗೆ ರಾಧಾ ಮೇಡಮ್ ಅವರು ಭಾಳ ಸಲ ಕಾಲ್ ಮಾಡಿದ್ದಾರೆ. ಸುಮಾರು 1 ವರ್ಷದಿಂದ ನನಗೆ ಫಾಲೋ ಮಾಡ್ತಾಯಿದ್ದಾರೆ ಅವರು. ಪ್ರತಿ ಸಲ ಸೆಮಿನಾರ್ ಇದ್ದಾದ್ರೂ ಅವರು ನನಗೆ ಫೋನ್ ಮಾಡಿ ವೆಬಿನಾರ್ ಅಟೆಂಡ್ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ವೆಬಿನಾರ್ನು ಅಟೆಂಡ್ ಆಗಿದ್ದೀನಿ. ಮತ್ತು ಪ್ರತಿ ಸಲ ಅದರದ್ದು ಫೀನ ತುಂಬ್ತಾ ಇದ್ದೆ, ಆದರೆ ಇಲ್ಲಿ ಬರೋದಾಗಿಲ್ಲ. ಯಾಕೆಂದರೆ ಬಿಜಾಪುರದಿಂದ ಇಲ್ಲಿಗೆ ಬರಬೇಕಾದ್ರೆ 600 ಕಿಲೋಮೀಟ್ರ್, ಬೇರೆ ಬೇರೆ ಕೆಲಸದಿಂದ ಬರ್ಲಿಕ್ಕಾಗಿಲ್ಲ. ಏನೋ ನನ್ನ ಸುದೈವೆ ಈ ಸಲ ನಾನು ಹೋಗಲೇಬೇಕಂತೇಳಿ ಬಂದಿದ್ದೀನಿ. ಬಂದಿದ್ದಕ್ಕೆ ಇಲ್ಲಿ ನನಗೆ ಅದರದ್ದು ಭಾಳಷ್ಟು ಲಾಭ ಆಗಿದೆ ಮೇಡಮ್. ಸೊ ಕಾಲ ಕೂಡಿ ಬಂದು ಸಾರ್ಥಕವಾಯಿತು. ಮೇಡಮ್. ಅಲ್ಲ, ನಿಮ್ಮಂತೆ ಒಂದು ಆಕ್ಟಿವ್ ಟ್ರೇಡರ್ ಏನಕ್ಕೆ ವೆಬಿನಾರ್ ಅಟೆಂಡ್ ಮಾಡ್ಬೋದು? ಇದು ಇಲ್ಲದೇನೆ ಟ್ರೇಡಿಂಗ್ ಮಾಡ್ಬೋದಲ್ಲ ಅವರು? ಏಕೆ ಮಾಡಬೇಕಂದ್ರೆ ಶೇರ್ ಮಾರ್ಕೆಟ್ ಇದು ಭಾಳ ದೊಡ್ಡದಾಗಿದೆ ಮೇಡಮ್. ಆದರೆ ನಮಗೆ ಇದರದ್ದು ನಾಲೆಜ್, ನಾವು ಎಷ್ಟೇ ನಾಲೆಜ್ ಪಡ್ಕೊಂಡ್ರೂ ಅದು ಭಾಳ ಕಡಿಮೆ ನಾಲೆಜ್ ಅಂತೇಳಿ ನಾನು ತಿಳ್ಕೊತೀನಿ. ಇದು ಸಮುದ್ರ ಇದ್ದಂಗೆ. ಆ ಸಮುದ್ರದಲ್ಲಿ ನಾವು ನಾಲೆಜ್ ಭಾಳಷ್ಟು ಥಿಯರಿಗಳದಾವ, ಭಾಳಷ್ಟು ಇದಾವೆ. ಆದರೆ ಮೋಹನ್ ಸರ್ ಏನು ಸಿಂಪ್ಲಿಸಿಟಿದಿಂದ ಏನು ಥಿಯರಿ ಕಲಿಸ್ಕೊಡ್ತಾರೆ, ಅದಕ್ಕಾಗಿ ಅವರು ವೆಬಿನಾರ್ಗಳನ್ನು ನನ್ನಂಥವ್ರು ಏನು ಅದಾರ ಅವರು ಈ ವೆಬಿನಾರ್ಗಳನ್ನು ಅಟೆಂಡ್ ಮಾಡಬೇಕು. ಈ ಅಟೆಂಡ್ ಮಾಡಿ ಇಲ್ಲಿ ಪ್ರಮುಖ ಇದೂ ಇಲ್ಲ, ವೆಬಿನಾರ್ಗೆ ಅವರು ಎಷ್ಟು ಫೀ ತಗೋತಾರೆ. ಪಾಪ ನಮಗೆಲ್ಲರೂ ಇಲ್ಲಿ ಕಾಳಜಿ ಮಾಡೋದು ನೋಡಿದ್ರೆ ನಮ್ಮ ಮನೆಯೊಳಗೂ ಇಷ್ಟು ಕಾಳಜಿ ಆಗೋದಿಲ್ಲ. ಅಷ್ಟೆಲ್ಲ ಕಾಳಜಿ ತಾವು ಮಾಡಿರಿ. ಹಾಗಾಗಿ ಇದು ವೆಬಿನಾರ್ ಅಟೆಂಡ್ ಮಾಡೋದ ಬಳಕೆ ಗೊತ್ತಾಗ್ತದೆ. ನಾನು ಅನ್ಕೋತಿದ್ದೆ ಅಲ್ಲಿ ಹೋಗೋದು ಏನಿದೆ, ಇದೇ ಕಾಲ ಪುಟ್ಟು ಅಥವಾ ಮಾರ್ಕೆಟ್ ಹೇಳ್ಕೊಡ್ತಾರೆ, ಇದೇ ನನಗೆ ತಿಳಿದಿರುವಂಥಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತಿಳಿಸ್ಬೋದು ಅಷ್ಟೇ ಅಂತೇಳಿ. ಬಟ್ ನನಗೆ ಇಲ್ಲಿ ಬಂದ ಬೆಳಕು ನನಗೆ ಗೊತ್ತಾಗಿದ್ದು, ನಾನು ಮಾರ್ಕೆಟ್ನ 1% ತಿಳ್ಕೊಂಡಿಲ್ಲ. ಇವತ್ತು ನಾ ಮಾರ್ಕೆಟ್ನ 60% ತಿಳ್ಕೊಂಡು ಹೋಗ್ತಾ ಇದ್ದೀನಿ ಅಂಥೇಳಿ ನನಗೆ ಅನುಭವ ಆಗಿದೆ. ನೆಕ್ಸ್ಟ್ ಈಗಲೇ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವೆಬಿನಾರ್ಗೂ ನಾನು ಅಟೆಂಡ್ ಆಗ್ತಾ ಇದ್ದೀನಿ. ಲವ್ಲಿ, ಗ್ರೇಟ್. ಸೊ 3 ದಿನದಿಂದ ಮೋಹನ್ ಸರ್ ಮತ್ತು ಅವ್ರನ್ನ ಟೀಮ್ನ ಭೇಟಿ ಮಾಡ್ಕೊಂಡ್ಬರ್ತಿದ್ದೀರಾ. ಅವ್ರ ಬಗ್ಗೆ, ಅವ್ರ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟ? ಎಕ್ಸಲೆಂಟ್ ಮೇಡಮ್. ಅವರು ಒಂದು 1ನೇ ಕ್ಲಾಸಿಗೆ ಯಾವ ಮಗುನ LKG UKG ಮಕ್ಕಳಿಗೆ ಯಾವ ರೀತಿ ಕಲಿಸ್ತಾರೆ, ಮೋಹನ್ ಸರ್ ಆ ರೀತಿ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾರೆ ಆ್ಯಸ್ ಎ ಸ್ಟೂಡೆಂಟ್ ಅಂಥೇಳಿ. ಅವ್ರ ವಯಸ್ಸಿನಾಗ ನನಗೆ ಸಣ್ಣವ್ರು ಇರ್ಬೋದು, ಬಟ್ ಅವರು ನಮ್ಮ ಗುರುನೇ. ನಮಗೆ ಏನಾರೇ ಅವರು ಜ್ಞಾನ ಕೊಡ್ತಾರಂದರೆ ಅವ್ರು ನಮ್ಮ ಗುರುನೇ. ಆ ಗುರು ಲೆವೆಲ್ದಾಗ ಏನು ಜ್ಞಾನ ಕೊಡಬೇಕಾಗ್ಯದ ಅದು ಮೋಹನ್ ಸರ್ ಕೊಟ್ಟಿದ್ದಾರೆ. ಅವ್ರ ಟೀಮ್ನು ನಮ್ಮ ಇಷ್ಟು ಸಹಾಯ ಮಾಡ್ತಾಯಿದೆ, ಪ್ರತಿಯೊಂದಕ್ಕೂ ನಮಗೆ ಹೆಲ್ಪ್ ಮಾಡ್ತಾಯಿದೆ. ಅವ್ರ ಟೀಮ್ಗೂ ನಾನು ಧನ್ಯವಾದ ಹೇಳ್ತೀನಿ ಮೇಡಮ್ ಇದೇ ರೀತಿ. ಮತ್ತು ಮೋಹನ್ ಸರ್ ಅವರು ಏನು ಇದು ಕೆಲಸ ಮಾಡ್ತಾಯಿದ್ದಾರೆ, ಭಾಳಷ್ಟು ಜನ ಇವತ್ತು ತೊಂದರೆದಾಗಿದ್ದಾರೆ. ಅವರಿಗೆ ಸೆಲ್ಫ್ ಬಿಸ್ನೆಸ್ ಇವತ್ತು ಭಾಳಷ್ಟು ಜಾಬ್ ಸಿಗೋದು ಭಾಳ ಕಷ್ಟ. ಈ ಶೇರ್ ಮಾರ್ಕೆಟ್ ಒಂದು ಆಪರ್ಚುನಿಟಿ. ಮೋಹನ್ ಸರ್ನಂಥವ್ರ ಕಡೆ ಬಂದ್ರೆ ಅವರು ಜಾಬ್ ಹುಡ್ಕೋದು ಜರುರತೆ ಇಲ್ಲ ಅಂಥೇಳಿ ನನ್ನ ಅನುಭವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ಸೊ ನಮಸ್ಕಾರ ಇಂದ್ರಾಣಿ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ. ಎಸ್. ಸೊ ಮಿಲೇನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೇಡಿಂಗ್ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. ಆದರೂ ಇಲ್ಲಿ ಬಂದಮೇಲೆ ಓಕೆ, ನಾವು ಎಲ್ಲನೂ ಅಚೀವ್ ಮಾಡ್ಬೋದು ಅನ್ನೋ ನಂಬಿಕೆ ಬಂದಿದೆ. ಓಕೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತಾ? ಹೌದು, ತುಂಬ ಕನ್ಫ್ಯೂಷನ್ ಇತ್ತು. ಎಲ್ಲಿ ಏನು ಮಾಡಬೇಕು, ಎಲ್ಲಿ ತಗೋಬೇಕು, ಎಲ್ಲಿ ಇದು ಮಾಡಬೇಕು, ಏನೂ ಗೊತ್ತಿರಲಿಲ್ಲ, ಝೀರೋ. ಬಟ್ ಈಗ ಕಾನ್ಫಿಡೆಂಟ್ ಇದೆ. ಓಕೆ,
ನಿಮ್ಮ ಭಯ ಎಲ್ಲ ಹೋಗಿದ್ಯಾ? ಹೋಗಿದ್ದು. ಸೊ ಮುಂಚೆ ಒಂದಿಷ್ಟು ಟ್ರೇಡಿಂಗ್ ಬಗ್ಗೆ ಕಲ್ತಿರ್ತೀರಾ, ನೋಡಿರ್ತೀರಾ, ಬಟ್ ಈ ಒಂದು ವಿಷಯ ಅರ್ಥನೇ ಆಗ್ತಿಲ್ಲ. ಇಲ್ಲಿ ಬಂದ್ಮೇಲೆ ಇಷ್ಟು ಸಿಂಪಲ್ ಇತ್ತಾ ಅಂತ ಅನ್ಸಿದ್ದು ಯಾವ್ದಾದ್ರು ಇದೆಯಾ? ಅಂದರೆ ನಾವು ಎಲ್ಲ ಕಡೆ ಕೇಳಿದ್ದು ನೋಡಿದ್ದು ಎಲ್ಲ ಮಿಕ್ಸ್ ಆಗಿ ಇದು ಅಂದರೆ ಭಯ ಅನ್ನೋ ಥರ ಇತ್ತು. ಈಗ ಭಯ ಇಲ್ಲ, ನಾವು ಅಂದ್ರೆ ತುಂಬಾ ಮಾಡ್ಬೋದು, ಕನ್ಫ್ಯೂಸ್ಡ್ ಆಗಿದ್ರಿ. ನಾವು ಮಾಡ್ಬೋದು, ನಮ್ಮ ಕೈಲೂ ಆಗುತ್ತೆ ಅನ್ನೋ ಕಾನ್ಫಿಡೆಂಟ್ ಬಂದಿದೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಫಸ್ಟು ನನಗೆ ತುಂಬ ಭಯ ಆಗ್ತಿತ್ತು, ಈಗ ಆ ಭಯ ಇಲ್ಲ, ನನ್ನ ಕೈಲಿ ಆಗುತ್ತೆ ಅನ್ನೋ ನಂಬಿಕೆ. ಬಂದಾಗ ಎಷ್ಟಿತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್? ಬಂದ್ಬಿಟ್ಟಿದ್ದೀನಿ, ಏನು ಮಾಡ್ತೀನೋ ಗೊತ್ತಿಲ್ಲ ಅನ್ನೋ ಥರ ಇದ್ದೆ. ಈಗ ನನ್ನಿಂದ ಸಾಧ್ಯ ಎಲ್ಲ. ಓಕೆ, ಪರ್ಫೆಕ್ಟ್. ಆ ಒಂದು ಧೈರ್ಯ ಬಂದಿದೆ. ಬಂದಿತ್ತು. ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಯಾಕಂದರೆ ಎಲ್ಲರೂ ಮುಂದಕ್ಕೆ ಹೋಗಬೇಕು, ಅದಕ್ಕೋಸ್ಕರ ಅವರು ಅಟೆಂಡ್ ಮಾಡಿ ಅವರು ಎಲ್ಲರೂ ಬೆಳಿಬೇಕು ಅನ್ನೋದು ಆಸೆ. ಓಕೆ, ಸೊ ಒಬ್ರು ಕಲಿಯಕ್ಕೆ ಹೇಳ್ಕೊಡಕ್ಕಿದ್ದಾರೆ, ಅದ್ರ ಮೂಲಕ ಹೋಗ್ಬೇಕು. ಕಲ್ತ್ಕೋಬೇಕು. ಓಕೆ, ಟೀಮ್ ಬಗ್ಗೆ ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳಬೇಕು ಅಂದರೆ 3 ದಿನದಿಂದನೂ ಒಂದೇ ಎನರ್ಜಿ ಇದೆ ಅವರಿಗೆ. ಮತ್ತು ಅವ್ರ ಬಾಯಿಂದ ನೋ ಅನ್ನೋ ವರ್ಡೇ ನಾನು ಕೇಳಲಿಲ್ಲ, ಬರೀ ಎಸ್ ಆರ್ ಎಸ್ ಅಷ್ಟು ಮಾತ್ರ ಕೇಳ್ತಾ ಇದ್ದಾರೆ. ಅದು ತುಂಬ ಎನರ್ಜಿ ಕೊಡುತ್ತೆ ಎಲ್ಲರಿಗೂ. ಆ ಎನರ್ಜಿಯಿಂದನೇ ನಾವು ಕಲಿಬೇಕು ಅನ್ನೋ ಆಸೆ ಬರುತ್ತೆ. ಅವ್ರ ಟೀಮ್ ಬಗ್ಗೆ? ಟೀಮಲ್ಲೂ ಎಲ್ಲರೂ ನಗ್ನಗ್ತಾ ಮಾತಾಡ್ತಾರೆ, ಏನು ಕೇಳಿದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಓಕೆ, ಲವ್ಲಿ. ನಮಸ್ಕಾರ ಕೃಷ್ಣಮೂರ್ತಿ ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ, ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮೇಡಮ್ ಏನಂದ್ರೆ ಮುಂಚೆ ನಮಗೆ ತೊಗೋಬೋದಂತ ಯಾವ್ದು ತೊಗೋಬೇಕು, ಯಾವ್ದು ಸೆಲ್ ಮಾಡಬೇಕು, ಅಕಸ್ಮಾತ್ ತೊಗೊಂಡ್ರು ಕೂಡ ಎಷ್ಟೊತ್ತಿಗೆ ಹೋಗುತ್ತೆ, ಏನು ಎಷ್ಟೊತ್ತಿಗೆ ಸೆಲ್ ಮಾಡಬೇಕು ಏನೂ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬಂದಮೇಲೆ ಫುಲ್ 100% ಕ್ಲಿಯರ್ ಆಗಿದೆ. 10% ನಾವು ಎಫೆಕ್ಟ್ ಆಗಿಬಿಟ್ಟು ಪ್ರಾಕ್ಟೀಸ್ ಮಾಡಿದ್ರೆ ಆಲ್ಮೋಸ್ಟ್ 200%. ಮಾವನ್ ಸರ್ ಕಡೆಯಿಂದ 100% ಎಲ್ಲ ಕ್ಲಿಯರ್ ಆಗಿದೆ. ಈಗ ನಮ್ಮ ಕಡೆಯಿಂದ 10% ಬ್ಯಾಲೆನ್ಸ್ ಇದೆ. ಸೊ ಇವಾಗ ಯಾವುದೇ ಭಯ, ಯಾವುದೇ ಭಯ ಇಲ್ಲ. ಏನಿಲ್ಲ, ಎಲ್ಲ ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಇದೆ. ಸೊ ಮುಂಚೆ ನೀವು ಟ್ರೇಡಿಂಗ್ ಮಾಡಿದಾಗ ಈ ಒಂದು ವಿಷಯ ಟಾಪಿಕ್ ಎಷ್ಟು ಕಲಿತರೂ ಅರ್ಥ ಆಗ್ತಿರ್ಲಿಲ್ಲ, ಈಗ ಬಂದು ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಹೌದು ಮೇಡಮ್. ಈಗ ನಾವು ಬೈಕ್ ತೊಗೊಂಡಾಗ ಎಷ್ಟರಲ್ಲಿ ತೊಗೋಬೋದು, ಎಷ್ಟಕ್ಕೆ ತೊಗೊಂಡ್ರೆ ಅದು ಎಷ್ಟಕ್ಕೆ ಹೋಗ್ತಾ ಇರುತ್ತೆ, ನಾವು ಸಪೋಸ್ ಎಷ್ಟಕ್ಕೆ ಸೆಲ್ ಮಾಡಬೇಕು, ಅದು ಎಷ್ಟಕ್ಕೆ ಆರೆಂಜಿಗೆ ಇರುತ್ತೆ, ನಾವು ತೊಗೊಂಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ಅದು ಲಾಸಲ್ಲಿ ಹೋಗ್ಬಿಡುತ್ತೆ, ಇಲ್ಲ ಪ್ಲಸ್ ಹೋಗುತ್ತೆ ಅಂತ ತೊಗೊಂಡ್ಬಿಡ್ತೀವಿ, ಅದು ಗೊತ್ತೇ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ 100% ಯಾವ ಟೈಮಲ್ಲಿ ತೊಗೋಬೇಕು, ಯಾವ ಟೈಮಲ್ಲಿ ಸೆಲ್ ಮಾಡಬೇಕು, ಎಷ್ಟವರೆಗೆ ರೇಂಜಲ್ಲಿದ್ದರೆ ಅದು ಸೆಲ್ ಆಗುತ್ತೆ, ಎಷ್ಟರಲ್ಲಿ ರೇಂಜಲ್ಲಿದ್ದರೆ ಬೈ ಮಾಡ್ಬೋದು ಅನ್ನೋ 100% ಕ್ಲಿಯರ್ ಆಗಿದೆ ಇದರಿಂದ. 100%. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮುಂಚೆಗೆ ಹೋಲಿಕೆ ಮಾಡೋದು ನಮ್ಮದು ಆಲ್ಮೋಸ್ಟ್ ಒಂದು 10% ಇತ್ತು ಅಷ್ಟೇ. ಇಲ್ಲಿಗೆ ಬಂದಮೇಲೆ ಫುಲ್ 99.9% ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಮ್ಯಾಮ್. ಫುಲ್ 100% ಆಲ್ಮೋಸ್ಟ್. ಲವ್ಲಿ. ಸೊ ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಏನಕ್ಕೆ ನಮ್ಮದು ಈಗ ನಾವು ಅಲ್ಲಿ ಹೊರಗಡೆ ಜನಕ್ಕೆ ಹೇಳ್ಬೋದು, ಈ ಥರ ಹಿಂಗಿದೆ, ಬನ್ನಿ ಇಲ್ಲಿ ಈ ಥರ ತೊಗೊಳ್ಳಿ ಅಂತ ಹೇಳ್ಬೋದು. ಬಟ್ ಅವ್ರು ಯಾರು 100% ನಂಬೋದೇ ಇಲ್ಲ. ಈಗ ನಾವು ಕೂಡ ಹೇಳಿದ್ರೆ ನೀನೇನೋ ದುಡ್ಡು ಇರ್ಬೋದು, ಇಲ್ಲ ಮಾಡಿರ್ತೀಯ, ನಿನ್ನ ಹತ್ರ ದುಡ್ಡು ಇದೆಯಪ್ಪ ಅಂತ ಹೇಳ್ತಾರೆ. ಅದೇ ಇಲ್ಲಿ ಬಂದು ಕಲ್ತ್ಕೊಂಡ್ರೆ ಅವ್ರಿಗೆ ಏನು 0%ಇಂದ 101%ವರೆಗೂ ಅವ್ರಿಗೆ ಫುಲ್ ನಾಲೆಡ್ಜ್ ಇಂಪ್ರೂವ್ ಮಾಡಿ, ಬೇಸಿಕ್ ಲೆವೆಲಿಂದ ಏನು ಪ್ರಾಫಿಟ್ವರೆಗೂ ಅವರು 0ಇಂದ ನಾಲೆಡ್ಜ್ವರೆಗೂ ಇಂಪ್ರೂವ್ ಮಾಡ್ಕೊಂಬಂದು 100% ನಮ್ಮ ಪ್ರಕಾರ ಇಲ್ಲಿ ಬರಲೇಬೇಕು. ಅದಕ್ಕೋಸ್ಕರ ಅವ್ರಿಗೆ ವೆಲ್ಕಮ್ ಮಾಡಲೇಬೇಕು. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಬಗ್ಗೆ ಹೇಳೋಕ್ಕೆ ಏನಿಲ್ಲ, ಯಾಕೆಂದರೆ ಅವ್ರಿಗೆಲ್ಲ ಫುಲ್ ನಾಲೆಡ್ಜ್ ಇದೆ, ಅವ್ರ ಕಡೆಯಿಂದ ನಾವು ಕಲ್ತ್ಕೋಬೇಕಷ್ಟು. ಇನ್ನು ಸ್ಟಾಫಲ್ಲಿ ಇವರಲ್ಲಿ ಎಲ್ಲ ಯಾವುದು ಇದುವರೆಗೂ ಅದು ನಿಂತೇನಿಲ್ಲ. ಯಾವುದು ಇಮಿಡಿಯೇಟ್ಲಿ ಏನೇ ಸಪೋರ್ಟ್ ಕೇಳಿದ್ರೆ ಸಪೋರ್ಟ್ ಮಾಡೋದು. ಸಾರ್ನು ಅಷ್ಟೇ, ಸೆಂಟ್ರಲ್ಲೋಗಿ ಸರ್ ಈ ಥರ ಡೌಟ್ ಇದೆ ಅಂದರೆ ಅವ್ರು ಇಮಿಡಿಯೇಟ್ಲಿ ಸಪೋರ್ಟ್ ಮಾಡಿ. ಇನ್ನು ಟೀಮ್ಸ್ ಅವ್ರ ಜೊತೆ ಬಿಟ್ಬಿಟ್ಟು ಟೀಮ್ ಸಪೋರ್ಟ್ ಮಾಡಿ ಅಂದರೆ ಯಾವ್ದಾರು ತೊಗೊಳ್ಳೋದಾಗಲಿ ಸೆಲ್ ಮಾಡೋದಾಗಲಿ, ಈ ಥರ ಡೌಟ್ ಇದೆ, ಇಂಡಿಕೇಟ್ರ್ ಇಲ್ಲ ಅದು ಕೂಡ ಪ್ರತಿಯೊಂದು ಸಪೋರ್ಟ್ ಮಾಡಿದೆ, ವೆಲ್ಕಮ್ ಮಾಡೋದು. ಯಾವುದು ಪಾಯಿಂಟ್ ಯಾವುದೂ ಇಲ್ಲ ಮ್ಯಾಮ್. 100%. ಥ್ಯಾಂಕ್ ಯು ಸೊ ಮಚ್. ಗುಡ್ ಈವ್ನಿಂಗ್ ಮಾಲಿನಿ ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಭಯ, ಕನ್ಫ್ಯೂಷನ್ಗಿಂತ ಲರ್ನಿಂಗ್ ನನಗೆ ಯಾವ್ದಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿತ್ತು. ಐ ವಾಸ್ ಸರ್ಚಿಂಗ್ ಫಾರ್ ಕೋಚ್. ಸೊ ಇದು ಫೇಸ್ಬುಕ್ಕಲ್ಲಿ ಆ್ಯಡ್ ಬಂತು. ಸೊ ಆ್ಯಡ್ ಬಂದಾಗ ಇಮಿಡಿಯೇಟ್ಲಿ ಇಟ್ಸ್ ಫಾರ್ ಕನ್ನಡ. ಇಂಗ್ಲೀಷ್ ಗೊತ್ತಿದ್ರೂ ನಮ್ಮದು ಲ್ಯಾಂಗ್ವೇಜ್, ನಮ್ಮ ಮದರ್ ಟಂಗಲ್ಲಿ ಯಾರು ಹೇಳ್ಕೊಡ್ತಾರೆ ಅದು ನಂಗೆ ಬೇಕಾಗಿತ್ತು. ಏಕೆಂದರೆ ವಿ ಲರ್ನ್ ಫಾಸ್ಟ್ ಮದರ್ ಟಂಗಲ್ಲಿದ್ದರೆ, ಬಿಕಾಸ್ ಇದು ಇಸ್ಟ್ ಅ ವೆರಿ ನ್ಯೂ ಸಬ್ಜೆಕ್ಟ್ ಫಾರ್ ಅಸ್. ಸೊ ಅದಕ್ಕೆ ನಾನು ದುಡುಕ್ತಾ ಇದ್ದೆ. ಸೊ ಫೇಸ್ಬುಕ್ಕಲ್ಲಿ ನನಗೆ ಇದು ಸಿಕ್ತೆ, ಇಮ್ಮಿಡಿಯೇಟ್ ಮಾಡಿದೆ, ವರ್ಕ್ಶಾಪ್ ಅಟೆಂಡ್ ಮಾಡಿದೆ. ಐ ವಾಸ್ ದ ಫಸ್ಟ್ ಒನ್ ಹೂ ಪೇಡ್ ದ ಫೀಸ್. Lovely, great. So you connected with Kannada more, the language. So ಇಲ್ಲಿ ಬರೋ ಮುಂಚೆ ಒಂದಿಷ್ಟು ಟ್ರೇಡಿಂಗ್ ಬಗ್ಗೆ ಕಲ್ತಿರ್ತೀರಾ, ಅಲ್ಲಿ ಇಲ್ಲಿ ನೋಡ್ಕೊಂಡು. ಬಟ್ ಈ ಒಂದು ವಿಷಯ ತುಂಬಾ ಕನ್ಫ್ಯೂಸಿಂಗ್ ಇತ್ತು, ಇಲ್ಲಿ ಬಂದಾದ್ಮೇಲೆ ಇಷ್ಟು ಸುಲಭ ಇದೆಯಾ ಅಂತ ಯಾವ್ದಾದ್ರು ಅನ್ಸಿದ್ಯಾ? ಫೋಕಸ್ ಇದ್ರೆ ಎಲ್ಲಾನು ಸುಲಭನೇ.
ಫೋಕಸ್ ಇರಬೇಕು. ದೆನ್ ಎವ್ರಿ ಡೇ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಸ್ ಪರ್ ಮಿಸ್ಟರ್ ಮೋಹನ್ ಸರ್. ಇದ್ರೆ ಎಲ್ಲನೂ ಸುಲಭ ಆಗುತ್ತೆ. ಅವ್ರದ್ದು ಟೀಚಿಂಗ್ ಕೇಳಿದ ಮೇಲೆ ಇನ್ನೂ ಸುಲಭ ಇದೆ ಅನಿಸುತ್ತೆ. ಓಕೆ ಮ್ಯಾಮ್, ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಕಾನ್ಫಿಡೆನ್ಸ್ ಹ್ಯಾಸ್ ಇಂಪ್ರೂವ್ ಡೆಫಿನೆಟ್ಲಿ. ಡಿಸಿಷನ್ ಮೇಕಿಂಗ್ ಸ್ಕಿಲ್ಲು ಅದೂ ಇಂಪ್ರೂವ್ ಆಗಿದೆ. ಓಕೆ ಮೋಹನ್ ಸರ್ ಹತ್ರ ಮಾತಾಡಿದ್ಮೇಲೆ ಇಂಪ್ರೂವ್ ಆಗಿದೆ ಅನಿಸುತ್ತೆ. ಓಕೆ ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ನಾಟ್ ಪರ್ಫೆಕ್ಟ್, ಬಟ್ ಇವತ್ತೊಂದು ಲೈನ್ ಕಲಿತೆ. ಇಷ್ಟು ದಿನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಬಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಮನೆಂಟ್. ಇವತ್ತು ಆ ಲೈನ್ ಕಲಿತೆ ನಾನು. ಸೊ ನಿಮ್ಮಂತೆ ಆಕ್ಟಿವ್ ಟ್ರೇಡರ್ಸ್ ಏನಕ್ಕೆ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು? ಇದು ಅಟೆಂಡ್ ಮಾಡದೆ ಕೂಡ ಟ್ರೇಡಿಂಗ್ ಮಾಡ್ಬೋದಲ್ವಾ? ಇಲ್ಲ, ವಿತೌಟ್ ಪ್ರಾಪರ್ ನಾಲೆಡ್ಜ್ ಇದು ಮಾಡೋಕ್ಕಾಗಲ್ಲ. ಓಕೆ ಸೊ ಅವ್ರಿಗೆ ನಾಲೆಡ್ಜ್ ಬೇಕಲೇಬೇಕು. ಎಸ್ಪೆಷಲಿ ಮೋಹನ್ ಸರ್ ಥರ ಅವರಿಂದ ನಾಲೆಡ್ಜ್ ಸಿಕ್ಕರೆ ಚೆನ್ನಾಗಿ ಟ್ರೇಡಿಂಗ್ ಮಾಡ್ಬೋದು. ದೇ ಕ್ಯಾನ್ ಮೇಕ್ ಮೋರ್ ಪ್ರಾಫಿಟ್. ಓಕೆ 3 ದಿನದಿಂದ ಮೋಹನ್ ಸರ್ನ ಭೇಟಿಯಾಗಿದ್ದೀರಾ, ಅವ್ರ ಟೀಮ್ನ ಭೇಟಿಯಾಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ ಮೋಹನ್ ಸರ್ ವೆರಿ ಹ್ಯಾಪಿ ಪರ್ಸನ್. ಸೊ ಹ್ಯಾಪಿ ಪರ್ಸನ್ ಎಲ್ಲಿ ಇರ್ತಾರೆ, ಅವ್ರ ಸರೌಂಡಿಂಗ್ಸ್ ಪೀಪಲ್ ಎಲ್ಲ ಅವ್ರು ಹ್ಯಾಪಿ ಇದ್ದೇ ಇರ್ತಾರೆ. ಸೊ ಅದು ಒಂದು ನಾನು ಅಬ್ಸರ್ವ್ ಮಾಡಿದೆ. ಆ್ಯಂಡ್ ಕೋಚಿಂಗ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಆಗೋವರೆಗೂ ಹೇಳ್ಕೊಡ್ತಾರೆ. ಆ್ಯಂಡ್ ಮಾರ್ನಿಂಗ್ 8 o'clock ನೈಟ್ 8 o'clock ನಮಗೆ ಬೇಜಾರಾಗಲ್ಲ ಅವ್ರ ಕ್ಲಾಸಲ್ಲಿ. ಸೊ ಅದು ತುಂಬ ಇಷ್ಟ ಆಯಿತು. ದೆನ್ ಸ್ಟಾಫ್ ಆಲ್ಸೋ ವೆರಿ ಸಪೋರ್ಟಿವ್ ಸ್ಟಾಫ್, ವೆರಿ ಸಪೋರ್ಟಿವ್. ನಾವೇನು ಕೇಳಿದ್ರು ಇಮಿಡಿಯೇಟಾಗಿ ಮಾಡಿಕೊಡ್ತಾರೆ. ದಟ್ ಹ್ಯಾಸ್ ಟು ಕಂಟಿನ್ಯೂ ಇನ್ ಫ್ಯೂಚರ್ ಆಲ್ಸೋ. ಡೆಫಿನೆಟ್ಲಿ ಯಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಮಣಿವಣ್ಣನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಥ್ಯಾಂಕ್ ಯು ಸೊ ಮಚ್. ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಾವು ಒಂದು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಬಟ್ ಯಾವ್ದು ತೊಗೊಳ್ಬೇಕು, ಯಾವ್ದು ಮಾರಬೇಕು ಅಂತ ಏನೂ ಗೊತ್ತಿಲ್ಲ. ಈ ಥರ ಒಂದು ಕ್ಲಾಸ್ಗಳಿದೆ ಅಂತಲೂ ಗೊತ್ತಿಲ್ಲ. ಬೇರೆ ಕಡೆ ಒಂದು ಸರಿ ವಿಚಾರಿಸಿದ್ವಿ. ಅವ್ರು ಅಟ್ಲೀಸ್ಟ್ ಒಂದು 8 lakhs ಇದ್ದರೆ ಇದರೊಳಗೆ ನೀವು ಎಂಟ್ರ್ ಆಗಬೇಕು ಅಂದರು. 8 lakhs ನಮ್ಮ ಹತ್ರ ಇಲ್ಲ. ಸೊ ಹಂಗಾಗಿ ವಿ ಥಾಟ್ ಇದು ಪ್ಯಾಸಿವ್ ಇನ್ಕಮ್ ಮಾಡಬೇಕು ಅಂತ ಒಂದು ಪ್ಲ್ಯಾನು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾಯಿದೆ ಇದೇ ಮೇಯ್ನ್ ಇನ್ಕಮ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಬಂದಮೇಲೆ ಎಲ್ಲಿ ತೊಗೊಳ್ಬೇಕು, ಎಲ್ಲಿ ಮಾರಬೇಕು, ಅಥವಾ ಈ ಥರ ಒಂದು ಸಪೋರ್ಟ್ ಇದೆ. ಒಂದು ಯಾಕಂದರೆ ಕಾರ್ ತೊಗೊಳೋದಕ್ಕಿಂತ ಅದಕ್ಕೆ ಮೇಯ್ನ್ ಡ್ರೈವರ್ ಚೆನ್ನಾಗಿರಬೇಕು. ಸೊ ಆ ಥರ ನಮ್ಮ ಸಾರ್ ನಮಗೆ ಭಾಳ ಕೋಚಿಂಗ್ ಕೊಟ್ಟು ಭಾಳ ಎಂಕರೇಜ್ ಮಾಡಿದ್ದಾರೆ. ಸೊ ಮೆಂಟಲಿ ವಿ ಆರ್ ಪ್ರಿಫರ್ಡ್. ಬಟ್ ಅದನ್ನು ಪ್ರಾಕ್ಟಿಕಲ್ ಮಾಡಿದಾಗ ಇನ್ನೂ ಸ್ವಲ್ಪ ಕ್ಲಾರಿಟಿ ಬರುತ್ತೆ ಅನಿಸುತ್ತೆ. ಎಕ್ಸಾಕ್ಟ್ಲಿ. ಸೊ ನೀವು 10 ವರ್ಷದಿಂದ ಟ್ರೇಡಿಂಗ್ ಮಾಡ್ತಿದ್ರಿ. ಅಲ್ಲೊಂದು ಪ್ರಾಬ್ಲಮ್ ಅಥವಾ ಇದೊಂದು ಕನ್ಫ್ಯೂಷನ್ ನಿಮ್ಗೆ ಯಾವಾಗಲೂ ಇರೋದು, ಇವಾಗ ಅದು ಸುಲಭ ಕ್ಲಿಯರ್ ಆಗಿದೆ ಅನ್ನೋದು ಯಾವುದಾದ್ರು ಇದೆಯಾ? ಮ್ಯಾಕ್ಸಿಮಮ್ ಕ್ಲಿಯರ್ ಆಗಿದೆ ಮೇಡಮ್. ನಮಗೆ ಗೊತ್ತಿದ್ದಂಗೆ ಒಂದು ಬುಲ್ಲು, ಒಂದು ಬೇರ್ ಅಂತ ಇದ್ದರು. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಇನ್ನೊಂದು ರ್ಯಾಟ್ ಒಂದಿದೆ, ಡಾಂಕಿ ಅಂತ ಒಂದಿದೆ ಅಂತ. ಸೊ ಸಿನ್ಸ್ ಫ್ರಮ್ 10 years ನಾನು ಡಾಂಕಿ ಟ್ರೇಡಿಂಗೇ ಮಾಡ್ತಾಯಿದ್ದೆ ಅನಿಸುತ್ತೆ. ಸೊ ಹಂಗಾಗಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೋಹನ್ ಸರ್. ಇಂಥವ್ರು ನಮಗೆ ಇನ್ನೊಂದು 10 ವರ್ಷದ ಮುಂಚೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿತ್ತೇನೋ, ನೋಡ್ಬೇಕು. ಇವಾಗ ಅದು ಅಟ್ಲೀಸ್ಟ್ ಇವಾಗ ಸಿಕ್ಕಿರೋದಕ್ಕೆ ಥ್ಯಾಂಕ್ಸ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಡಿಸಿಷನ್ ಸ್ಕಿಲ್ ಗೊತ್ತಿಲ್ಲ, ಬಟ್ ಕಾನ್ಫಿಡೆನ್ಸ್ ಅಂತೂ 100% ಇದೆ. ಬಿಕಾಸ್ ನಮಗೆ ಅವರು ನೀವು ಎಲ್ಲಿ ಎಡಿದ್ರೆ ನಾವು ಇದ್ದೀವಿ, ನಾವು ಸಪೋರ್ಟ್ ಇದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಹಂಗಾಗಿ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಓಕೆ ಸರ್, ನಿಮ್ಮಂಥ ಆಕ್ಟಿವ್ ಟ್ರೇಡರ್ಸು ಈ ಪ್ರೋಗ್ರಾಮ್ ಅಟೆಂಡ್ ಮಾಡದೆ ಕೂಡ ಟ್ರೇಡಿಂಗ್ ಮಾಡ್ಬೋದಲ್ಲ, ಏನಕ್ಕೆ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು? ಇವಾಗ ನಾವು ಹೆಂಗೆ 10 ವರ್ಷದಿಂದ ಈ ಥರ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ ಅಂದರೆ ವಿ ಡಿಡ್ ನಾಟ್ ಸಿ ಎನಿ ಇನ್ಕಮ್. ಬಟ್ ನನ್ನ ಪ್ರಕಾರ ಐ ಡೋಂಟ್ ವಾಂಟ್ ಟು ಮೇಕ್ ಲಾಸ್. ಸೊ ಐ ಹ್ಯಾಡ್ ಮೈ ಸೇವಿಂಗ್ಸ್. ನನ್ನ ದುಡ್ಡು ನನ್ನ ಹತ್ರ ಬರ್ತಾಯಿತ್ತು. ಅಂದರೆ ಎಕ್ಸ್ಟ್ರಾ ಏನು ಪ್ರಾಫಿಟ್ ಎಂಥದ್ದೇನು ನಾನು ಮಾಡಿಲ್ಲ. ಬಟ್ ಆದರೆ ನನ್ನ ದುಡ್ಡಿಗೆ ನಾನು ಸೇಫ್ ಆಗಿದ್ದೆ. ಅಂದರೆ ಜಾಸ್ತಿ ನಾನು ಪ್ಯಾನಿಕ್ ಆಗ್ತಿರಲಿಲ್ಲ, ಜಾಸ್ತಿ ಎಮೋಷ್ನಲ್ ಆಗ್ತಾ ಇರಲಿಲ್ಲ. ಹಂಗಾಗಿ ನಾನು ಅಂದ್ಕೊಂಡ್ರೆ ಐ ನೀಡ್ ಸೇವಿಂಗ್ಸ್ ಅಕೌಂಟಲ್ಲಿದ್ದರೆ ಹಂಗೆ ಇರುತ್ತೆ ಅಂದೆ. ಬಟ್ ನಾವು ಇಲ್ಲಿ ಬಂದಮೇಲೆ ಏನಾಗುತ್ತೆ ಅಂದರೆ, ಸೊ 1 year ಮುಂಚೆ ನಾನು 200 rupees ಹಾಕಿದ್ದೆ. 1 year ಆದಮೇಲೆ 200 rupees ಸಿಕ್ಕಿದ್ರೆ ಏನು ಬೆನಿಫಿಟ್ ಇಲ್ಲ. ಅಟ್ಲೀಸ್ಟ್ ಫಿಕ್ಸೆಡ್ ಎಲ್ಲ ಇರೋ ಹಾಕಿದರೆ ಏನೊಂದು 8 ರೂಪಾಯಿ ಸಿಗ್ತಾಯಿತ್ತೇನೋ ಅನಿಸುತ್ತೆ. ಬಟ್ ನೌ ಐ ಆಮ್ ಗೆಟ್ ವೆರಿ ಗ್ರೇಟ್ ಕಾನ್ಫಿಡೆನ್ಸು. ಭಾಳ ಜಾಸ್ತಿನೇ ಕಾನ್ಫಿಡೆನ್ಸ್. ಅದು ನಾನು ಪ್ರಾಕ್ಟಿಕಲ್ ತರುವಾಗ ನನಗೆ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಬರಬೇಕು. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿ ಆಗಿದ್ದೀರಾ, ಅವ್ರ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ, ಮೋಹನ್ ಸರ್ ಅಷ್ಟು ಎನರ್ಜಿ ನಮಗಂತೂ ಇಲ್ಲ. ಬಟ್ ಅವ್ರು ನೋಡ್ತಿದ್ದಾಗ ನಮ್ಗೆ ಇನ್ನೂ ಸ್ವಲ್ಪ ಎನರ್ಜಿ ಆಗುತ್ತೆ. ಬಿಕಾಸ್ ನಾವು ಬೆಳೆದಿರೋ ಜಾಗದಲ್ಲಿ ಎಲ್ಲ ಬರೀ ನೆಗೆಟಿವ್ ವೈಬ್ಸೇ. ಯಾಕೆ ಫ್ರಮ್ ಚೈಲ್ಡ್ಹುಡ್ ಜಾಸ್ತಿ ಓಡಬೇಡ, ಬಿದ್ದೋಗ್ತೀಯಾ, ಜಾಸ್ತಿ ಇದು ಮಾಡಬೇಡ, ಹಂಗಾಗ್ತೀಯ ಅಂತ. ಬಟ್ ಇಲ್ಲಿ ಬಂದಮೇಲೆ ಏನಾಗುತ್ತೆ, ಇನ್ನೂ ಬೀಳಲ್ಲ, ನೀವು ಓಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎನರ್ಜಿ ತೊಗೊಳ್ಳಿ ಅನ್ನೋ ಥರ ಒಂದು ಜಾಸ್ತಿ ಪಾಸಿಟಿವ್ ವೈಬ್ಸೇ ಇದೆ. ಸೊ ಇಂಥವ್ರ ಜೊತೆ ನಾವು ಮಿಂಗಲಾದಾಗ ನಮಗೂ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದ್ಕೊಂಡಿದ್ವಿ. ಸೊ ಐ ವಾಂಟ್ ಟು ಜಾಯಿನ್ ವಿತ್ ಹಿಮ್. ಗ್ರೇಟ್. ಹೌ ಅಬೌಟ್ ಹಿಸ್ ಟೀಮ್? ಇಟ್ಸ್ ಟೀಮ್ ಆಲ್ಸೋ ವೆರಿ ಗುಡ್, ಈಕ್ವಲ್ ಟು ಮೋಹನ್ ಸರ್.
ಇನ್ನೊಬ್ರು ಅವ್ರ ಜೊತೆಲಿ ಒಬ್ರು ಕುಮಾರ್ ಅಂತ ಒಬ್ರು ಇದ್ದಾರೆ. ಐ ಫೀಲ್ ಈಸ್ ಎ ಜೆರಾಕ್ಸ್ ಆಫ್ ಮೋಹನ್ ಸರ್. ಮತ್ತು ಇನ್ನು ಕೆಲವರು ಎಲ್ಲ ಹಂಗೆ ಇದ್ದಾರೆ. ಸೊ ಅವ್ರದ್ರಲ್ಲಿ ಒಂದು 10% ನಮಗೆ ಸಿಕ್ಕಿದ್ರೆ ಮೋಸ್ಟ್ಲಿ ಐ ವಿಲ್ ಬಿಕಮ್ ಇಂಪ್ರೂವ್ಡ್. ಓಕೆ, ಲವ್ಲಿ, ಗ್ರೇಟ್. ಸೊ ನಮಸ್ಕಾರ ಮಂಜು ಸರ್. ನಮಸ್ಕಾರ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಥ್ಯಾಂಕ್ ಯು ಸರ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಖಂಡಿತ ಮೇಡಮ್. ಓಕೆ. ಸೊ ಮಿಲೆನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಖಂಡಿತ ಇತ್ತು ಮೇಡಮ್. ನಾನು ಸುಮಾರು 2 ವರ್ಷದಿಂದ ಇದನ್ನು ಸರ್ಚ್ ಮಾಡ್ತಾ ಇದ್ದೆ. ತಿಳ್ಕೊಬೇಕಂತ ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಈ ಥರ ಕನ್ನಡದಲ್ಲಿ ನನಗೆ ಹೆಲ್ಪ್ ಮಾಡೋಂಥವ್ರು, ಟೀಚ್ ಮಾಡೋಂಥದ್ದು ಗೊತ್ತಿರಲಿಲ್ಲ. ರೀಸೆಂಟಾಗಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ, ತಮ್ಮದೇ ವಿಡಿಯೋ ನೋಡ್ಕೊಂಡು ಇದಕ್ಕೆ ಬರಬೇಕು, ಹೋಗಬೇಕು, ನಾವು ಕೂಡ ಬೇರೆಯವ್ರಂಗೆ ಏನಾದರೂ ಒಂದು ಎಲ್ಲರೂ ರಿಚ್ ಪೀಪಲ್ ನೋಡ್ತಾ ಇದ್ದೆ, ಅಯ್ಯೋ ಅಂದ್ಕೊಂಡು ಇರ್ತಿದ್ವಿ. ನಾವೇನು ಕಷ್ಟಪಟ್ಟು ದುಡಿದ್ರೂ ಅಲ್ಲೇ ಇರ್ತೀವಿ ಅನ್ನೋದೊಂದು ಮಂದಟ್ಟು ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ನಿಮ್ಮ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ಕೊಂಡು ಬಂದೆ ಮೇಡಮ್. ಸೊ ಮುಂಚೆ ಆದಷ್ಟು ಟ್ರೇಡಿಂಗ್ ಮಾಡಿರ್ತೀರಾ, ಒಂಚೂರು ಕಳ್ಕೊಂಡಿರ್ತೀರಾ, ಬಟ್ ಅಲ್ಲೊಂದು ವಿಷಯ ನಿಮಗೆ ತೀರಾ ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಸುಲಭವಾಗಿ ಅರ್ಥ ಆಗಿದೆ ಅಂತ ಯಾವ್ದಾದ್ರು? ಖಂಡಿತ ಮೇಡಮ್, ಖಂಡಿತ. ಯಾವುದೇ ವಿಚಾರ ಆಗಲಿ, ವಿಷಯನ್ನಾಗಲಿ, ನಾವೊಂದು ಕೆಲಸ ಮಾಡಬೇಕು ಅಂತಂದರೆ ಅದು ಗುರಿ ಇಲ್ದಲೆ ಏನು ಮಾಡಿದರೆ ಸಕ್ಸಸ್ ಆಗಲ್ಲ ಅನ್ನೋದು ನಾನು ಸುಮಾರು ಈ ಹಿಂದೆ ಮಾಡಿ ಸುಮಾರು ಹಣ ಕಳ್ಕೊಂಡಿದ್ದೀನಿ ಮೇಡಮ್. ಹಾಗಾಗಿ ಇದಕ್ಕೆ ಬಂದಾಗಲಿದ್ದ ಅದ್ರದ್ದೊಂದು ನಾಲೆಡ್ಜು ಹೆಂಗಿರುತ್ತೆ ಏನು ಅಂತೇಳಿ ಈ ಮೋಹನ್ ಸರಿಂದ ತಿಳ್ಕೊಂಡು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನಗೊಂದು ಅರ್ಥ ಆಯ್ತು ಮೇಡಮ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೇಡಮ್, ಈಗ ಹೆಚ್ಚು ಕಮ್ಮಿ ಅವರು ಸರ್ ಹೇಳೋದು ನೋಡಿದರೆ ನಮಗೆ ಈಗ 90-95% ನಾನು ಮಾಡ್ಬೋದು ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್. ಸುಮಾರು ಬೆಳಗ್ಗೆಯಿಂದನೂ ಟ್ರೇಡ್ ಹಾಕ್ಸಿದ್ದಾರೆ, ನಾವೇ ಕಾನ್ಫಿಡೆನ್ಸ್ ಓನಿಂದ ಮಾಡಿದ್ದೀವಿ. ಈಗ ನನಗೆ ಅನಿಸುತ್ತೆ 100% 101% ಇದರಲ್ಲಿ ನಾವು ಸಕ್ಸಸ್ ಆಗ್ತೀವಿ, ಗೆಲ್ತೀವಿ. ಯಾಕೆ ಅಂತಂದರೆ ಮೋಹನ್ ಸರ್ ಏನು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ನಾವು ಫಾಲೋ ಮಾಡ್ಕೊಂಡು ಹೋದರೆ 100% ಸಕ್ಸಸ್ ಆಗ್ತೀವಿ. ಫೇಲ್ಯೂರ್ ಅನ್ನೋದು ಪ್ರಶ್ನೆನೇ ಇಲ್ಲ, ಮಾತೇ ಬರಲ್ಲ ಮೇಡಮ್. ಸರ್ ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಖಂಡಿತ ಮೇಡಮ್. ಸುಮ್ಮನೆ ಈಗ ಸುಮಾರು ಈಗ ಸೋಷಿಯಲ್ ಮೀಡಿಯಾ ಫಾಸ್ಟ್ ಇದೆ. ಎಲ್ಲರೂ ಏನೋ ಒಂದು ಹಾಕ್ತಾರೆ, ಏನೋ ಒಂದು ಕೇಳ್ತಾರೆ, ಯಾರೋ ಒಬ್ಬರು ಫೋನ್ ಮಾಡ್ತಾರೆ, ಏನೋ ನೋಡಿಕೊಂಡು ನಾವು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅಂತ ಬೇರೆಯವ್ರ ಮಾತು ಕೇಳ್ಕೊಂಡು ಸುಮ್ಮನೆ ಏನೋ ಒಂದು ಮಾಡಿಬಿಟ್ಟು ಯಾವುದೋ ಒಂದು ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ತೀವಿ. ಬಟ್ಟು ಅದ್ರ ಬಗ್ಗೆ ನಾಲೆಡ್ಜ್ ಇರೋಲ್ಲ. ಯಾರದೋ ಒಬ್ಬರು ಏನೋ ಒಂದು ಫೋನಲ್ಲಿ ಹೇಳ್ತಾರೆ, ಏನೋ ಒಂದು ಫೇಸ್ಬುಕ್ಕು ವಿಡಿಯೋ ಇದರಲ್ಲಿ ಹೇಳ್ತಾರೆ ಅಂತ ತಿಳ್ಕೊಂಡು ನಾವು ಅದನ್ನು ಮಾಡೋಕ್ಕೆ ಹೋದರೆ 100% ಫೇಲ್ ಆಗುತ್ತೆ. ನಾವು ಅದ್ರ ಬಗ್ಗೆ ಡೀಟೇಲ್ಸಾಗಿ ತಿಳ್ಕೊಂಡು ಒಬ್ಬರನ್ನ ಗುರುನ ಹಿಂದೆ ಇಟ್ಕೊಂಡು ನಾವು ಮುಂದೆ ಹೋದರೆ 100% ಸಕ್ಸಸ್ ಆಗುತ್ತೆ. ಬಿಗಿನರ್ಸ್ ಯಾರೇ ಆಗಲಿ ತಾವು ಇಂಡಿವಿಜುವಲಾಗಿ ಏನೋ ಡಿಸಿಷನ್ ತಗೊಂಡು ಇದರಲ್ಲಿ ಅಷ್ಟಿದೆ ಇಷ್ಟಿದೆ ಅಂತೇಳಿ ಹೇಳ್ತಾರೆ, ಇದೇ ಇಲ್ಲ ಅಂತಲ್ಲ. ಅದ್ರ ಬಗ್ಗೆ ನಾಲೆಡ್ಜ್ ತಗೊಂಡು ತಿಳ್ಕೊಂಡು ಬಂದು ಮಾಡಿದರೆ ಒಳ್ಳೆಯದು. 100% ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ. 100% ನಮಗೆ ಲೈಫ್ ಟೈಮ್ ಸರ್ವಿಸ್ ಕೊಡ್ತಾರೆ. ಹಾಗಾಗಿ ಇಲ್ಲಿ ಬಂದು ಕಲಿತ್ರೆ 100% ಸಕ್ಸಸ್ ಆಗ್ಬೋದು ಮೇಡಮ್. 100% ಸಕ್ಸಸ್ ಆಗ್ಬೋದು. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್, ಖಂಡಿತ. ಮೋಹನ್ ಸರು ಒಂದು ಆರ್ಟ್ಫುಲ್ ಪರ್ಸನ್ಸು, ಭಾಳ ಎಮೋಷ್ನಲ್ ಪರ್ಸನ್ಸು. ಮೋಹನ್ ಸರ್ ಯಾವ ಥರ ಅಂತಂದರೆ ನಾನು ಮುಂದೆ ಹೋಗಿದ್ದೀನಿ, ನನ್ನ ಜೊತೆಗೆ ಎಲ್ಲರೂ ಕೂಡ ಮುಂದೆ ಬರಬೇಕು, ಬೆಳೀಬೇಕು, ರಿಚ್ ಆಗಬೇಕು ಅನ್ನೋದು ಅವರ ಒಂದು ಮನಸ್ಥಿತಿ ಇರೋದರಿಂದ ಹಾಗಾಗಿ ಎಲ್ಲರನ್ನೂ ಕೂಡ ನಮ್ಮನ್ನೆಲ್ಲ ಭಾಳ ಪ್ರೀತಿಯಿಂದ ಒಂದು ಫ್ಯಾಮಿಲಿ ಮೆಂಬರ್ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿ ಅವರು ಟೀಮ್ ಆಗ್ಬೋದು, ಮೋಹನ್ ಸರ್ ಆಗ್ಬೋದು, ಎಲ್ಲರದ್ದು ಪ್ರತಿಯೊಂದು. ಇವಾಗ ನಾವು ಹೊಸದಾಗಿರೋದ್ರಿಂದ ಕೆಲವ್ರಿಗೆ ಅರ್ಥ ಆಗಲ್ಲ ಮೇಡಮ್. ಒಂದು ಕ್ವಶನ್ನ 4 ಸರಿ ಕೇಳ್ತಾರೆ, 5 ಸರಿ ಕೇಳ್ತಾರೆ, 10 ಸರಿ ಕೇಳ್ತಾರೆ. ಎಷ್ಟು ಸರಿ ಕೇಳಿದ್ರು ನೀಟಾಗಿ ಅರ್ಥ ಮಾಡಿಸಿ ಅದನ್ನು ನಮಗೆ ಕಲಿಯೋವರೆಗೂ 4 ಸರಿ ಹೇಳ್ಕೊಟ್ಟು ನಮ್ಮ ಹತ್ರ ಮಾಡಿಸಿ ಕಲಿಸ್ತಾರೆ ಮೇಡಮ್. ಹಾಗಾಗಿ ಅವ್ರದ್ದು ಆ ಗುಣ ಇಷ್ಟ ಆಯಿತು. ಮತ್ತು ಅವರು ಎನರ್ಜಿ, ಆ ಸ್ಪೀಡು, ಆ ವೆಲ್ನೆಸ್ಸು ಅದೆಲ್ಲ ನಮಗೆ ತುಂಬ ಇಷ್ಟ ಆಯಿತು. ಅವರು ಎಷ್ಟು ಕಾನ್ಫಿಡೆನ್ಸು ಅಂತಂದರೆ ಆಗುತ್ತೆ ಅಂತಂದರೆ ಆಗುತ್ತೆ. ಆ ಒಂದು ಕಾನ್ಫಿಡೆನ್ಸು, ಆ ಮೈಂಡ್ಸೆಟ್ಟು ಭಗವಂತ ಹೇಳ್ತಿರ್ತಾನೆ. ನಾವು ಹೆಂಗೆ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತೀವೋ, ಹೆಂಗೆ ಮುಂದಕ್ಕೆ ಹೋಗ್ತೀವೋ, ಸೊ ಅದು ನಾವು ಹೆಂಗೆ ಆಲೋಚನೆ ಮಾಡ್ತೀವೋ ಹಂಗೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಕೂಡ ಸುಮಾರು ಮನಸ್ಸಿನಾಗ ಅಂದ್ಕೊಂಡಿದ್ದೀನಿ, ಹಿಂಗಾದರೆ ಚೆನ್ನಾಗಪ್ಪ ಅಂತ. ಬೆಳಗ್ಗೆ ಹಂಗಾಗಿರುತ್ತೆ. ಹಂಗೆ ನಮ್ಮ ಮನಸ್ಥಿತಿಗಳ ಆ ರೀತಿ ತಗೊಂಡು ಹೋಗೋದಕ್ಕೆ ಮೋಹನ್ ಸರ್ ಖಂಡಿತ ಹೆಲ್ಪ್ ಮಾಡ್ತಾರೆ, ಮಾಡಿದ್ದಾರೆ ನಮಗೂ ಕೂಡ. ನಮಗೆ ಹಾರ್ಟ್ಲಿ ಥ್ಯಾಂಕ್ಫುಲ್ಲು. ಯಾಕಂದರೆ ಈ ಟೈಮ್ಗಾದರೂ ಮೋಹನ್ ಸರ್ ಸಿಕ್ಕಿದಾರಲ್ಲ ಅನ್ನೋದು ಕೂಡ ನಮಗೆ ಭಾಳ ಒಂದು ಖುಷಿ ವಿಚಾರ. ಭಾಳ ಖುಷಿಯಾಯಿತು. ಅವರು ಮೋಹನ್ ಸರು ಪ್ಲಸ್ ಮೋಹನ್ ಸರ್ ಟೀಮು ಎಲ್ಲರೂ ಕೂಡ ಒಂದು ಕಂಬೈನ್ ಆಗಿ ನಮ್ಮನ್ನು ಗೇನ್ ಮಾಡೋದಕ್ಕೆ, ಮುಂದಕ್ಕೆ ತಗೊಂಡೋಗೋದಕ್ಕೆ, ರಿಚ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಮೇಡಮ್. ಅವ್ರಿಗೆ ಈ ಒಂದು ಪರವಾಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನಮಸ್ಕಾರ ಮನ್ಸೂನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮೇಡಮ್. ಎಸ್. ಸೊ ಮಿಲೆನಿಯಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಮಗೇನು ಗೊತ್ತಿರಲಿಲ್ಲ. ಹಿಂಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಗೊತ್ತಾಯಿತು. ಆಮೇಲೆ ನಿಮ್ಮ ಯೂಟ್ಯೂಬ್ ರಿವ್ಯೂಸ್ ಎಲ್ಲ ನೋಡಿದ್ವಿ. ಅಲ್ಲಿ ಎಲ್ಲ ಹೇಳ್ತಾ ಇರೋದೆಲ್ಲ ನೋಡಿ ಫ್ರೆಂಡ್ಲಿ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತು. ಇವರು ಅರ್ಥ ಮಾಡಿಸ್ತಾರೆ. ಆಮೇಲೆ ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ ಅಂತ ಬೇರೆ ಹೇಳಿದ್ದಾರೆ.
ನೀವು ಎಷ್ಟು ಸರಿ ಬೇಕಾದರೂ ಬಂದು ನಮ್ಮ ಹತ್ರ ಟೀಚ್ ತೊಗೊಂಡೋಗ್ಬೋದು. ನಿಮಗೆ ಪ್ರಾಫಿಟಲ್ಲೇ ಇಡ್ತೀವಿ ನಾವು ಅಂತ ಎಲ್ಲ ಹೇಳಿದ್ರು. ಆ ಟೀಮ್ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ವಿ, ರಾಧಾ ಮೇಡಮ್ ಅಂತ. ಅವರೆಲ್ಲ ಹೇಳಿದ್ರು, ನೀವು ಬನ್ನಿ ಸರ್ ಒಂದ್ಸರಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ವಾಪಸ್ ಬೇಕಿದ್ರೆ ಹೋಗಿ, ಬಂದು ಒಂದ್ಸರಿ ಒಂದು ಸೆಷನ್ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಅದ್ರಲ್ಲಿ ಬಂದ್ವಿ, ನಮಗೆ ಒಳ್ಳೇದು ಅನ್ನಿಸ್ತು, ಅದಕ್ಕೆ ಜಾಯ್ನ್ ಆದ್ವಿ. ಸೊ ನೀವು ಸ್ವಲ್ಪ ಟ್ರೇಡಿಂಗ್ ಮಾಡಿರ್ತೀರಾ ಮುಂಚೆ, ಅಲ್ಲಿ ನಿಮ್ಗೊಂದು ವಿಷಯ ಅರ್ಥನೇ ಆಗ್ತಿರ್ಲಿಲ್ಲ, ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಯಾವ್ದಾದ್ರು ಇದೆಯಾ? ಮೇಡಮು ಇದೆ, ಡೆಲಿವರಿ ಹೇಗೆ ತೊಗೋಬೇಕು, ಇಂಟರ್ಡೇ ಹೇಗೆ ತೊಗೋಬೇಕು, ಆಮೇಲೆ ಎಫ್&ಓದು ಸ್ವಲ್ಪ ಅರ್ಥ ಆಗಿದೆ, ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಅರ್ಥ ಆಗಿದೆ. ಆ ಟೀಮ್ ಅವ್ರ ಜೊತೆ ಇವಾಗ ಕೇಳಿದ್ದೀನಿ, ಅವರು ನಾಳೆ ಬೆಳಗ್ಗೆ ನಮಗೆ ಫೋನ್ ರೆಕಾರ್ಡ್ ಭಾಳಷ್ಟು ವೀಡಿಯೋನೂ ಕೊಟ್ಟಿದ್ದಾರೆ, ನಮಗೆ ಕಂಟೆಂಟು ಕೊಟ್ಟಿದ್ದಾರೆ. ಅದೆಲ್ಲ ಓದ್ಕೊಳ್ತೀವಿ. ಅದು ಓದ್ಕೊಂಡಾದ್ಮೇಲೂ ಅರ್ಥ ಆಗಿಲ್ಲ ಅಂದರೆ ಅವ್ರ ಜೊತೆ ವೀಡಿಯೋ ಕಾಲಿಂಗು ಇದೆ, ಇನ್ನೂ ಕ್ಲಾಸಸ್ಸು ಇದೆ, ಅಲ್ಲೇ ಕೇಳ್ಕೊಬೋದು. ಇಲ್ಲಾಂದರೆ ನಿಮಗೆ ಟೈಮ್ ಇದೆ ಅಂದರೆ ಅವರು ಆಫೀಸಿಗೆ ಹೋಗಿ ಭೇಟಿ ಆಗ್ಬೋದು, ನೀವು ಯಾವಾಗಾದ್ರೂ ಬರ್ಬೋದು, ಏನೂ ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ್ದಾರೆ ಮೇಡಮ್. ಅದಕ್ಕೆ ಯಾವುದೇ ಫೀಸ್ ಚಾರ್ಜ್ ಮಾಡಲ್ಲ ನಾವು, ನೀವು ಲೈಫ್ ಟೈಮ್ ಬರೋದೇ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನಮಗೆ ಕಾನ್ಫಿಡೆನ್ಸೇ ಇರಲಿಲ್ಲ, ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಇನ್ನು ಮುಂದೆ ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ಪ್ರಾಕ್ಟಿಕಲ್ಲು, ಇವರೇನೋ ಪೇಪರ್ ಟ್ರೇಡಿಂಗಲ್ಲಿ ಮಾಡಿದ್ದೀವಿ ಪ್ರಾಕ್ಟೀಸ್ ಅಂತ ಹೇಳಿದ್ದಾರೆ, ಅದು ಮಾಡಿದ ನಂತರ ಒಟ್ಟಿಗೆ ಇವಾಗ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್, ಫಸ್ಟಿಗೆ ಇಂಪ್ರೂವ್ ಆಗಿದೆ. ಸೊ ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಈ ವೆಬಿನಾರ್ ಅಟೆಂಡ್ ಮಾಡದೆ ಕೂಡ ಟ್ರೇಡಿಂಗ್ ಮಾಡ್ಬೋದಲ್ಲ? ಮೇಡಮ್ ಟ್ರೇಡಿಂಗ್ ಮಾಡ್ಬೋದು, ಮಾಡಿದ್ರೆ ನಿಮಗೆ ಲಾಸ್ ಆಗುತ್ತೆ. ಲಾಸ್ ಅಂತೂ ಅದು ಕಟ್ಟಿಟ್ಟ ಬುತ್ತಿ ಅಂತ ಕನ್ನಡದಲ್ಲಿ ಒಂದು ಮಾತಿದೆ, ಆ ಥರ ಆಗತ್ತೆ. ಅಲ್ಲಿ ಸಾವಿರಾರು ರೂಪಾಯಿ ಕಳ್ಕೊಳೋ ಬದಲು ಇಲ್ಲಿ ಬಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಅವ್ರು ಹೇಳಿದ ರೀತಿ ಸರ್ ಅವ್ರು ಯಾವ ರೀತಿ ಹೇಳ್ತಾರೆ ಆ ಥರ ಫಸ್ಟ್ ಸ್ಟೆಪ್ಪು, ಒಂದು ಲಾಟು, ಒಂದು 10 ಶೇರು, 1 ಶೇರು ಆ ಥರ ಪ್ರಾಕ್ಟೀಸ್ ಮಾಡಿ ನಂತರ ನಿಮಗೆ ಕಾನ್ಫಿಡೆನ್ಸ್ ಬಂದಮೇಲೆ ಜಾಸ್ತಿ ಬೇಕಾದರೆ ನೀವು ಮಾಡಿ ಅಂತ ಹೇಳಿದ್ದಾರೆ. 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ, ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಮೇಡಮ್ ಟೀಮ್ ಬಗ್ಗೆ ಏನು ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಬೆಲೆ ಕಟ್ಟೋಕ್ಕಾಗದಷ್ಟು ಅವರು, ನಾವು ನಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡೇ ಅಪ್ ಮಾಡೋ, ನಾವು ಬರ್ತಿರೋದೇ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಪ್ ಆಗಬೇಕು ಅಂತ, ಅವ್ರ ಸಪೋರ್ಟ್ ಎಲ್ಲ ಇರೋದ್ರಿಂದ ಅವ್ರ ಬಗ್ಗೆ ಈ ಬೆಲೆ ಕಟ್ಟೋಕ್ಕಾಗದಷ್ಟು ಅವ್ರದ್ದು ಸಪೋರ್ಟ್ ಇದೆ ಮೇಡಮ್. ಅದಕ್ಕೆ ಭಾಳ ಒಳ್ಳೆ ಟೀಮ್ ಇದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಮುನ್ರಾಜು ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಥ್ಯಾಂಕ್ ಯು ಸೊ ಮಚ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನೀವೊಂದು ಆಕ್ಟಿವ್ ಟ್ರೇಡರ್ ಆಗಿದ್ರಿ. ಸೊ ನಿಮ್ಮ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು ಅವಾಗ? ಬಿಗ್ಗೆಸ್ಟ್ ಕನ್ಫ್ಯೂಷನ್ ಅಂದರೆ ಸಿಗ್ನಲ್ಸು. ಸೊ ಕ್ಯಾಂಡಲ್ಸು ಗೊತ್ತಾಗ್ತಿರ್ಲಿಲ್ಲ, ಯಾವ್ದು ಏನು ಮಾಡ್ಬೇಕಂದ್ರೆ. ಸೊ ಅಪ್ ಹೋಗ್ತಾ ಇದೆ ಅಂದರೆ ಕಾಲ್ ತೊಗೊಳೋ, ಡೌನ್ ಬರ್ತೀವಿ ಅಂದರೆ ಬೈ ಇದು ಪುಟ್ ತಗೋ, ಇದೊಂದೇ ಗೊತ್ತಿದ್ದು. ಸೊ ಹಾಕ್ತಾಯಿದ್ರಿ ತೆಗೆದ್ರಿ, ಮೇಲೆ ಹೋದ್ರೆ ಹಾಕೋದು, ಇಲ್ಲ ಕೆಳಗಡೆ ಬಂದರು, ಹೀಗೆ ಮಾಡ್ಕೊಂಡು ಇವಾಗವರೆಗೂ ಅದೇ ಇದರಲ್ಲೇ ಹೋಗ್ತಾ ಇದ್ದೀನಿ. ಸೊ ಅದು ಬಿಟ್ಟು ಬೇರೆ ಏನು ಇದು ಆ್ಯಪ್ಸ್ ಬಗ್ಗೆ ಆಗಲಿ, ಗ್ರೋ ಯಾವುದೇ ಆ್ಯಪಲ್ಲಿ ಡೌನ್ಲೋಡ್ ಮಾಡಿ ಒಂದು 2-3 ಆಗಿ ಇಟ್ಕೊಂಡಿದೆ. ಗ್ರೋ ಆಯಿತು, ಏಂಜಲ್ ಒನ್ ಎಲ್ಲನೂ. ಸೊ ಎಲ್ಲದರಲ್ಲೂ ಸೇಮ್ ಸಿಗ್ನಲ್ಸ್ ಇದೆ. ಸೊ ಮೇಲೆ ಹೋಗ್ತಾ ಇದೆಯಾ ಬೈ ಮಾಡ್ತೀನಿ, ಇಲ್ಲ ಕೆಳಗಡೆ ಬರೋದೇ ಪುಟ್. ಸೊ ಬಿಟ್ಟೆ ಬೇರೆ ಏನೂ ನಾಲೆಡ್ಜ್ ಇರಲಿಲ್ಲ ಅದರಲ್ಲಿ. ಸೊ ಇದು ಮಾತ್ರನೇ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಈಗ ನಿಮ್ಮ ಕನ್ಫ್ಯೂಷನ್ ಸೆಮಿನಾರ್ ಆದಮೇಲೆ? ಸೊ ಸೆಮಿನಾರ್ ಆದಮೇಲೆ ಈಗ ಗೊತ್ತಾಗ್ತಾ ಇದೆ. ಸೊ ಕ್ಯಾಂಡಲ್ಸ್ನ ಹೇಗೆ ರೀಡ್ ಮಾಡಬೇಕು, ಎಲ್ಲಿ ನಾನು ಬೈ ಮಾಡಬೇಕು, ಎಲ್ಲಿ ನಾನು ಸೆಲ್ ಮಾಡಬೇಕು. ಸೊ ಈಗ ಸ್ವಲ್ಪ ಕ್ಲಾರಿಟಿ ಈಗ ಸಿಕ್ಕಿದೆ ನನಗೆ. ಸೊ ನಿಮ್ಮ ಬಿಗ್ಗೆಸ್ಟ್ ಇಂಪ್ರೂವ್ಮೆಂಟ್ ಅಥವಾ ವಿನ್ ಇಲ್ಲಿ ಬಂದಾದ್ಮೇಲೆ ಟ್ರೇಡಿಂಗಲ್ಲಿ ಏನಾಗ ಅನಿಸುತ್ತೆ ನಿಮಗೆ? ಸೊ ಇಲ್ಲಿ ಬಂದಮೇಲೆ ಟ್ರೇಡಿಂಗ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜು. ಸೊ ಇದರಲ್ಲಿ ಇಷ್ಟು ದುಡ್ಡಿದೆ, ಇಷ್ಟು ಕಂಪ್ನೀಸ್ ವರ್ಕ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋ ನಾಲೆಡ್ಜ್ ಇರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ಸ್ಟಾಕ್ ಮಾರ್ಕೆಟಲ್ಲಿ ಯಾವ ಲೆವೆಲ್ಗೆ ದುಡ್ಡಿದೆ, ಈ ನಾಲೆಡ್ಜಿಂದ ನಾವು ಯಾವ ಲೆವೆಲ್ವರೆಗೂ ನಾವು ದುಡ್ಡು ಅರ್ನ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊತಾ ಇದ್ದೀನಿ. ಸೊ ಇದಕ್ಕೆ ಆದಮೇಲೆ ಸೊ ನೋಡೋಣ ನನ್ನ ಟ್ರೇಡಿಂಗ್ ನಾಲೆಡ್ಜ್ ಹೇಗೆ ಇರುತ್ತೆ ಅನ್ನೋದನ್ನ ಈಗಲೇ ಅಸಂಪ್ಷನ್ ಮಾಡಿಟ್ಕೊಂಡಿದ್ದೀನಿ. ಓಕೆ ಸರ್, ಇಲ್ಲಿ ಬರೋ ಮುಂಚೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳಿದ್ನಲ್ಲ, ಕಾನ್ಫಿಡೆನ್ಸ್ ಅನ್ನೋದಾಗಲಿ ಏನೇ ಇರಲಿಲ್ಲ. ಜಸ್ಟ್ ಟ್ರೇಡಿಂಗ್ ಮಾಡಬೇಕಷ್ಟೇ. ದುಡ್ಡು ಆಪ್ಷನ್ಸ್ ಒಂದೇ ಇದ್ದು ನನಗೆ ಬೇಕಿದ್ದು ದುಡ್ಡು ಬೇಕಿತ್ತು. ಸೊ ಅದು ಯಾವ ರೀತಿಯಲ್ಲಿ ಬರುತ್ತೆ ಅನ್ನೋದು ನನಗೆ ಬೇಕು. ಸೊ ಕೆಲವರು ಸಜೆಸ್ಟ್ ಮಾಡೋದ್ರ ಪ್ರಕಾರ ನಾನು ಟ್ರೇಡಿಂಗ್ ಅಂತ ಸ್ಟಾರ್ಟ್ ಮಾಡಿದ್ದು. ಅದರಲ್ಲಿ ನಾಲೆಡ್ಜ್ ಇರಲಿಲ್ಲ, ಏನಿಲ್ಲ. ಜಸ್ಟ್ ದುಡ್ಡು ಬಂತು, ಹೋಯಿತು. ಸೊ ಈ ಒಂದು ಇದರಲ್ಲೇ ಇದ್ರಿ. ಸೊ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಸೊ ಯಾವ ರೀತಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಐಡಿಯಾ ಬಂದಿದೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ಲು ಬೇರೆ ಲೆವೆಲ್ಗೆ ಈಗ ಹೋಗಿದೆ. ಸೊ ನಿಮ್ಮಂತೆ ಆಕ್ಟಿವ್ ಟ್ರೇಡರ್ ಏನಕ್ಕೆ ಈ ವೆಬಿನಾರನ್ನು ಅಟೆಂಡ್ ಮಾಡಬೇಕು? ಇದು ಮಾಡ್ದೇನೂ ಟ್ರೇಡ್ ಮಾಡ್ಬೋದಲ್ಲ? ಮಾಡ್ಬೋದು. ಈ ಥರ ನಾನು ನೋಡಿರೋ ಪ್ರಕಾರ ಮಾಡಿರೋರಲ್ಲಿ 100% ಸಕ್ಸಸ್ ಆಗಿರೋರು ನಾನು ಇವತ್ತರೆಗೂ ನೋಡಲಿಲ್ಲ. ಯಾಕಂದ್ರೆ ನಾನು ಹೇಳೋರೆಲ್ಲನೂ ಏನು ಮಾಡ್ತಾರೆ, ಇದು ಮಾಡು, ಅದು ಮಾಡು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಹೇಳ್ತಾರೆ ಹೊರತು ರಿಸಲ್ಟ್ಸ್ ನೋಡಿದ್ರೆ ಎಂಡ್ ಆಫ್ ದ ಡೇ 0 ಇರುತ್ತೆ.
ಸೊ ಅದರಿಂದ ನನಗೆ ಉಪಯೋಗ ಆಗಿದ್ದೇನೂ ಇಲ್ಲ. ಸೊ ನನಗೂ ಹೇಳಿದ್ದಾರೆ, ಅವ್ರು ಉಪಯೋಗ ಆಗಿದ್ದಾನೆ, ಸೊ ಅವರು ಇಂಪ್ರೂವ್ ಆಗಿದ್ದಿಲ್ಲ. ಸೊ ಅವರು ಅಲ್ಲೇ ಇದ್ದಾರೆ, ನಾವು ಇಲ್ಲೇ ಇದ್ದೀರಿ. ಸೊ ಇದ್ರ ಮುಖಾಂತರ ನಾನು ತಿಳ್ಕೊಂಡಿರೋ ಇದಕ್ಕೆ ಸೊ ನಾನು ಇಂಪ್ರೂವ್ ಆಗಿ ನನಗೆ ಯಾರು ಸಜೆಸ್ಟ್ ಮಾಡ್ತಾರೆ, ನಾನು ಅವ್ರನ್ನ ಸಜೆಸ್ಟ್ ಮಾಡೋ ಲೆವೆಲ್ಗೆ ನಾನು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ 3 ದಿನದಿಂದ ಮೋಹನ್ ಸರ್ನ ಮತ್ತೆ ಅವ್ರ ಟೀಮ್ನ ಭೇಟಿ ಆಗ್ತಾ ಇದ್ದೀರಾ ಈ ವೆಬಿನಾರಿಂದ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಈ ವೆಬಿನಾರ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದೆ ನಿಮ್ಮ ಅಡ್ವರ್ಟೈಸ್ಮೆಂಟಿಂದ ಸ್ಟಾರ್ಟ್ ಮಾಡಿದ್ದು. ಸೊ ಅದಾದಮೇಲೆ ನೆಕ್ಸ್ಟ್ರಾ ಪಾಯಿಂಟ್ ಅಂದರೆ ಕನ್ನಡದಲ್ಲೆಲ್ಲ ಹೇಳ್ಕೊಡ್ತಾರೆ ಅಂದ್ಬಿಟ್ಟು. ಸೊ ಇಂಗ್ಲೀಷ್ ನಾಲೆಡ್ಜ್ ಎಷ್ಟೇ ಇದ್ರೂ ನಮ್ಮ ಭಾಷೆಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಅದಿನ್ನು ಸ್ವಲ್ಪ ನಾಲೆಡ್ಜ್ ತಿಳ್ಕೊಳ್ಳೋದ್ರಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದಾದಮೇಲೆ ಫಸ್ಟ್ ವೆಬಿನಾರ್ ಸ್ಟಾರ್ಟ್ ಮಾಡಿದ್ದು. ಆ ಸಾರ್ದು ಎನರ್ಜಿ ಲೆವೆಲ್ ನೋಡಿದ್ಮೇಲೆ ಅದು ತಿಳ್ಕೊತೀನೋ ತಿಳ್ಕೊಳಲ್ವೋ ನನಗೆ ಅವಶ್ಯಕತೆ ಇಲ್ಲ, ಬಟ್ ಆ ಎನರ್ಜಿನ ಅಟ್ಲೀಸ್ಟ್ 1% ಆದರೂ ನಾವು ತಗೊಂಡ್ರೆ ಸೊ ಏನೋ ಒಂದು ಕಲಿತು ಅವ್ರ ಲೆವೆಲ್ಗೆ ಹೋಗೋದಕ್ಕಿಂತ ಅಟ್ಲೀಸ್ಟ್ ಅವರಲ್ಲಿ ಒಂದು 10%ಗಾದ್ರೂ ನಾವು ಹೋಗೋ ಅನ್ನೋ ಕಾನ್ಫಿಡೆನ್ಸ್ ಇದು ನೋಡಿ ಸೊ ಅವ್ರ ಎನರ್ಜಿಗೆ ವೆಬಿನಾರ್ಗೆ ಬಂದಿದೆ. ಅವ್ರ ಟೀಮ್ ಬಗ್ಗೆ ಏನಾದರೂ ಹೇಳೋಕ್ಕೆ? ಸೊ ಟೀಮ್ ಬಗ್ಗೆ ಹೇಳಬೇಕಂದ್ರೆ ಸೊ ನಾನು ಯಾವಾಗಲೇ ಕಾಲ್ ಮಾಡಲಿ, ಏನೇ ಮೆಸೇಜ್ ಮಾಡಲಿ, ಸೊ ಇಮಿಡಿಯೇಟ್ ಅಪ್ಡೇಟ್ಸ್ ಕೊಡ್ತಾರೆ. ಸೊ ನನಗೆ ಇದು ಅರ್ಥ ಆಗಿಲ್ಲ, ಏನು ಹೇಳ್ಕೊಡಿ, ಇಲ್ಲ ಸೆಷನ್ಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ನನಗೆ ರೆಕಾರ್ಡಿಂಗ್ ಕಳಿಸ್ಕೊಡಿ, ಸೊ ಇಮಿಡಿಯೇಟ್ ರೆಸ್ಪಾಂಡ್ ಮಾಡ್ತಿದ್ರು. ಸೊ ವೆರಿ ಗುಡ್ ಟೀಮ್, ಸಪೋರ್ಟ್ ಟೀಮ್ ಇದೆ ಅವ್ರಿಗೆ. ಸೊ ಅಷ್ಟು ಲೆವೆಲ್ ಸಪೋರ್ಟ್ ಟೀಮ್ ಇದೆ ಅಂದರೆ ಆ ಸರ್ಗೆ ಆ ಲೆವೆಲ್ ಎನರ್ಜಿ ಇದೆ ಅಂದರೆ ಗ್ರೇಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸ್ವಾಮಿ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಫಾರ್ ಯೋರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಡೆಫಿನೆಟ್ಲಿ. ಎಸ್. ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೇಡಿಂಗ್ ಅಂದ್ರೆ ಆ್ಯಕ್ಚುಲಿ ಟ್ರೇಡಿಂಗ್ ಅಂದರೆ ಲೈಕ್ ಇಟ್ ಇಸ್ ನಾಟ್ ಫಾರ್ ದಿ ಕಾಮನ್ ಪೀಪಲ್, ಮಿಡಲ್ ಕ್ಲಾಸ್ ಅವ್ರಿಗಲ್ಲ. ಅದು ಓನ್ಲಿ ಫಾರ್ ಬಿಗ್ ಬಿಲಿಯನೇರ್ಸು ಅಥವಾ ಬಿಸ್ನೆಸ್ ಮೆನ್ಸ್ಗೆ ಮಾತ್ರ. ಯಾರಿಗೆ ಅದ್ರ ಬಗ್ಗೆ ತುಂಬ ಎವ್ರಿ ಡೇ ಬೆಳಗಿಂದ ರಾತ್ರಿವರೆಗೂ ಕೂತ್ಕೊಂಡು ಅದನ್ನು ಅನಾಲಿಸಿಸ್ ಮಾಡಿ ಅವ್ರಿಗೆ ಮಾತ್ರ ಅಂತ ಅನ್ನೋ ಇದಿತ್ತು. ಬಟ್ ಆಫ್ಟರ್ ಕಮ್ಮಿಂಗ್ ಇಯರ್ ಅಂದರೆ ಇನ್ನೊಂದೇನೆಂದರೆ ಟ್ರೇಡಿಂಗ್ ಅಂದ್ರೆ ಆಲ್ಮೋಸ್ಟ್ 90% ಪೀಪಲ್ ಏನು ಹೇಳ್ತಾರೆ ಅಂದರೆ ಲಾಸ್ ಆಗಿಬಿಡುತ್ತೆ. ಸೊ ಅಲ್ಲಿಂದ ಆಲ್ಮೋಸ್ಟ್ ಎಂಟ್ರ್ ಆದರೆ ತುಂಬ ಕಷ್ಟ, ಲಾಸ್ ಆದವರು ಮನೆ ಮಟ್ಟ ಮಾರ್ಕೊಂಡು ಹೋಗ್ಬಿಡ್ತಾರೆ ಆ ಥರ ಎಲ್ಲ. ಸೊ ಆಫ್ಟರ್ ಕಮ್ಮಿಂಗ್ ಇಯರ್ ಆ್ಯಕ್ಚುಲಿ ಏನಂದರೆ ಅದರದ್ದು ಏನು ಹೇಳ್ತೀವಿ ರಿಯಾಲಿಟಿ ಅನ್ನೋದೊಂದು ಗೊತ್ತಾಗಿದೆ. ಇಟ್ ಇಸ್ ನಾಟ್ ಎವ್ರಿಬಡಿ ಏನು ಔಟ್ಸೈಡ್ ಹೇಳ್ತಾರೆ, ಇಟ್ ಇಸ್ ಆ್ಯಕ್ಚುಲಿ ನಾಟ್ ಟ್ರೂ. ಸೊ ಹಾಗೆ ಸರ್ ಹೇಳಿದಾಗೆ 90% ನಾಟ್ 90% ಅಲ್ಲ 99% ಹೇಳೋದೆಲ್ಲ ಆ್ಯಕ್ಚುಲಿ ಇದು ಸುಳ್ಳು. 1% ಏನಿದೆಲ್ಲ ಅದನ್ನು ಆ್ಯಕ್ಚುಲಿ ಯಾರು ಹೇಳೋದಿಲ್ಲ. ಸೊ ಎಸ್, ಡೆಫಿನೆಟ್ಲಿ ಆಫ್ಟರ್ ಕಮ್ಮಿಂಗ್ ಇಯರ್ ಇಟ್ಸ್ ಟ್ರೇಡಿಂಗ್ ಅನ್ನೋದು ಎಲ್ರಿಗೂ ಪಾಸಿಬಲ್ ಇದೆ ಗೊತ್ತಿದ್ರೆ. ಆ ಟೆಕ್ನಿಕ್ಸ್ ಏನು ಸರಿ ಹೇಳ್ಕೊಡ್ತಾರೆ ಗೊತ್ತಿಲ್ಲ, ಎಲ್ರಿಗೂ ಪಾಸಿಬಲ್ ಇದೆ. ಸರ್, ಇಲ್ಲಿ ಬರೋ ಮುಂಚೆ ಒಂಚೂರು ಟ್ರೇಡಿಂಗ್ ಬಗ್ಗೆ ಐಡಿಯಾ ಇರುತ್ತೆ ನಿಮಗೆ, ಬಟ್ ಈ ಒಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಇಷ್ಟು ಸುಲಭ ಇದೆಯಾ ಅಥವಾ ಇಸ್ ದಿಸ್ ಟಾಪಿಕ್ ಸೋ ಸಿಂಪಲ್ ಅಂತ ಅನಿಸ್ತಾ ನಿಮಗೆ? ಎಸ್, ಡೆಫಿನೆಟ್ಲಿ. ಇಲ್ಲಿ ಬರೋಕ್ಕೆ ಮುಂಚೆ ನಾನು ಒನ್ ಆಫ್ ಮೈ ಫ್ರೆಂಡನ್ನ ನೋಡಿಕೊಂಡು ನಾನು ಕೂಡ ಟ್ರೈ ಮಾಡಿದ್ದೆ, ಗ್ರೋ ಅನ್ನೋ ಆ್ಯಪಲ್ಲಿ ಅಥವಾ ಬೇರೆ ಆ್ಯಪಲ್ಲಿ. ಸೊ 1-2-3 ಟ್ರೇಡ್ ಕೂಡ ಮಾಡಿದ್ದೀನಿ ವಿತೌಟ್ ಎನಿ ನಾಲೆಜ್, ವಿತ್ ಝೀರೋ ನಾಲೆಜ್. ಆ್ಯಸ್ ಪರ್ ಸರ್ ಹೇಳೋ ಪ್ರಕಾರ ಅಂದರೆ ಇಟ್ಸ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಅಂತ ಹೇಳ್ಬೋದು. ಸೊ ಆಫ್ಟರ್ ಕಮ್ಮಿಂಗ್ ಇಯರ್ ಅವ್ರದ್ದು ಸೆಷನ್ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ಇಟ್ ಈಸ್ ಐ ಕುಡ್ ಹವ್ ಡನ್ ಮಚ್ ಬೆಟರ್ ಅಂತ ಅನಿಸ್ತು. ಸೊ ವಿತೌಟ್ ನೋಯಿಂಗ್ ಏನು ಗೊತ್ತಿಲ್ಲದೆ 1-2-3 ಮಾಡಿದ್ದೀನಿ ಅಂದಾಗ ಸೊ ಗೊತ್ತಿದ ಮೇಲೆ ಡೆಫಿನೆಟ್ಲಿ ಐ ಕ್ಯಾನ್ ಡೂ ಮಚ್ ಬೆಟರ್ ಅಂತ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಬಿಫೋರ್ ಸೆಷನ್ಗೂ ಆಫ್ಟರ್ ಸೆಷನ್ಗೂ ಐ ಕ್ಯಾನ್ ಸೇ ಡಬಲ್ ಲೈಕ್ 300 ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಎಸ್ ಮೇಡಮ್. ಓಕೆ, ಸೊ ನೀವು ಬಂದಾಗ ಎಷ್ಟಿತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್? ಬಂದಾಗ ಮೇ ಬಿ 5-10%, ಬಿಕಾಸ್ ಐ ವಾಸ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಅಲ್ಲ ಮೇಡಮ್, ಏನು ಗೊತ್ತಿಲ್ಲ, ಟ್ರೇಡಿಂಗ್ ಅಂದರೆ ಏನೂ ಗೊತ್ತಿಲ್ಲ. ಸೊ ಎಲ್ಲ ಬಂದಿದ್ದೆ ಇಲ್ಲಿ ಮೇ ಬಿ ಏನೋ ಒಂದು ನೋಡೋಣ, ಒಂದು ಲೈಫ್ನ ಒಂದು ರಿಸ್ಕ್ ಹಾಕಿ ಏನೋ ಅಷ್ಟೊಂದು ಕಳ್ಕೊಂಡ್ಬಿಟ್ಟಿದ್ದೀವಂತೆ, ಮೇ ಬಿ ನಾನು ಸ್ವಲ್ಪ ರಿಚ್ ಆಗೋಕ್ಕಾಗುತ್ತೇನೆ ಅಂದರೆ ಏನಕ್ಕೆ ಚಾನ್ಸ್ ತೊಗೋಬಾರ್ದಲ್ವಾ? ಸೊ ಯು ಟ್ರೈಡ್ ಯುವರ್ ಲಕ್. ಎಸ್. ಸರ್, ನಿಮ್ಮಂತೆ ಬಿಗಿನರ್ಸ್ ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಈ ವೆಬಿನಾರ್ ಅಟೆಂಡ್ ಮಾಡದೆ ಕೂಡ ಟ್ರೇಡಿಂಗ್ ಮಾಡ್ಬೋದಲ್ಲ? ಮಾಡ್ಬೋದು, ಬಟ್ ಆ್ಯಸ್ ಐ ಸೆಡ್ ಅಲ್ವಾ, ಏನೇ ಒಂದು ಸಬ್ಜೆಕ್ಟ್ ಆಗಿರ್ಬೋದು, ವಿಷಯ ಆಗಿರ್ಬೋದು ಮೇಡಮ್, ತಿಳಿದು ಮಾಡೋದಕ್ಕೂ ತಿಳಿದೇ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ತಿಳಿದು ನಿಮಗೆಲ್ಲ ಗೊತ್ತಿದ್ದು ಮಾಡಿದಾಗ ಮಿಸ್ಟೇಕ್ಸ್ ಆಗೋದು ಬೇರೆ, ತಿಳ್ಕೊಂಡ್ಮೇಲೆ ಮಾಡೋ ಮಿಸ್ಟೇಕ್ಸ್ ಬೇರೆ. ಎಲ್ಲ ತಿಳ್ಕೊಂಡ್ಮೇಲೆ ಮಾಡೋ ಮಿಸ್ಟೇಕ್ಸ್ನ ವಿ ಕ್ಯಾನ್ ಕರೆಕ್ಟ್ ಇಟ್. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಮೇ ಬಿ 1 day 2 day 3 day ವಿ ಕ್ಯಾನ್ ಡೂ ಮಿಸ್ಟೇಕ್ಸ್. ಬಟ್ ಆಲ್ರೆಡಿ ಆ್ಯಸ್ ಸರ್ ಹೇಳಿರೋ ಪ್ರಕಾರ ಅವ್ರದ್ದೇ ಆದಂಥ ಒಂದು ಟೆಕ್ನಿಕ್ಸ್ ಇದೆ, ಲಾಜಿಕ್ಸ್ ಇದೆ, ಇರೋದ್ರಿಂದ ಅದನ್ನು ಮೇ ಬಿ ವಿತ್ ಅವರ್ ಕರೆಕ್ಷನ್ಸ್ ಡೆಫಿನೆಟ್ಲಿ ಇನ್ 1 day, ಇಫ್ ನಾಟ್ 3rd day or 4th day, ಡೆಫಿನೆಟ್ಲಿ ಇನ್ ಫ್ಯೂಚರ್ ನಾವು ಅದನ್ನು ಅಚೀವ್ ಮಾಡ್ತೀವಿ ಅಥವಾ ಸಕ್ಸಸ್ ಆಗ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ. ಸೊ 3 ದಿನದಿಂದ ಮೋಹನ್ ಸರ್ನ ಮೀಟ್ ಆಗ್ತಿದ್ದೀರಾ, ಅವ್ರ ಟೀಮ್ನ ಮೀಟ್ ಆಗ್ತಿದ್ದೀರಾ, ಅವ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಡೆಫಿನೆಟ್ಲಿ. ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಮೋಹನ್ ಸರ್ದು ನಾನು ಸೆಮಿನಾರ್ ಆನ್ಲೈನ್ ಸೆಷನ್ ಏನು ಅಟೆಂಡ್ ಮಾಡಿದ್ನಲ್ಲ, ಐ ವಾಸ್ ಕಂಪ್ಲೀಟ್ಲಿ ಏನಂದರೆ ತುಂಬ ಸೆಮಿನಾರ್ ನಾನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ, ರಿಜಿಸ್ಟರ್ ಮಾಡಿದ್ದೀನಿ. ಬಟ್ ಫೈನಲಿ ಡ್ಯೂ ಟು
ಸಮ್ ಸರ್ಕಮ್ಟೆನ್ಸಸ್ನ ಅಟೆಂಡ್ ಮಾಡೋಕ್ಕಾಗಿಲ್ಲ, ನಂದು ವರ್ಕ್ ಟೈಮಿಂಗ್ ವಾಟ್ ಎವರ್ ಇಟ್ ಈಸ್, ಅದು ಇವನ್ ಟೈಮಿಂಗ್ ಎಲ್ಲ. ಬಟ್ ಇಲ್ಲಿ ಫೈನಲಿ ಇವನ್ ಆ ಸೆಮಿನಾರ್ ಕೂಡ ಸರ್ದು ನಾನು ಐ ವಾಸ್ ಇನ್ ಆಫೀಸ್ ಓನ್ಲಿ, ಜಸ್ಟ್ ಬೈ ಆಲ್ಮೋಸ್ಟ್ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಲೇಟ್ ನಾನು ಜಾಯ್ನ್ ಆದೆ. ಬಟ್ ಐ ವಾಸ್ ರಿಯಲಿ ಇಂಪ್ರೆಸ್ಡ್ ವಿತ್ ಸರ್ಸ್ ಸ್ಪೀಚ್. ಇಟ್ ಈಸ್ ನಾಟ್, ಅದು ಡಸಂಟ್ ಸೌಂಡ್ ಲೈಕ್ ಅದು ಏನಂತೀವಿ ಫೇಕ್, ಏನೋ ಸುಮ್ಮನೆ ಅಟ್ಯಾಕ್ ಮಾಡಕ್ಕೆ ಮಾಡ್ತಾರೆ ಅನ್ಸೋದಿಲ್ಲ. ಇಟ್ ಈಸ್ ಸೋ ರಿಯಲಿಸ್ಟಿಕ್. ಸೊ ಅದು ಎಲ್ರಿಗೂ ಅದು ಟಚ್ ಆಗುತ್ತೆ ಆ್ಯಕ್ಚುಲಿ. ವಾಟ್ ಅವ್ರು ಏನು ಹೇಳ್ತಿರೋದು ನಿಜ ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ ಫಸ್ಟ್ ಆಫ್ ಆಲ್. ಸೊ ಎಲ್ಲೂ ಅದು ಫೇಕ್ ಅನ್ಸೋದಿಲ್ಲ. ಸೊ ಇವನ್ ಐ ಥಿಂಕ್ ಸೊ ದಟ್ ಸೆಷನ್ ವಾಸ್ ಅರೌಂಡ್ 4 hour ಇತ್ತು ಅನಿಸುತ್ತೆ. ಆನ್ ದ ವೇ ನಾನು ಬೈಕಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಹೋದೆ. ಆಫ್ಟರ್ ಮನೆಗೆ ರೀಚ್ ಆಗೋಷ್ಟರಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯಿತು. ಮತ್ತೆ ಚಾರ್ಜ್ ಮಾಡಿ ಅಗೇನ್ ಜಾಯ್ನ್ ಆಗಿದೆ ಅರೌಂಡ್ 9:30ಗೆ ಆ್ಯಂಡ್ ಇಟ್ ವೆಂಟ್ ಅಪ್ ಟು ಟಿಲ್ ಅರೌಂಡ್ 11:30 ಐ ಥಿಂಕ್ ಸೊ. ಸೊ 2 hour ಕಂಟಿನ್ಯೂಸ್ಲಿ ಕೇಳ್ಕೊಂಡು ಇಟ್ ವಾಸ್ ಸೊ ಇಂಟ್ರೆಸ್ಟಿಂಗ್ ಆ್ಯಕ್ಚುಲಿ. ಸೊ ಅಲ್ಲೇ ನನಗೆ ಐ ಡಿಸೈಡೆಡ್ ಮೈ ಸೆಲ್ಫ್ ದಟ್ ಐ ಆಮ್ ಗೋಯಿಂಗ್ ಟು ಜಾಯ್ನ್ ಇಟ್ ಅಂತ. ಸೊ ಇನ್ನೊಂದೇನೆಂದರೆ ಆಫ್ಟರ್ ಕಮ್ಮಿಂಗ್ ಇಯರ್ ಮೋಹನ್ ಸರ್ ಈಸ್ ರಿಯಲಿ ವೆರಿ ಗುಡ್ ಮೆಂಟರ್. ಲೈಕ್ ಮೆಂಟರ್ ಅಂತ ಹೇಳ್ಬೋದು, ಗುರು ಅಂತ ಹೇಳ್ಬೋದು. ಈಸ್ ವೆರಿ ಗುಡ್ ಮೋಟಿವೇಟರ್ ಅಂತ ಹೇಳ್ಬೋದು. ಆ್ಯಂಡ್ ಈಸ್ ವೆರಿ ಸಪೋರ್ಟಿವ್ ಆಲ್ಸೋ. ಇನ್ನೊಂದೇನೆಂದರೆ ಇಲ್ಲಿ ಅವರು ಕೂಡ ಒನ್ ಆಫ್ ದ ಟ್ರೇಡರ್ ಆಗಿ ಅವ್ರು ಏನು ಮಾಡ್ತಾರೆ ಅದನ್ನೇ ನಮಗೂ ಜೊತೆ ಕೂಡ ಶೇರ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಸೊ ಆ ಒಂದು ಗುಣ ಇದೆಯಲ್ಲ, ಇಟ್ ಈಸ್ ರಿಯಲಿ ದಟ್ ಈಸ್ ಗ್ರೇಟ್. ಆ್ಯಂಡ್ ಆಲ್ಸೋ ಅದರ್ ಟೀಮ್ ಮೆಂಬರ್ಸ್ ಅಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ ಮೇಡಮ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ನೇತ್ರ ಅವರೇ. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಿಮ್ಮಂತ ಕೆಲವೊಂದು ವ್ಯೂವರ್ಸ್ಗೆ ಡೌಟ್ಸ್ ಇರುತ್ತೆ, ಅವ್ರ ಡೌಟ್ಸನ್ನ ಕ್ಲಾರಿಫೈ ಮಾಡೋಕ್ಕೆ ನಾನು ಕೆಲವೊಂದು ಪ್ರಶ್ನೆ ಕೇಳ್ಬೋದಾ? ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮ್ಯಾಮ್ ಹೇಳಬೇಕಂದ್ರೆ ಟ್ರೇಡಿಂಗ್ ಬಗ್ಗೆ ನನಗೇನೂ ಗೊತ್ತಿರಲಿಲ್ಲ. ಯಾಕಂದರೆ ಯಾವ ಸಬ್ಜೆಕ್ಟು ಅಥವಾ ಸ್ಕೂಲಲ್ಲಿ ಈ ಟಾಪಿಕೆ ಅನ್ನೋದೇ ಹೇಳೋದಿಲ್ಲ. ಏನೇ ಆದರೂ ಟ್ರೇಡಿಂಗ್ ಅಂದರೆ ಎಲ್ಲರೂ ತಿಳ್ಕೊಂಡ್ರೆ ಅದೊಂದು ಜೂಜಾಟ. ಎಲ್ಲರೂ ಹಂಗೆ ಅಂದ್ಕೊಂಡಿರೋದು, ನಾನು ಹಂಗೆ ಅಂದ್ಕೊಂಡಿದ್ದೆ. ಮನೇಲಿ ಹೇಳಿದ ತಕ್ಷಣ ಜೂಜಾಟ. ಈಗ ನಾನು ಏನಾಯಿತು ಅಂದರೆ ಈ ಸಮ್ಮರ್ ಹಾಲಿಡೇಸಲ್ಲಿ ನನಗೆ ಮಗಳಿದ್ದಾಳೆ ಚೈತನ್ಯ ಅಂತ, ಅವಳಿಗೆ ಹಾಲಿಡೇ ಇತ್ತು. ಅಮ್ಮ ಇದು ನೋಡೋಣ ಅಮ್ಮ ಫ್ರೀ ವೆಬಿನಾರ್ ಅಂತ. ಏನೇ ಇದೆ ಅದರಲ್ಲಿ, ನೀನು ಸುಮ್ಮನೆ ರೀಲ್ಸು ಅದು ಇದು ಅಂತ ಇದು ಮಾಡ್ತೀವಿ. ಅದಾದಮೇಲೆ 2 ಸಾರಿ ನೋಡ್ದು, ಜೊತೆಗೆ ನಾನು ಫಸ್ಟ್ ಸಾರಿ ನೋಡಿದ್ಲು. ಏನು ಸಾರು 10-11 ಗಂಟೆ ಆದರೂ ತೊಗೋತಾನೇ ಇದ್ರು. ಅವ್ರು ಮಾತಾಡೋದು ಇದು ಅವಳಿಗೆ ತುಂಬ ಇಷ್ಟ ಆಯಿತು. ನಾನು ಅಷ್ಟೇ, ಯಾಕಂದರೆ ಕನ್ನಡದಲ್ಲಿ ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅವ್ರು ಹೇಳ್ಕೊಡ್ತಿದ್ದ ಟಿಕ್ಸ್ ಎಲ್ಲ ನೋಡ್ತಿದ್ದೆ. ಈ ಥರನೂ ಇದೆಯಾ, ಮತ್ತು ನಾವೆಲ್ಲ ಇದೇನೋ ಜೂಜು ಹಾಗೆ ಹೀಗೆ ಕ್ಲೈಂಬಿಂಗು ಅಂತಾರೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ 2ನೇ ಸಾರಿ ಅವಳು ಮತ್ತೆ ಇನ್ನೊಂದು ಸಾರಿ ಕೇಳಿದು. ಅದಾದಮೇಲೆ ಸುಮ್ಮನಾದು. ಸಾರ್ ಒಂದು ಟ್ರಿಕ್ ಕೇಳಿದ್ರು ಲಾಸ್ಟಲ್ಲಿ, ಫಂಡ್ ಹೆಂಗೆ ಅರೇಂಜ್ ಮಾಡಬೇಕು. ಸೊ ಅವ್ರು ಹೇಳಿದ ತಕ್ಷಣ ನನ್ನ ಮಗಳು ರೆಡಿ ಆದ್ಲು. ಅಮ್ಮ ಈಗ ಅಡ್ಮಿಷನ್ ಬಂತ ನಂದು, ರೆಡಿ ಇದೆಯಾ, ಏನು ಆಪ್ಷನ್ ಇದೆ ಸಾರ್ ಹೇಳಿದ್ರಲ್ವಾ. ಫಂಡ್ಗೆ ಎದ್ರುಕೊಂಡು ಹೋಗ್ತಾ ಇಲ್ಲ. ಸಾರ್ ಇನ್ನೊಂದು ಆಪ್ಷನ್ನು ಕೊಟ್ಟರು, ನೀವು ಎಷ್ಟು ಇನ್ವೆಸ್ಟ್ ಹಾಕಿ ಏನು ಬಿಸ್ನೆಸ್ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ನಾನೀಗ ಬಿಸ್ನೆಸ್ ಮಾಡ್ತಿರೋದು, ಜಾಬ್ಗೆ ಹೋಗ್ತೀನಂದ್ರೆ ಆ ಕೋರ್ಸ್ ಕಲ್ತು ಹೋಗಬೇಕು. ಎರಡಕ್ಕೂ ಇನ್ವೆಸ್ಟ್ಮೆಂಟ್ ಸೇಮು. ಬೇರೆಯವ್ರ ಹತ್ರ ಹೋಗಿ ಬೈಸ್ಕೊಳ್ಳೋದಕ್ಕಿಂತ, ಅಥವಾ ಅದಾಗದೇ ಇದ್ದರೆ ಇವಾಗ ನೀನು ಕಲಿತೀನಿ ಅನ್ನೋದು, ಇದೇ ಕಲಿ. ಒಂದು ಬೆಸ್ಟ್ ಆಪ್ಷನ್ ಸಾರ್ ಕನ್ನಡದಲ್ಲಿ ಹೇಳ್ಕೊಡ್ತಿದ್ದಾರೆ. ಮ್ಯಾಕ್ಸಿಮಮ್ ಬೇರೆ ಲ್ಯಾಂಗ್ವೇಜ್ ಅಂದರೆ ಅಷ್ಟು ಕಂಫರ್ಟಬಲ್ ಇಲ್ಲ ನಾವು. ಅದೇ ಮಂತ್ನ ನಾನು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಮಾತಾಡಿಕೊಂಡು ನೀನು ಇಲ್ಲಿ ರಿಕವರಿ ಮಾಡ್ಬೋದು, ಬಂದು ಕಲಿತೀಯ ನೀನು, ನಾನು ಡ್ರಾಪ್ ಮಾಡು, ಮಾರ್ನಿಂಗ್ ಹೋಗು ಬಾ. ಮನೇಲಿದ್ದರೆ ಕಷ್ಟ ಆಗುತ್ತೆ. ಫಸ್ಟು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಹೌಸ್ ವೈಫ್ ಅಂತ ಬರದೆ. ಇವಾಗ ನನ್ಗೆ ಇವಾಗ ಡಿಸೈಡ್ ಆಗಿದೆ ಹೌಸ್ ವೈಫ್ ಅಲ್ಲ, ಸೆಲ್ಫ್ ಎಂಪ್ಲಾಯಿ ಬರೀಬೇಕು. ವೆರಿ ಲವ್. ಸೊ ಇಲ್ಲಿ ಬರೋ ಮುಂಚೆ ನಿಮ್ ಟ್ರೇಡಿಂಗ್ ಬಗ್ಗೆ ಐಡಿಯಾ ಇರಲಿಲ್ಲ, ಝೀರೋನಲ್ಲಿ ತುಂಬಾ ದೊಡ್ಡ ವಾಸ್ಟ್ ಟಾಪಿಕ್ ಅಂತ ಇತ್ತು. ಬಟ್ ಇಲ್ಲಿ ಬಂದಾದ್ಮೇಲೆ ಈ 3 ದಿನದಿಂದ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಖಂಡಿತ ಮ್ಯಾಮ್. ಇದು ಏನನ್ನೋದೇ ಗೊತ್ತಿರಲಿಲ್ಲ. ನಾನು ಸಬ್ಜೆಕ್ಟ್ ಏನೋ ಟ್ರೇಡಿಂಗ್ ಅನ್ನೋದು ಅಷ್ಟೇ ಕೇಳಿದ್ದೆ. ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಷ್ಟೊಂದು ಕೋಟಿ ದುಡ್ಡಿದ್ದಾಗ ನಾವೇನು ಸ್ವಲ್ಪ ಇನ್ವೆಸ್ಟ್ಮೆಂಟಲ್ಲೂ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಹೋಗ್ಬೋದು. ನಾವು ಹೇಗೆ ತರ್ತೀವೋ ಹಾಗೆ ವಾಪಸ್ ಕೊಡುತ್ತೆ ಇದು. ಆ ರೀತಿ ಸಾರ್ ಹೇಳ್ದಂಗೆ ಸಮುದ್ರನೇ ಹೇಗೆ ಅಲೆ ಬರುತ್ತೋ, ಎಷ್ಟು ಜೋರಾಗಿ ಬರುತ್ತೋ ಅಷ್ಟು ಜೋರಾಗಿ ರಿವರ್ಸ್ ನಮಗೆ ಬರುತ್ತೆ. ನಾವು ಆಗ್ತಂಗೆ ಇದು ಅಂದರೆ ಇದ್ರ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ಇದು ಜೂಜಲ್ಲ, ನಿಜವಾಗ್ಲೂ ಇದು ಫ್ಯೂಚರ್ ಇರೋದು. ಇನ್ಫ್ಯಾಕ್ಟು ಇದನ್ನ ಇವಾಗಿಂದ ನಾವು ಹೆಂಗೆ ಮೊದಲು ನಾವೆಲ್ಲ ಉಳಿಸೋದು ಕಲಿತಿದ್ದೀವೋ ಇದೊಂದು ಟಾಪಿಕ್ ಥರ ಮಕ್ಳಿಗೆ ಕಳಿಸ್ಬೇಕು. ಹೇಗೆ ಅರ್ನ್ ಮಾಡೋದು ಕಲಿತಾರೋ ಡೆಫಿನೆಟ್ಲಿ ಅದು ಈಸಿ ಆಗುತ್ತೆ. ಖಂಡಿತ ಇನ್ ಫ್ಯೂಚರಲ್ಲಿ ಇದನ್ನು ತರಲೇಬೇಕು ಮ್ಯಾಮ್. ಯಾಕಂದರೆ ಅವ್ರು ಮ್ಯಾನೇಜ್ ಮಾಡೋದು ಕಲ್ತು ಬಿಟ್ರೆ ನಮ್ಮ ಅರ್ಧ ಬರ್ಡನ್ ಟೆನ್ಷನ್ ನಮಗೇನಿರುತ್ತೆ, ಮ್ಯಾಕ್ಸಿಮಮ್ಮು ಮಕ್ಕಳು ಸೆಟ್ಲ್ ಆಗಬೇಕು. ಅವ್ರ ಎಜುಕೇಷನ್ ಜೊತೆಗೆ ಇದನ್ನೂ ಒಂದು ಕೋರ್ಸ್ ಥರ, ಈ ಕಂಪ್ಯೂಟರ್ ಕೋರ್ಸಿಗೆ ಜಾಯಿನ್ ಮಾಡಿಸ್ತೀವಿ, ಅದು ಇದು ಕೋರ್ಸ್ ಜಾಯಿನ್ ಮಾಡಿಸ್ತೀವಿ, ಡ್ಯಾನ್ಸು. ಅದೇ ರೀತಿ ಅವ್ರು 18 years ಆಯಿತು ಅಂದರೆ ಇದು ಒಂದು ಫೀಲ್ಡ್ ಅವ್ರಿಗೆ ಸ್ವಲ್ಪ ನಾಲೆಜ್ ಬರಲಿ ಅಂತ ಅವ್ರಿಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡಬೇಕು. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಮ್ಯಾಮ್? ಕಾನ್ಫಿಡೆನ್ಸ್ ಅಂದರೆ ಈಗಲೇ ಹೇಳ್ತೀನಿ, ನಾನು ಸೋಷಿಯಲ್ ಮೀಡಿಯಾದಿಂದ ತುಂಬ ಅಂದರೆ ಈಚೆ ಇರ್ತಿದ್ದೆ, ಅಂಥ ಓಪನ್ ಆಗಿ ಮಾತಾಡ್ತಿಲ್ಲ, ಐಟ್ ಟು ಐಟ್ ಕಾಂಟ್ಯಾಕ್ಟ್ ಇರಲಿಲ್ಲ. ಇದೇ ನಾನು ಫಸ್ಟ್ ಇಷ್ಟು ಚೆನ್ನಾಗಿ ಅಂದರೆ ಡೈರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅದರಲ್ಲೇ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ತುಂಬ
ಡೈರೆಕ್ಟ್ ಆಗಿ ಸೆಲ್ಫ್ ಮಾತಾಡ್ತಿದ್ದೀರಾ. ಡಿಸಿಷನ್ ಮಾಡ್ಕೊಳ್ಳೋದು ಬಂತು. ತುಂಬ ಎದುರ್ಕೋತಿದ್ದೆ. ಯಾರಾದರೂ ಏನು ಹೇಳ್ತಾರೆ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಆಗ್ತಿದೆ. ಡಿಸಿಷನ್ ತೊಗೊಳೋದಕ್ಕೆ ಯಾವಾಗಲೂ ಕಷ್ಟ ಕಷ್ಟ ಆಗ್ತಿತ್ತು. ಇವಾಗ ಅವ್ರು ಕೊಟ್ಟಿರೋ ಎನರ್ಜಿ ಮತ್ತು ನಾಲೆಜಿಂದ ಖಂಡಿತ ನಾನು ಡಿಸಿಷನ್ ಮೇಕಿಂಗ್ ಮಾಡಿಕೊಂಡು ಟ್ರೇಡಿಂಗ್ ಕಂಟಿನ್ಯೂ ಮಾಡ್ಕೊಂಡು. ಲವ್ಲಿ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಬರ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ, ಅವ್ರ ಟೀಮ್ ಬಗ್ಗೆ ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮ್ಯಾಮ್. ಏನಾದರೂ ಒಂದು ಇದು ಕೊಟ್ಟರೆ ನನಗೆ ಫಾರ್ಮು ನೋಡ್ತೀನಿ. ಅದರಲ್ಲಿ ಇಂಗ್ಲೀಷಲ್ಲಿ ಜಾಸ್ತಿ ಇತ್ತು ಅಂದರೆ ಫಸ್ಟು ನೋಡಿಬಿಟ್ಟು ಇಷ್ಟೊಂದ ಸರಿ ಬೇಡ ಬಿಡು, ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ಹೇಳ್ಬಿಟ್ಟು ಸೈನ್ ಮಾಡಿಬಿಟ್ಟು ಹೋಗ್ತಿದ್ದೆ ಕಣ್ಣು ಮುಚ್ಕೊಂಡು. ಬಟ್ ಆದರೆ ಮೋಹನ್ ಸರ್ ಕನ್ನಡದಲ್ಲಿ ಹೇಳ್ಕೊಟ್ರಲ್ಲ, ಈ ರೀತಿ ಯಾರೂ ಹೇಳ್ಕೊಡೋದಿಲ್ಲ. ಸ್ಟಾಕ್ ಮಾರ್ಕೆಟ್ ಇಷ್ಟು ಈಸಿಯಾಗಿ ಅಂದರೆ ನಮಗೆ ತುಂಬ ಬೇಕಾಗಿಲ್ಲ. ನಮ್ಮ ನಾಲೆಡ್ಜ್ಗೆ ಅಥವಾ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ನಾವು ಕ್ಯಾಚ್ ಮಾಡಿದ್ರೆ ಸಾಕು. ಅದು ನಮ್ಮ ಭಾಷೆಯಲ್ಲಿ ಹೇಳ್ಕೊಟ್ಟಾಗ ತುಂಬ ಬೇಗ ಇದಾಗುತ್ತೆ. ಅದ್ರ ಜೊತೆಗೆ ಅವ್ರು ಹೇಳ್ಕೊಟ್ಟಿದ್ದು ಸ್ಮಾಲು ಅಂದರೆ ಅವರು ಅದು ತುಂಬ ಜಾಸ್ತಿನೇ ನನಗೆ. ಆ ಕನ್ನಡದಲ್ಲಿ ಹೇಳಿ ಅವ್ರು ಅರ್ಥ ಮಾಡಿಸಿದ ರೀತಿ ಬೇಗ ಅರ್ಥ ಆಯಿತು. ಆವಾಗ ಅನ್ನಿಸ್ತು, ಅಯ್ಯೋ ಅಷ್ಟೊಂದಿತ್ತು, ಏನೇನೋ ಹೇಳಿದ್ರು. ಈ ಯೂಟ್ಯೂಬ್ ಇದೆಲ್ಲ ನೋಡಿದೆ, ಏನಾದರೂ ಬೇಸಿಕ್ ತಿಳ್ಕೊಂಡು ಹೋಗೋಣ. ಏನೂ ಗೊತ್ತಿಲ್ಲ ಅಂದರೆ ಏನು ಅನ್ಕೋತಾರೋ ಅವರು, ಹೇಗೆ ಫೇಸ್ ಮಾಡೋದು, ಏನೂ ಗೊತ್ತಿಲ್ಲದೆ ಹೋಗೋದಕ್ಕಿಂತ ಅದೆಲ್ಲ ನೋಡಿ ಇಷ್ಟೊಂದು ವರ್ಡ್ಸ್ಗಳು ತಿಳಿಬೇಕಾ, ಇಷ್ಟೊಂದು ತಿಳ್ಕೊಬೇಕಾ ಅಂದ್ಬಿಟ್ಟು ಗಾಬರಿ ಆಗಿದ್ದೆ. ಅದಾದಮೇಲೆ ಇವ್ರು ಕನ್ನಡದಲ್ಲಿ ಹೇಳ್ಕೊಟ್ಟಾಗ 2 ಡೇಸಲ್ಲಿ ಇಷ್ಟೇನಾ ಇದು, ಖಂಡಿತ ಪ್ರಾಕ್ಟೀಸ್ ಮಾಡಿದ್ರೆ ನಾವು ಕಲಿತೀವಿ ಅನ್ನೋದು ಅನ್ನಿಸ್ತು. ಈಗ ಹೆಂಗೆ ಬೇಬಿ ಸಿಟ್ಟಿಂಗ್ ಮಕ್ಳನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ, ಸ್ಟಾರ್ಟಿಂಗಲ್ಲಿ ಅವಕ್ಕೆ ಅಡ್ಜಸ್ಟ್ ಆಗಿರಲ್ಲ ಹೊಸ ಜಾಗ. ಆದರೆ ಬಟ್ ಅಲ್ಲಿರೋ ಟೀಚರ್ಸು ಇವರೆಲ್ಲ ಅಡ್ಜಸ್ಟ್ ಆಗಿಬಿಟ್ರೆ ಮಕ್ಕಳು ನಾವು ಹೇಳೋಕ್ಕೆ ಮೊದಲೇ ಹೆಂಗೆ ರೆಡಿ ಆಗ್ತಾರೋ ಹಂಗಾಗೋಯ್ತು. ಸರ್ ಈ ಟೈಮಿಗೆ ಬರಬೇಕು ಅಂದಾಗ ಮೊದಲು ಅಲಾರಾಮ್ ಇಟ್ಕೊ ಎದ್ದೊಳ್ಬೇಕಾಯ್ತು. ಈಗ ಆ ಟೈಮಿಗೆ ಮುಂಚೆನೇ ಎದ್ದೊಳ್ತೀವಿ. ಅವ್ರ ಟೀಮು ಅಷ್ಟೇ ಸಪೋರ್ಟ್ ಮಾಡ್ಬೇಕು. ಈಗ ಸದ್ಯಕ್ಕೆ ಒಂದು ಲೈವ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದರು. ಫುಲ್ಲು ಟೆನ್ಷನು, ಗಾಬರಿ, ಯಾರು ಮಾತಾಡ್ಸ್ರು ಇರಿಟೇಟು ಏನು ಅನ್ನೋದಿದ್ದು. ಬಟ್ ಆದರೆ ಅವ್ರ ಟೀಮಲ್ಲಿಗೆ ಅದೇ ಸಮಯದಲ್ಲಿ ನಾವು ಎಷ್ಟು ಕ್ವಶನ್ ಕೇಳ್ತೀವಿ ಅಂದರೆ ಡೌಟ್ಸ್ ಕೇಳ್ತಿರ್ತೀವಿ, ಇದು ಮಾಡ್ತಿರ್ತೀವಿ, ಕಾಲ್ ಮಾಡ್ತಿರ್ತೀವಿ. ಅವ್ರು ಅಷ್ಟು ಸಮಾಧಾನಾಗಿ ಹ್ಯಾಂಡ್ಲ್ ಮಾಡ್ತಿದ್ದಾರೆ. ಸಾರ್ ಎನರ್ಜಿ ಹೆಂಗಿದೆಯೋ ಅವ್ರ ಟೀಮ್ ಸಪೋರ್ಟು ಕೂಡ ಹಂಗೆ ಇದೆ. ನಾವು ಬೇಸಿಕ್ಕಿಂದ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸಾರ್ ಹೇಗೆ ಸಪೋರ್ಟ್ ಕೊಡ್ತಿದ್ದಾರೆ ಅಂದರೆ, ಬಟ್ ಇದು ಕನ್ನಡದಲ್ಲಿ ಇನ್ನಷ್ಟು ಹೇಳಿದ್ರೆ ಇಂಗ್ಲೀಷ್ ಭಯ ಇರೋರು ಖಂಡಿತ ಆರಾಮಾಗಿ ಕಲ್ತು ಇದರಲ್ಲಿ ಇದು ಮಾಡ್ಕೋಬೋದು. ಲವ್ಲಿ, ಗ್ರೇಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಪವನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಶೂರ್. ಥ್ಯಾಂಕ್ ಯು ಸೊ ಮಚ್. ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನನ್ನ ಭಯ ಎಲ್ಲಿ ಎಂಟ್ರಿ ಮಾಡಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಯಾವುದು ಸೆಲೆಕ್ಟ್ ಮಾಡಬೇಕು, ಯಾವುದು ಪಿಕ್ ಮಾಡಬೇಕು, ಏ ಥರ ಮಾನಿಟ್ರ್ ಮಾಡಬೇಕು, ಏ ಥರ ಅದು ಮ್ಯಾಗೆ ಕೆಳಗೆ ಆಗ್ತಿದ್ದಾಗ ಭಯ ಆಗ್ತಿತ್ತು. ಅದು ಮ್ಯಾಗ ಹೋದಾಗ ಸಂತೋಷ, ಕೆಳಗೆ ಬಂದಾಗ ದುಃಖ ಆಗ್ತಿತ್ತು. ಆ ಥರ ಎಲ್ಲ ಭಯ ಇತ್ತು ಮೇಡಮ್. ಅಲ್ಲಿಗೆ ಇಲ್ಲಿ ಬಂದ ಮ್ಯಾಗೆ ಅದು ಭಯ ಆದಷ್ಟು ಕಮ್ಮಿ ಆಗಿಬಿಟ್ಟಿದೆ. ಒಂದು ಮೆಥಡ್ ಗೊತ್ತಾಗಿದೆ, ಅದಕ್ಕೆ ಕಮ್ಮಿ ಆಗಿದೆ. ಸೊ ಮುಂಚೆ ನೀವು ಸಣ್ಣ ಪುಟ್ಟ ಟ್ರೇಡಿಂಗ್ ಮಾಡ್ತಿದ್ರಿ, ಅವಾಗ ನಿಮ್ಗೆ ಅರ್ಥ ಆಗದೆ ಇರೋದು ಅಥವಾ ತುಂಬ ಕನ್ಫ್ಯೂಸಿಂಗ್ ಆಗಿದ್ದ ಟಾಪಿಕ್ ಇವಾಗ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಅಲ್ಲಿ ಅವಾಗ ಯಾವುದು ಪಿಕ್ ಮಾಡಬೇಕು, ಯಾವ ಟೈಮ್ಗೆ ಹೋಗ್ಬೇಕು ಅದರಲ್ಲಿ ಅನ್ನೋದು ಗೊತ್ತಾಗ್ತಿದ್ದಿಲ್ಲ. ಇಲ್ಲಿ ಬಂದ್ಮ್ಯಾಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ. ಯಾವುದು ಕಂಪ್ನಿ ಯಾವ ಟೈಮಲ್ಲಿ ಪಿಕ್ ಮಾಡಬೇಕು, ಎಷ್ಟಿಗೆ ಏ ಟೈಮ್ಗಿಂತ ಎಷ್ಟೊತ್ತಿರಬೇಕು, ಮತ್ತು ಹೆಂಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗಿದೆ ಮೇಡಮ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ತುಂಬ ಮಟ್ಟಿಗೆ ಬೆಳೆದಿದೆ ಮೇಡಮ್. ಒಂದು 3-4 ರಟ್ಟು ಬೆಳೆದಿದೆ ಆರಾಮಾಗಿ. ಈಗ 80-90% ಕಾನ್ಫಿಡೆನ್ಸ್ ಆದರೂ ಐತೆ. ಇನ್ನು ಮಿಕ್ಕಿದ ಕಾನ್ಫಿಡೆನ್ಸ್ ನಾನು ಪ್ರಾಕ್ಟೀಸ್ ಮಾಡಿದ ಮ್ಯಾಗೆ ಬರುತ್ತದು. ಅದೊಂದೇ ಪೆಂಡಿಂಗ್ ಇರೋದು. ಈಗ ಸಾರ್ ಕಡೆಯಿಂದ ಎಲ್ಲ ಆಗಿದೆ. ಸೊ ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಬಿಗಿನರ್ಸ್ಗೆ ಒಂದು ಗೋಲು ಏನು ಇದ್ದಿರಲ್ಲ ಮೇಡಮ್. ಅವರ ಓನ್ ಮೈಂಡಿಂದ ಎಲ್ಲ ನಾವೇ ಮಾಡ್ಕೊತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಮಾರ್ಕೆಟ್ ಅಂಥವ್ರನ್ನೇ ವೇಟ್ ಮಾಡಿ ಅವರಿಂದನೇ ಕಲ್ಸ್ಕೊಂತಾರೆ. ಅದು ಇರಬಾರ್ದು ಅಂದರೆ ಮಿಡಿಲ್ ಗ್ರೂಪ್ಸ್ ಬಂದು ಸಾರ್ ಹತ್ರ ಎಲ್ಲ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್, ಬೆಳಿಗ್ಗೆ ಏನು ಮಾಡ್ಬೇಕು, ಮಧ್ಯಾಹ್ನ ಏನು ಮಾಡ್ಬೇಕು, ಸಾಯಂಕಾಲಕ್ಕೆ ಏನು ಮಾಡ್ಬೇಕು, ಈ ಪ್ರಾಸೆಸ್ ಎಲ್ಲ ಕಲ್ತ್ರೆ ಒಂದು ಕ್ಲಾರಿಟಿ ಸಿಗುತ್ತೆ. ಆವಾಗ ಅವರೇ ಮಾಡ್ಬೋದು ಆರಾಮಾಗಿ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ದು ಅವ್ರ ಆರನೇ ತುಂಬ ಡಿಫ್ರೆಂಟ್. ಫುಲ್ಲು ಪಾಸಿಟಿವ್, ಫುಲ್ಲು ವೈಬ್ಸ್. ಬೆಳಿಗ್ಗಿಂದ ಸಾಯಂಕಾಲ 8 ಗಂಟೆವರೆಗೆ ಕ್ಲಾಸ್ ತಗೊಂತಾನೆ ಇದ್ದಾರೆ. ಆ ವರ್ಕ್ಶಾಪ್ ಅದು ಎನರ್ಜಿ ಇಷ್ಟು ಡ್ರಾಪು ಇಲ್ಲ. ಅವ್ರ ಮುಖ ನೋಡಿದಾಗೆಲ್ಲ ನಮಗೂ ಎನರ್ಜಿ ಜೋಶ್ ಬರುತ್ತೆ. ಇನ್ನೂ ಕಾನ್ಸಂಟ್ರೇಟೆಡ್ ಕೇಳ್ತೀವಿ. ಮತ್ತು ಟೀಮ್ ಕೂಡ ಫಸ್ಟ್ ಡೇ ನಾವು ಜಾಯ್ನ್ ಆಗೋದ್ರಿಂದ ಇವಾಗವರೆಗೂ ಎವ್ರಿ ಸ್ಟೆಪ್, ಎವ್ರಿ ಪ್ರಾಸೆಸ್ಸು ಗೈಡ್ ಮಾಡ್ತಾ ಇದ್ದಾರೆ. ಎಲ್ಲಿ ಸ್ಟ್ರಕ್ ಆದರೂ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನಾವು ಅದರಿಂದ ಹೊರಗೆ ಬಂದು ಕ್ಲಿಯರ್ ಆಗೋವರೆಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಚೆನ್ನಾಗಿ. ಓಕೆ, ಲವ್ಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ರಾಜೇಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್.
ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಭಯ ಅಂದರೆ ನನಗೆ ಮುಂಚೆ ಏನೋ ಹಾಕ್ಬಿಟ್ರೆ ಕಳ್ಕೊಬಿಡ್ತೀನೋ, ಏನೋ ಅಮೌಂಟ್ ಹಾಕ್ಬಿಟ್ರೆ ಹೋಗ್ಬಿಡುತ್ತೇನೋ, ಇಲ್ಲ ಬಂದರೆ ಬಂದುಬಿಡುತ್ತೆ, ಇಲ್ಲ ಅಂದರೆ ಹೋಗ್ಬಿಡುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂತಂದರೆ ಏನೋ 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 ನ್ಯೂಸ್ ಬಂತು, ಇಲ್ಲ ರೈಸ್ ಆಯಿತು ಅಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗುತ್ತೆ, ಆ ಥರ ಸ್ವಲ್ಪ ಭಯ ಇತ್ತು ಮುಂಚೆ. ಈಗ ಇಲ್ಲಿ ಸೆಮಿನಾರ್ ಅಟೆಂಡ್ ಆಗೋಕ್ಕಿಂತ ಮುಂಚೆ ಆ ಭಯ ಇತ್ತು ನಮಗೆ. ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿದೆ. ಯಾಕೆಂದರೆ ಯಾವಾಗ ಏನಾಗತ್ತೆ ಅಥವಾ ಡೌನ್ ಇದ್ರೂ ನಾವು ದುಡ್ಡು ಮಾಡ್ಬೋದು, ಅಪ್ ಇದ್ರೂ ನಾವು ದುಡ್ಡು ಮಾಡ್ಬೋದು ಅಂತ ಇವಾಗ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಕ್ಲಾರಿಟಿ ಬಂದಿದೆ. ಹೌದು. ಪರ್ಫೆಕ್ಟ್. ಸರ್ ನೀವು ಇಲ್ಲಿ ಬರೋ ಮುಂಚೆ ಸ್ವಲ್ಪ ಟ್ರೇಡಿಂಗ್ ಮಾಡಿದ್ದೀರಾ, ಸೊ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಅಲ್ಲಿ ಇದೆ, ನಿಮ್ಗೊಂದು ಸ್ವಲ್ಪ. ವಿಷಯ ಕಲ್ತಿಲ್ಲ ಅಥವಾ ಅರ್ಥ ಆಗ್ತಿರ್ಲಿಲ್ಲ ಅಂತಿತ್ತು, ಅಂದರೆ ನನಗೆ ಯಾವ ಸ್ಟಾಕ್ ತೊಗೋಬೇಕು ಅಥವಾ ಯಾವುದಕ್ಕೆ ಏನು ಹಾಕಬೇಕು, ಏನೋ ಒಂದು ಮೇಲೆ ಹೋಗ್ತಿದೆ ಅಂತಂದರೆ ಹಾಕೋದು, ಇಲ್ಲ ಅಂತಂದರೆ ಸುಮ್ಮನೆ ಇರೋದು, ಆ ಥರ ಆಗ್ತಾಯಿತ್ತು. ಬಟ್ ಇವಾಗ ಅದು ಯಾವ ಕಂಪ್ನಿ ಹಾಕಬೇಕು, ಅದು ಯಾವ ಟ್ರೆಂಡಲ್ಲಿ ಹೋಗ್ತಾ ಇದೆ ಅಥವಾ ಡೌನ್ ಹೋಗ್ತಾ ಇದೆಯಾ ಅದು ಅರ್ಥ. ಈಗ ನನಗೆ ಅದನ್ನು ನೋಡ್ಬೋದು ಯಾವ ಥರ ವರ್ಕ್ ಆಗುತ್ತೆ ಅಂತ ನನಗೆ ಇವಾಗ ಗೊತ್ತಾಗಿದೆ. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮುಂಚೆಗೆ ಹೋಲಿಕೆ ಮಾಡಿದ್ರೆ ಲೈಕ್ ಆಲ್ಮೋಸ್ಟ್ 1% ಇತ್ತು ಮುಂಚೆ. ಇವಾಗ ನನಗೆ ಆಲ್ಮೋಸ್ಟ್ 100 ಅಲ್ಲ 90% ನನಗೀಗ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಟ್ರೇಡ್ ಮಾಡ್ಬೋದು ವಿತ್ ಅ ಮಿನಿಮಮ್ ಲಾಸ್. ಅದನ್ನು ನಾನು ಮಾಡ್ಬೋದು ಅಂತ ತುಂಬ ಕಾನ್ಫಿಡೆನ್ಸ್ ಇದೆ ನನಗೆ ಇವಾಗ ಆಫ್ಟರ್ ಅಟೆಂಡಿಂಗ್ ಅ ವರ್ಕ್ಶಾಪ್. ಸೊ ಮಿಕ್ಕಿ 10% ಮಾಡ್ತಾ ಕಲಿತೀರಾ? ಮಾಡ್ತಾ ಅಂದರೆ ಪ್ರಾಕ್ಟಿಕಲ್ ಆಗಿ ಯಾವಾಗ ನಾವು ಮಾಡ್ತೀವಿ, ಸೊ ಆವಾಗ ನಮಗೆ ಆ ಕಾನ್ಫಿಡೆನ್ಸು ಜಾಸ್ತಿ ಆಗುತ್ತೆ. ಸೊ ನಿಮ್ಮಂತೆ ಆಕ್ಟಿವ್ ಟ್ರೇಡರ್ಸ್ ಏನಕ್ಕೆ ಈ ಪ್ರೋಗ್ರಾಮನ್ನು ಅಟೆಂಡ್ ಮಾಡಬೇಕು? ಸೊ ಯಾಕೆ ಅಂತಂದರೆ, ಸೊ ಈಗ ಟ್ರೇಡರ್ಸ್ ಅಂತಂದರೆ ಲೈಕ್ ಅವ್ರಿಗೆ ಯಾವುದೇ ಥರದ್ದು ಆ ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅದು ಯಾವ ಥರ ಯೂಸ್ ಆಗುತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಥರ ವರ್ಕ್ಶಾಪ್ಸ್ನ ಅಟೆಂಡ್ ಮಾಡಿದ್ರೆ ಅಥವಾ ಆನ್ಲೈನು ಸಪೋರ್ಟ್ ಸಿಗ್ತಾ ಇದೆ, ಸೊ ಅದನ್ನು ಅಟೆಂಡ್ ಮಾಡಿದ್ರೆ ನಮಗೆ ಒಂದು ಗೊತ್ತಾಗುತ್ತೆ ಯಾವ ಥರ ಅದು ಯೂಸ್ ಮಾಡಬೇಕು. ಈಗ ಟೂಲ್ಸ್ ಇದೆ, ಬೇರೆ ಬೇರೆ ಥರ ಇಂಡಿಕೇಟರ್ಸ್ ಇದೆ, ಸೊ ಆ ಇಂಡಿಕೇಟರ್ ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು. ಸೊ ಅದಕ್ಕೆ ಲೈಕ್ ಟ್ರೇಡರ್ಸ್ ಆಗಿ ನಾವು ಅದನ್ನು ಮಾಡ್ಬೋದು. ಸೊ ನಾನು ಅದನ್ನೇ ಬೇರೆಯವ್ರಿಗೂ ಅದೇ ಹೇಳ್ತೀನಿ, ಲೈಕ್ ಬೇರೆ ಯಾರು ಮಾಡ್ತಾಯಿದ್ರು ಅದ್ರ ಬಗ್ಗೆ ಜಾಸ್ತಿ ನಾಲೆಜ್ ಅಂತಲ್ಲ, ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಅಂತಂದರೆ ತುಂಬ ಇರುತ್ತೆ, ಕಲಿಯೋದು ತುಂಬ ಇರುತ್ತೆ. ಬಟ್ ಏನು ಬೇಕು, ದುಡ್ಡು ಮಾಡೋಕ್ಕೆ ಏನು ಬೇಕು ಅದು ಮಾತ್ರ ಕಲ್ತ್ಕೊಂಡ್ರೆ ಸಾಕು ಅಂತ ನಾನು ಹೇಳ್ತೀನಿ. ಓಕೆ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ, ಅವ್ರ ಟೀಮ್ ಬಗ್ಗೆ ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮೋಹನ್ ಸರ್ ಲೈಕ್ ಅವ್ರಿಗೆ ತುಂಬ ನಾಲೆಜ್ ಇದೆ ಫಸ್ಟು. ಯಾಕೆ ಅಂತಂದರೆ ಅವ್ರ ಲೆವೆಲಲ್ಲಿ ನಾವು ಬೆಳಿಬೇಕು ಅಂತಂದರೆ ಲೈಕ್ ನಾವು ತುಂಬ ಸ್ಟೆಪ್ಸ್ನ ಹತ್ತಬೇಕು. ಲೈಕ್ ಇವಾಗ ನಾವು ಮೋಹನ್ ಸರ್ದು ಲೈಕ್ 0.5% ಇದೆ ಅಂತ ನಾನು ಹೇಳ್ತೀನಿ. ಈಗ ನಾನು ಯಾವ ಲೆವೆಲಲ್ಲಿದ್ದೀನಿ, ಮೋಹನ್ ಸರ್ ಥರ ನಾಲೆಜ್ ಬೇಕು ಅಂತಂದರೆ ತುಂಬ ಬೇಕು. ಬಟ್ ಅವ್ರು ನಮಗೆ ತುಂಬ ಹೇಳ್ಕೊಡ್ತಿದ್ದಾರೆ. ಲೈಕ್ ಅದರಲ್ಲಿ ನಾವು ಯಾವುದಾದ್ರು ಒಂದು ಲೈಕ್ ಏನೋ ಒಂದು ಟೆಕ್ನಿಕ್ ಇದೆ ಅಂತಂದರೆ ಅದನ್ನು ನಾವು ಪ್ರಾಕ್ಟೀಸ್ ಮಾಡಿ ಮಾಡ್ಕೋಬೇಕು. ಆ್ಯಂಡ್ ಟೀಮ್ ಬಗ್ಗೆ ಹೇಳೋದಿದ್ರೆ ಯಾವಾಗಲೂ ಏನೇ ಫೋನ್ ಮಾಡಿದ್ರು ಅಥವಾ ಏನೇ ಆನ್ಲೈನಲ್ಲಿ ಏನೇ ಸಪೋರ್ಟ್ ಇದ್ರೂ, ಈಗ ಡೈಲಿ ಕ್ಲಾಸಸ್ ನಡೀತಾ ಇರುತ್ತೆ, ಸೊ ಏನೇ ಕ್ವಶನ್ಸ್ ಇದ್ದರೂ ಅಥವಾ ಏನೇ ಡೌಟ್ಸ್ ಇದ್ದರೂ ಕ್ಲಾರಿಫೈ ಮಾಡ್ತಾರೆ. ಲೈಕ್ ಇಮಿಡಿಯೇಟ್ ಅಂತಲ್ಲ, ಏನೋ ಇದ್ದರೆ ಅವ್ರು ಇಮಿಡಿಯೇಟಾಗಿ ಮಾಡ್ತಾರೆ, ಇಲ್ಲ ಅಂತಂದರೆ ಚೆಕ್ ಮಾಡ್ತಾರೆ, ಇಲ್ಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ. ಈವನ್ ಅದು ಇಲ್ಲ ಅಂತಂದರೆ ಆಫೀಸ್ ಇದೆ, ಆಫೀಸಿಗೆ ಹೋಗ್ಬಿಟ್ಟು ನಾವು ಅಲ್ಲಿ ಅವ್ರ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ರಾಜೇಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಖಂಡಿತ. ಓಕೆ. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಅಂದರೆ ನಮಗೆ ನಾಲೆಡ್ಜ್ ಸ್ವಲ್ಪ ಇತ್ತು, ಬಟ್ ಆದರೆ ಇಷ್ಟು ಧೈರ್ಯವಾಗಿ ಒಳಗಡೆ ಇಳಿದು ದುಡ್ಡಿರೋ ಅಂಥ ಸಮುದ್ರದಲ್ಲಿ ದುಡ್ಡು ಎತ್ತಬೇಕು ಅನ್ನೋದು ಗೊತ್ತಿರಲಿಲ್ಲ. ಕೈ ಹಾಕಿದ್ರೆ ಬರೀ ಕಳ್ಕೊತೀವಿ ಅನ್ನೋದೇ ಒಂದು ನಾಲೆಡ್ಜ್ ಸಿಕ್ಕಿತ್ತು, ಕಳ್ಕೊಂಡು ಅನುಭವನೂ ಆಗಿತ್ತು. ಬಟ್ ಆ ಒಂದು ಇದ್ರ ಮೇಲೆ ಸರ್ ಕೊಟ್ಟಿದ್ದು ವೆಬಿನಾರ್ ಅಟೆಂಡ್ ಮಾಡಿ ಅವ್ರು ಕೊಟ್ಟಿದ್ದ ಕಾನ್ಫಿಡೆನ್ಸ್ ಮೇಲೆ, ಮತ್ತು ನಾವು ನಮ್ಮ ಒಂದು ಈ ಸೆಷನ್ ಆದಮೇಲೆ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿದ್ರಲ್ಲ, ಆ ಒಂದು ಮಾತು ಮೇಲೆ ಇನ್ನು ಮುಂದೆ ನಾವು ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಯಾರೂ 3 ದಿವಸದಲ್ಲಿ ಪಕ್ಕ ಕಲಿಯೋಕ್ಕಾಗಲ್ಲ ಎಲ್ಲ ಟೆಕ್ನಿಕ್ಗಳನ್ನೂ. ಆಮೇಲೂ ನಮ್ಮ ಜೊತೆಲಿ ಇರ್ತಾರಲ್ಲ, ಆ ಒಂದು ವಿಚಾರಕ್ಕೆ ಜೊತೆಗೆ ಅವ್ರಿಗೆ ಇದ್ದಿದ್ದ ನಾಲೆಡ್ಜು, ಕಾನ್ಫಿಡೆನ್ಸು, ಅವ್ರು ನಮಗೆ ಕೊಟ್ಟಿದ್ದ ಕಾನ್ಫಿಡೆನ್ಸು ಅದಷ್ಟು ನೋಡಿಕೊಂಡು ನಾನು ಇಲ್ಲಿಗೆ ಬಂದೆ ಮೇಡಮ್. ಸೊ ಮುಂಚೆ ಸ್ವಲ್ಪ ಟ್ರೇಡಿಂಗ್ ಎಲ್ಲ ಮಾಡಿದ್ದೀರಾ, ಅಲ್ಲೊಂದು ಟಾಪಿಕ್ ಅರ್ಥನೇ ಆಗ್ತಿರ್ಲಿಲ್ಲ, ತುಂಬ ಕನ್ಫ್ಯೂಸಿಂಗ್ ಇತ್ತು. ಇಲ್ಲಿ ಬಂದಾದ್ಮೇಲೆ ಇಷ್ಟೇನಾ, ಸುಲಭನಾ ಅದು ಅಂತ ಅನ್ಸಿದ್ಯಾ, ಯಾವ್ದಾದ್ರು ಇದೆಯಾ? ಖಂಡಿತ ಅನಿಸ್ತು ಮೇಡಮ್. ಇಂಟ್ರಾಡೇ ಮುಂಚೆ ಎಲ್ಲ ನಾವು ಬೇರೆಯವ್ರದ್ದು ನಾನು ಕಲಿದೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಇದ್ದಿದ್ದಕ್ಕೆ ಕಂಪೇರ್ ಮಾಡಿದ್ರೆ, ಸರ್ ಹೇಳ್ಕೊಟ್ಟಿದ್ದ ಟೆಕ್ನಿಕ್ಸಲ್ಲಿ
ನಮಗೆ ಯಾವುದು ಸರಿ ಅನಿಸುತ್ತೋ, ನಮಗೆ ಯಾವುದು ತಲೆಗೆ ಅರ್ಥ ಆಗುತ್ತೋ, ಯಾವುದರಲ್ಲಿ ಈಸಿಯಾಗಿ ಮಾಡ್ಬೋದು ಅಂತಿದೆಯೋ ಆ ಟೆಕ್ನಿಕ್ನ ನಾವು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ಕೊಂಡು ಬಂದರೆ, ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ 100ಗೆ 101% ದುಡ್ಡು ಮಾಡ್ಬೋದು. ಅದನ್ನು ಸರ್ ಹೇಳ್ಕೊಟ್ರು. ಸೊ ಕಾನ್ಫಿಡೆನ್ಸ್ ಲೆವೆಲ್ ನನಗೆ ಈಗ 100ಗೆ 99 ಇದೆ, ಇನ್ನು 1% ನನ್ನ ಮೇಲೆ ಇದೆ ಅಷ್ಟೇ. ಅದು ನಾನು ಆದರೆ ಒಳ್ಳೆಯದು. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮುಂಚೆ ನನಗಿದ್ದಿದ್ದು 0ನೇ ಅಂತ ಅನ್ಕೋತೀನಿ. ಈಗ ನಾನು 3 ದಿವಸದ ಇದು ಸೆಷನ್ ಅಟೆಂಡ್ ಮಾಡಿದ್ಮೇಲೆ ನನಗೆ ಮೋರ್ ದೆನ್ 80% ನನ್ನ ಒಂದು ನಾಲೆಡ್ಜ್ ಕೆಪಾಸಿಟಿಗೆ ಅಷ್ಟು ಬಂದಿದೆ. ಬಟ್ ಸರ್ ಹೇಳ್ಕೊಟ್ಟಿರೋದು 100% ಇದೆ. ಬಟ್ ನಾ ಪ್ರಾಕ್ಟೀಸ್ ಮಾಡಿದ್ರೆ 100ಗೆ 100 ಬರುತ್ತೆ. ಅವ್ರು ಹೇಳ್ಕೊಟ್ಟಿದ್ದು ಟೆಕ್ನಿಕ್ಸ್ನ ನಾನು ಅಪ್ಲೈ ಮಾಡೋದು ದಿವಸ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಡಿಸಿಷನ್ ಮೇಕಿಂಗ್ ಸ್ಕಿಲ್ 100ಗೆ 100% ಇಂಪ್ರೂವ್ ಆಗಿದೆ ಮೇಡಮ್. ಓಕೆ, ಲವ್. ಐ ರಿಯಲಿ ಅಪ್ರಿಷಿಯೇಟ್ ಸರ್ ನಾಲೆಡ್ಜ್. ಸೊ ನಿಮ್ಮಂತೆ ಆಕ್ಟಿವ್ ಟ್ರೇಡರ್ಸ್ ಏನಕ್ಕೆ ಈ ಪ್ರೋಗ್ರಾಮ್ ಅನ್ನು ಅಟೆಂಡ್ ಮಾಡಬೇಕು? ಇದು ಇಲ್ದೇನು ಬರ್ಬೋದಲ್ಲ ಟ್ರೇಡಿಂಗ್ಗೆ? ಮೇಡಮ್, ಇದು ಆ್ಯಕ್ಚುಲಿ ಒಂದು ಗುರು ಮಾರ್ಗದರ್ಶನ ಇಲ್ಲದೆ ಫಸ್ಟ್ ಆಫ್ ಆಲ್ ಯಾವ ಕೆಲಸನೂ ಮಾಡಬಾರ್ದು. ಎಲ್ಲರೂ ಅನ್ಕೋತೀವಿ ನಾವು ಎಲ್ಲ ಕೆಲಸನೂ ಮಾಡ್ಬೋದು ಅಂತ, ಬಟ್ ಅದಕ್ಕೊಂದು ಮಾರ್ಗದರ್ಶನ ಬೇಕೇ ಬೇಕು. ಅದರಲ್ಲೂ ಟ್ರೇಡಿಂಗ್ ಅನ್ನೋದು ನಮ್ಮದೇ ಓನ್ ದುಡ್ಡು ಹಾಕ್ಬಿಟ್ಟು ಲೈವ್ ಆಪ್ರೇಷನ್ ಮಾಡ್ದಂಗೆ. ನಮ್ಗೆ ಏನೂ ಗೊತ್ತಿಲ್ಲದೆ ಇನ್ನೊಬ್ರದ್ದು ಸಪೋರ್ಟ್ ತೊಗೊಂಡು ಮಾಡೋದು ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ತಪ್ಪು. ಬಟ್ ಆದರೆ ಸರ್ಗಿರೋ ನಾಲೆಡ್ಜ್ನ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಇದರಲ್ಲಿ ಅವ್ರು ಹೇಳಿದ್ರು ದುಡ್ಡು ಅನ್ನೋದು ಟ್ರೇಡಿಂಗ್ ಅನ್ನೋದು ಒಂದು ಓಷನ್ ಇದ್ದಂಗೆ. 920 ಲಕ್ಷ ಕೋಟಿ ಇದೆ ಮಾರ್ಕೆಟಲ್ಲಿ. ಅದು ನಮ್ಮ ನಾಲೆಡ್ಜಲ್ಲಿ ನಾವು ಎಷ್ಟು ತೆಗಿತೀವಿ ಅನ್ನೋದು ಇಂಪಾರ್ಟೆಂಟು. ಅದನ್ನು ಸರ್ ಹೇಳ್ಕೊಡೋ ಟೆಕ್ನಿಕ್ಸ್ನ ನಾವು ಎಷ್ಟು ಕಲ್ತ್ಕೊಂಡು ಯೂಟಿಲೈಸ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿ ಯೂಟಿಲೈಸ್ ಮಾಡ್ತೀವಿ ಅನ್ನೋದು ಎಗೇನ್ ಅದು ನಮ್ಮ ಮೇಲೆ ಡಿಪೆಂಡ್. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ತಿದ್ದೀರಾ, ಅವ್ರ ಟೀಮ್ ಜೊತೆ ವರ್ಕ್ ಮಾಡ್ತಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮೇಡಮ್. ಮೋಹನ್ ಸರ್ ಬಗ್ಗೆ ಒಂದು ಅವ್ರ ಹತ್ರ ಓಷನ್ ಆಫ್ ನಾಲೆಡ್ಜ್ ಇದೆ ಟ್ರೇಡಿಂಗ್. ಅದರಲ್ಲಿ ನಾವು ನನಗಂತೂ 100% ತೊಗೋಬೇಕು ಅಂತ ಆಸೆ ಇದೆ. ಇನ್ನೊಂದು ಅವ್ರ ಟೀಮ್ ಬಗ್ಗೆ, ಅವ್ರು ಅಷ್ಟೇ ಕೋಆಪ್ರೇಟಿವ್ ಆಗಿದ್ದಾರೆ. ಏನು ಡೌಟ್ಸ್ ಕೇಳಿದ್ರು ಹೇಳ್ಕೊಡ್ತಾರೆ. 100% ಮೋಹನ್ ಸರ್ ಹೆಂಗಿದ್ರು ಹಾಗೆ ಅವ್ರ ಟೀಮು ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಲವ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ಕಾರ ರಮೇಶ್ ನಮಸ್ತೆ ಸರ್. ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ನಾನು Thank you, ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಓಕೆ ಕೇಳ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಸೊ ಮಿಲೆನಿಯರ್ಸ್ ಗ್ರೂಪ್ ಜಾಯಿನ್ ಆಗೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮೇಡಮ್, ಮುಂಚೆ ಅಂದರೆ ನಾನು ಮಾಡ್ತಿದ್ದೆ, ಅವಾಗ ಸ್ವಲ್ಪ ಇಷ್ಟು ನಾಲೆಡ್ಜ್ ಇರಲಿಲ್ಲ, ಭಯ ಇತ್ತು. ಸೊ ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ, ಮಾಡಬೇಕು ಅಂತ. ಇವಾಗ ಭಯ ಇಲ್ವಾ? ಇಲ್ಲ ಮೇಡಮ್, ಭಯ ಇಲ್ಲ. ಸೊ ಇಲ್ಲಿ ಬರೋ ಮುಂಚೆ ಒಂದಷ್ಟು ಟ್ರೇಡಿಂಗ್ ನೋಡಿರ್ತೀರಾ, ಹೌದು madam. ಮಾಡಿರ್ತೀರಾ. ಸೊ ಒಂದು ಟಾಪಿಕ್ ನನ್ಗೆ ಎಷ್ಟು ನೋಡಿದ್ರು ಅರ್ಥ ಆಗ್ತಿಲ್ಲ, Okay ಈಗ ಸುಲಭವಾಗಿ ಇಷ್ಟೇನಾ ಇದ್ದಿದ್ದು ಅಂತ ಯಾವ್ದಾದ್ರು ಅನ್ಸಿದ್ಯಾ? ಮೇಡಮ್, ಮಿಲೆನಿಯರ್ ಗ್ರೂಪ್ ಅನಿಸಿದೆ ಮೇಡಮ್. ಹ್ಮ್. ತುಂಬ ಖುಷಿ ಆಗುತ್ತೆ. ಬಟ್ ಮುಂಚೆ ನಾವು ನೋಡಿರೋ ಪ್ರಕಾರ ಎಲ್ಲರೂ ನೋಡಿದಾಗೂ ಬಟ್ ನಮ್ಗೆ ಇಷ್ಟು ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿರ್ಲಿಲ್ಲ. ಬಟ್ ಕ್ಲಿಯರ್ಲಿ ನೀಟಾಗಿ ಅರ್ಥ ಆಗೋ ಥರ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೆ ತುಂಬ ಖುಷಿ ಆಗುತ್ತೆ ಮೇಡಮ್. ಅದು ನಮ್ ಕನ್ನಡದಲ್ಲಿದೆ ಅಂತ ಹೌದು ಇನ್ನೂ ಮೇಡಮ್, ಖುಷಿ ಆಯ್ತಾ? ಹೌದು. ನಾನು ಬರಬೇಕಾದ್ರೂ ಕೂಡ ಡೌಟ್ಫುಲ್ಲಲ್ಲೇ ಬಂದೆ, ಕನ್ನಡದಲ್ಲಿ ಇರುತ್ತೆ ಇಂಗ್ಲೀಷಲ್ಲಿ ಇರುತ್ತೋ ಅಂತ. ಸೊ ಕನ್ನಡದಲ್ಲೇ ಇದೆ, ತುಂಬ ಖುಷಿ ಆಯ್ತು ಇದು. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ Okay. ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನಮ್ಮ ಏನಿತ್ತು ಅದಕ್ಕೂ ತ್ರಿಬಲ್ ಇದೆ ಮೇಡಮ್ ಇವತ್ತು ಕಾನ್ಫಿಡೆನ್ಸ್ ಲೆವೆಲ್. ಸೊ ಮುಂಚೆ ಅಂದರೆ ಮಾಡಬೇಕು ಅಂದರೆ ನಮ್ಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ. ಮುಂಚೆ ಯಾವಾಗೂ ಸಣ್ಣ ಪುಟ್ಟ ಈ ಕ್ರಿಪ್ಟೋದಲ್ಲೆಲ್ಲ ಮಾಡಿದ್ದೆ. ಬಟ್ ಅದು ಅವಾಗ ನನಗೇನು ಅಷ್ಟು ನಾಲೆಡ್ಜ್ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಏನಿದೆಯೋ 1:4 ಇದೆ ಮೇಡಮ್ ಕಾನ್ಫಿಡೆನ್ಸ್ ಲೆವೆಲ್. ಸೊ ಸಿಕ್ಕಾಪಟ್ಟೆ ಹೌದು ಕಳ್ಕೊಂಡ್ ಮೇಡಮ್, ಬಂದಿದ್ದೀರಾ? ಹೌದು ಮೇಡಮ್, Okay. ಕಳ್ಕೊಂಡಿದ್ದೀನಿ. ಸೊ 3 ದಿನದಿಂದ ಮೋಹನ್ ಸರ್ನ ನೋಡ್ಕೊಂಡ್ ಹೌದು ಬರ್ತಿದ್ದೀರಾ, ಅವ್ರ ಟೀಮ್ ನ ಭೇಟಿ ಹೌದು ಆಗಿದ್ದೀರಾ. ಮೇಡಮ್. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸಿಬಲ್ ಚೆನ್ನಾಗಿದೆ. ನಮಗೂ ಮುಂಚೆ ಹೋಗ್ತಾನು ಇದೇ ಥರ ಹೆಲ್ಪ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮೇಡಮ್. ಖಂಡಿತ ಲೈಫ್ ಟೈಮ್ ಸಪೋರ್ಟ್ ಅಂತೂ ಕೊಡ್ತಾರೆ. ಹೌದು ಮೇಡಮ್, Yeah. ತುಂಬ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ ರಮೇಶ್ ಸರ್. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಎಸ್ ಮೇಡಮ್. ಗ್ರೇಟ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಟ್ರೇಡಿಂಗ್ ಅಲ್ಲಿ ಕನ್ಫ್ಯೂಷನ್ ಏನಾಗಿತ್ತು? ಆ್ಯಕ್ಚುಲಿ ಟ್ರೇಡಿಂಗ್ ಬಗ್ಗೆ ನನಗೇನು ಗೊತ್ತೇ ಇರಲಿಲ್ಲ ರೀ. 0 ಅಂದರೂ ಪರವಾಗಿಲ್ಲ, ಅದರಲ್ಲಿ ABCD ಕೂಡ ಗೊತ್ತೇ ಇರಲಿಲ್ಲ. ಸೊ ಇಲ್ಲಿ ಬಂದಿಂದ ಅಟ್ಲೀಸ್ಟ್ ನನಗೊಂದು ಶೇರ್ ಮಾರ್ಕೆಟ್ ಅಂದರೆ ಹೆಂಗೆ, ಅದು ಏನು ವರ್ಕ್ ಆಗುತ್ತೆ, ಅದರಲ್ಲಿ ಏನು ಅಡೆತಡೆಗಳಿದ್ದಾವೆ, ಅದನ್ನು ಹೆಂಗೆ ನಾವು ಕ್ರಾಸ್ ಮಾಡಿ ಮುಂದೆ ಹೋಗ್ಬೋದು ಅನ್ನೋದು ನಂಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಸೊ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಾ ಮುಂಚೆ? ಕನ್ಫ್ಯೂಷನ್ ಭಾಳ ಇತ್ತು ಮೇಡಮ್, ಸ್ವಲ್ಪ ಅಲ್ಲ ಭಾಳನೇ ಇತ್ತು. ಶೇರ್ ಮಾರ್ಕೆಟ್ ಅಂದ್ರೇ ನಂಗೆ ಒಂಥರ ಭಯ ಇತ್ತು. ಅದು ಹೆಂಗೆ ಅಂತಂದರೆ ಇಟ್ ಈಸ್ ಓನ್ಲಿ ಫಾರ್ ಮನಿ ಹೋಲ್ಡರ್ಸ್, ಮಿಲಿಯನಿಯರ್ಸ್, ಯಾರ ಹತ್ರ ದುಡ್ಡು ಇರುತ್ತಲ್ಲ ಅವ್ರಿಗೆ ಮಾತ್ರ ಇರೋದು. ನಮ್ಮಂಥ ಮಿಡ್ಲ್ ಕ್ಲಾಸ್ಗೆಲ್ಲ ಈ ಶೇರ್ ಮಾರ್ಕೆಟ್ ಅಲ್ವೇ ಅಲ್ಲ ಅನ್ನೋದು ಒಂದು ಥಾಟ್ ಇತ್ತು ನನ್ನ ತಲೆಯಲ್ಲಿ. ಬಟ್ ಇಲ್ಲಿ ಬಂದಿಂದ ಅನ್ನಿಸ್ತು ಮಿಡಲ್ ಕ್ಲಾಸ್ ಜನನೂ ಮಾಡ್ಬೋದು, ಪೂರ್ ಕ್ಲಾಸ್ ಜನನೂ ಇದರಲ್ಲಿ ಎಂಟರ್ ಆಗ್ಬೋದು ಅನ್ನೋದು ಒಂದು ನನಗೆ ಹಿಂಟ್ ಸಿಕ್ತು. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ನಾನಂತೂ ಸ್ಟಾರ್ಟಿಂಗಲ್ಲಿ 0ನೇ ಮೇಡಮ್. ಆ್ಯಕ್ಚುಲಿ ನಾನು ಯಾವಾಗೂ ಟ್ರೇಡ್ ಮಾಡ್ತಿರ್ಲಿಲ್ಲ. ಅಂದರೆ ನನ್ನ ಟ್ರೇಡ್ ಹೆಂಗಿತ್ತಂದರೆ ನಮ್ಮ ಫ್ರೆಂಡೇ ಬ್ರೋಕರ್ ಆಗಿರೋದ್ರಿಂದ ನನ್ನ ಎಂಡಿಂದ ಅವನೇ ಟ್ರೇಡ್ ಮಾಡ್ತಿದ್ದು ನಾನು.
ಸೊ ನನಗೆ ಅದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ಸೊ ಇಲ್ಲಿ ಬಂದೆ ಅಂದರೆ ಅಟ್ಲೀಸ್ಟ್ ನನಗೊಂದು 80% ಆದರೂ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಅಡ್ಡಿಯಿಲ್ಲಪ್ಪ, ನಾನು ಇಂಡಿಪೆಂಡೆಂಟಾಗಿ ನಾನು ಮಾಡ್ಬೋದು, ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗುವಂಥ ಅವಶ್ಯಕತೆ ಇಲ್ಲ, ನಾನು ಓನ್ ಟ್ರೇಡರ್ ಆಗ್ಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್ ಲೆವೆಲ್ ಬಂತು. ಸೊ ಮುಂಚೆ ನಿಮ್ಗೊಂದು ವಿಷಯ ಅಬೌಟ್ ಟ್ರೇಡಿಂಗ್ ತುಂಬಾ ಅರ್ಥನೇ ಆಗ್ತಿರ್ಲಿಲ್ಲ ಅಥವಾ ತುಂಬಾ ಕನ್ಫ್ಯೂಸಿಂಗ್ ಇತ್ತು, ಇಲ್ಲಿ ಬಂದಾದ್ಮೇಲೆ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಎಸ್ ಮೇಡಮ್, 100%. ಆ ಥರ ಯಾವುದು? ನನಗೆ ಆ್ಯಕ್ಚುಲಿ ಹೆಂಗೆ ಅಂತಂದರೆ ಯಾವ ಸ್ಟಾಕು, ಯಾವ ಕಂಪ್ನಿ ಲಾಟ್ ಎಷ್ಟಿದೆ, ಅದ್ರ ಪ್ರೈಸ್ ಏನಿದೆ, ಅದು ಮುಂದೆ ಎಷ್ಟರ ಮಟ್ಟಿಗೆ ಅದು ಏರುತ್ತೆ, ಯಾವಾಗ ಅದು ಬೀಳುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇರಲಿಲ್ಲ. ಬಟ್ ಸರ್ ಒಂದೊಂದು ಪಾಯಿಂಟ್ನೂ ಕೂಡ ಈ ಕಂಪ್ನಿ ಹೀಗೆ ಹೋಗುತ್ತೆ, ಹೀಗೆ ನೀವು ಜಡ್ಜ್ ಮಾಡೋ ಥರ ನಾವು ಟ್ರೈನ್ ಮಾಡ್ತೀವಿ ಅಂತ ಶುರುದಾಗಿಂದ ಏನು ಹೇಳಿದ್ರಲ್ಲ, ಸೊ ಆ ಕಾನ್ಫಿಡೆನ್ಸ್ ಇವಾಗ ನಮ್ಗೆ ಬಂದಿದೆ. ಅಟ್ಲೀಸ್ಟ್ ನಮ್ಗೆ ಯಾರಾದರೂ ಕೇಳಿದ್ರೆ ಈ ಕಂಪ್ನಿ ಮೇಲೆ ಹೋಗುತ್ತೇನಪ್ಪ ಅಂದರೆ ಹಾಂ ಸರ್ ಮೇಲೆ ಹೋಗುತ್ತೆ, ಈ ಕಂಪ್ನಿ ಡ್ರಾಪ್ ಆಗುತ್ತಪ್ಪ, ಹಾಂ ಸರ್ ಅದು ಇಲ್ಲಿಗೆ ಬಂದು ಹೆಚ್ಚು ಕಮ್ಮಿ ಡ್ರಾಪ್ ಆಗುತ್ತೆ ಅನ್ನೋ ಲೆವೆಲ್ಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಬಂದಿದೆ. ಅದಕ್ಕೆ ಎಲ್ಲ ಕ್ರೆಡಿಟು ಮೋಹನ್ ಸರ್ಗೆ ಹೋಗಬೇಕು. ಓಕೆ, ಸೊ ನಿಮ್ಮಂಥ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅಟೆಂಡ್ ಮಾಡಬೇಕು? ಇವಾಗ ನಾನು ಶುರುದಾಗೆ ಹೇಳಿಬಿಟ್ಟಿರಿ, ಎಲ್ಲ ಇದು ಓನ್ಲಿ ದುಡ್ಡಿದ್ದವರಿಗೆ ಮಾತ್ರ ಈ ಮಾರ್ಕೆಟ್ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಅದು ಹಾಗೆ ಅಲ್ವೇ ಅಲ್ಲ. ಯಾಕಂತಂದರೆ ಈಗ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ನಾವು ಏನೋ ಕೆಲಸ ಮಾಡಿದ್ರು ಒಂದು ಸ್ಯಾಲ್ರಿಗೋಸ್ಕರ ಮಾಡ್ತೀವಿ. ಅದು ನಮಗೆ ಒಂದು ನಮ್ಮ ಲೈಫ್ ಸರ್ವೈವ್ ಮಾಡೋದಕ್ಕೆ ಮಾತ್ರ ಆಗುತ್ತೆ. ಮಿಲಿಯನರ್ಸ್ ಗ್ರೂಪಿಗೆ ಬಂದು ನಾವು ಶೇರ್ ಮಾರ್ಕೆಟಲ್ಲಿ ನಾಲೆಜ್ ತೊಗೊಳೋದ್ರಿಂದ ಇದು ನಮಗೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಸೊ ಎಲ್ಲರ ಥರ ನಾವು ಇಂಡಿಪೆಂಡೆಂಟ್ ಆಗಿ ಇಂಡಿವಿಜುವಲ್ ಆಗಿ ನಾವು ಒಂದು ಲೈಫ್ ಲೀಡ್ ಮಾಡ್ಬೋದು ಅನ್ನೋದಕ್ಕೆ ಸರ್ ಹತ್ರ ಬಂದು ಕಲ್ತ್ಕೊಂಡು ಹೋದರೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಅವರು ಫೈನಾನ್ಷಿಯಲಿ ಫ್ರೀಡಮ್ ಆಗಿರ್ಬೋದು. ಅವ್ರಿಗೆ ಏನು ಬೇಕು, ಇವಾಗ ನಾವು ಒಂದು ಯಾವುದೇ ಒಂದು ಶಾಪಿಂಗ್ ಮಾಲಿಗೆ ಹೋದರೆ ಒಂದು ಏನೋ ಒಂದು ವಸ್ತು ತೊಗೋಬೇಕಂತಂದರೆ ಆ ವಸ್ತು ಇಷ್ಟ ಆದ ತಕ್ಷಣ ಅದ್ರ ಪ್ರೈಸ್ ಟ್ಯಾಗ್ ನೋಡ್ತೀವಿ. ಅದು ಪ್ರೈಸ್ ಟ್ಯಾಗ್ ನಮ್ಗೆ ನಮ್ಮ ಬಜೆಟಲ್ಲಿ ಇಲ್ಲ ಅಂತಂದರೆ ಇಷ್ಟ ಆಗಿದ್ರೂ ಕೂಡ ನಾನು ಅಲ್ಲೇ ಡ್ರಾಪ್ ಮಾಡಿಬಿಡ್ಬಿಡ್ತೀವಿ. ಬಟ್ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ಬಂದು ನಾವು ಒಂದು ಸ್ವಲ್ಪ ಅಮೌಂಟ್ನ, ಟೈಮ್ನ ಮತ್ತೊಂದು ಸ್ವಲ್ಪ ಸರ್ ಹತ್ರ ಇರೋ ಸ್ಕಿಲ್ನ ತೊಗೊಂಡು ನಾವು ಡೆವಲಪ್ಮೆಂಟ್ ಆದರೆ ನಾವು ಇಂಡಿಪೆಂಡೆಂಟಾಗಿ ನಮ್ಗೆ ಏನು ಬೇಕು, ಯಾವ ವಸ್ತು ಬೇಕೋ ಅದನ್ನು 100% ಆಗಿ ನಾವು ಪರ್ಚೇಸ್ ಮಾಡ್ಬೋದು. ಸೊ ಮೋಹನ್ ಸರ್ನ 3 ದಿನದಿಂದ ನೋಡ್ತಿದ್ದೀರಾ, ಅವ್ರ ಟೀಮ್ನ ವರ್ಕ್ ಮಾಡ್ತಿದ್ದೀರಾ, ಅವ್ರ ಜೊತೆ ಅವ್ರ ಬಗ್ಗೆ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಗಂತೂ ನಾವು ಏನು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಅವರಲ್ಲಿರುವಂಥ ಎನರ್ಜಿದು ನಾವು ಒಂದು 10% ಗ್ರಾಸ್ಪ್ ಮಾಡಿದರೂ ನಾವು ಸಕ್ಸಸ್ ಆಗ್ಬೋದು ಲೈಫಲ್ಲಿ. ವಿತ್ ಅವ್ರ ಟೀಮು ಕೂಡ ಅದೇ ಸೇಮ್ ಎನರ್ಜಿನೇ ಇದೆ, ಅವ್ರದ್ದು ಸಪೋರ್ಟಿವ್ ಹಾಗೇ ಇದೆ. ನಾವು ಏನು ಕೇಳಿದ್ರು ಇಲ್ಲ ಅನ್ನೋಲ್ಲ, ಬೇಜಾರು ಪಟ್ಕೊಳ್ಳಲ್ಲ. ಆಯ್ತು ಸರ್ ನಾವು ಅದನ್ನು ಮಾಡಿಕೊಡ್ತೀವಿ, ನಿಮ್ಗೆ ಏನು ಬೇಕು ಹೇಳಿ, ಏನು ತಿಳಿಲಿಲ್ಲ ಅಂತ ಹೇಳಿ ನಾವು ಅದನ್ನು ಕ್ಲಾರಿಫೈ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಸರಲ್ಲಿ ಇರೋ ಎನರ್ಜಿ ಒಂದು 10% ನಮ್ಗೆ ಗ್ರಾಸ್ಪ್ ಆದರೂ ನಾವು ಸಕ್ಸಸ್ ಆಗ್ಬೋದು. ನಮಸ್ಕಾರ ಸಂಪತ್ ಕುಮಾರ್ ಸರ್. ನಮಸ್ತೆ ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಕೇಳಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ಮಿಲೆನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಟ್ರೇಡಿಂಗ್ ಅಂದರೆ ಒಂಥರ ಜೂಜು ಅನ್ನೋ ಮಟ್ಟಕ್ಕೆ ಸಾರ್ವಜನಿಕರಲ್ಲಿ ಅಭಿಪ್ರಾಯ ಇದೆ. ನಾನು ಅದಕ್ಕಿಂತ ವಿಭಿನ್ನವಾಗಿ ಏನಿಲ್ಲ, ನಾನು ಅದೇ ರೀತಿ ಜೂಜು ಅಂದ್ಕೊಂಡೇ ಫೀಲ್ ಮಾಡಿದ್ದೆ. ಆಮೇಲೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ನೋಡಿ ಆಗಲಿ ನೋಡೋಣ ಅಂತೇಳಿ ಬಂದಿದ್ದೀನಿ. ಓಕೆ, ಸೊ ನಿಮ್ಗೆ ಈಗ ಕನ್ಫ್ಯೂಷನ್ ಭಯ ಏನೂ ಇಲ್ವಾ? ಇಲ್ಲ, ಪರವಾಗಿಲ್ಲ. ಈಗ ಮಗುನ ಕೈ ಹಿಡಿದು ನಡೆಸೋ ಮಟ್ಟಕ್ಕೆ ಇದನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೋಹನ್ ಸರ್. ಇಲ್ಲಿ ಬರುವ ಮುಂಚೆ ನಿಮ್ಗೊಂದು ಟಾಪಿಕ್ ಅಥವಾ ಈ ಒಂದು ವಿಷಯ ಎಷ್ಟು ಕಲ್ತ್ರು, ಎಲ್ಲಿ ನೋಡಿದ್ರು ಅರ್ಥ ಆಗ್ತಿರ್ಲಿಲ್ಲ, ಈಗ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಎಸ್ ಮೇಡಮ್, ಅರ್ಥ ಆಗ್ತಿದೆ. ಪರವಾಗಿಲ್ಲ. ಬೇರೆಯವ್ರು ಕಂಪೇರ್ ಮಾಡಿದ್ರೆ ಬೇರೆಯವರು ನಿಮ್ಗೆ ಯಾಕೆ ನಾವು ಕಾಲ್ ಕೊಡ್ತೀವಿ, ನೀವು ದುಡ್ಡು ಮಾಡಿಕೊಡ್ತೀವಿ ಅಂತಿದ್ರು. ಇಲ್ಲಿ ಆ ರೀತಿ ಏನು ಹೇಳ್ತಾ ಇಲ್ಲ. ಇವರು ಕ್ಲೀನಾಗಿ ಪ್ರಾಪರಾಗಿ ಇದೇ ರೀತಿ ಮಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಮೇಡಮ್. ಅದೇ ಡಿಫ್ರೆನ್ಸ್ ಅವ್ರಿಗೂ ಇವರು. ಓಕೆ, ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಈಗ ನಿನ್ನೆ ಸಾಯಂಕಾಲವರೆಗೂ ಒಂಥರ ಇತ್ತು ಮೇಡಮ್, ಇವತ್ತಿಂದ ಒಂದು 90%ಗೆ ಡೆವಲಪ್ಮೆಂಟ್ ಆಗಿದೆ ಮೇಡಮ್. ಮುಂಚೆ ಎಷ್ಟಿತ್ತು ಸರ್? ಮುಂಚೆ 0 ಇಂದ ಇತ್ತು ಮೇಡಮ್. ಅದ್ರ ಬಗ್ಗೆ ನಂಬಿಕೆನೇ ಇರಲಿಲ್ಲ. ಯಾಕೆಂದರೆ ನಾನು ಯಾರೋ ಮಾತು ಕೇಳಿ ಒಂದು ಕಳೆದಿದ್ದೀನಿ ದುಡ್ಡು. ಅದರಿಂದ ನಿನ್ನೆ ಒಂದು ಸ್ವಲ್ಪ ಪಿಕಪ್ ಆಯಿತು, ಇವತ್ತು ಒಂದು 90%ಗೆ ಬಂದಿದೆ ಆ ಕಳ್ಕೊಂಡಿರೋ ದುಡ್ಡಿನ ಭಯ ಈಗ ಬಿಟ್ಟು ಹೋಯ್ತು. ಹೌದು ಮೇಡಮ್, ಆ ದುಡ್ಡನ್ನ ಸುಲಭವಾಗಿ ನೀವು ಮಾಡ್ಬೋದು ಅಂತ ಒಂದು ಕಾನ್ಫಿಡೆಂಟ್ ಬಿಲ್ಡಪ್ ಆಗಿದೆ ಮೇಡಮ್. ಸರ್, ನಿಮ್ಮಂತೆ ಬಿಗಿನರ್ಸ್ ಏನಕ್ಕೆ ಈ ಪ್ರೋಗ್ರಾಮ್, ಈ ವೆಬಿನಾರ್ನ ಅಟೆಂಡ್ ಮಾಡಬೇಕು? ಇದು ಅಟೆಂಡ್ ಮಾಡ್ದೇನು ಟ್ರೇಡಿಂಗ್ ಮಾಡ್ಬೋದಲ್ವಾ? ಇಲ್ಲ ಮೇಡಮ್, ಯಾಕೆಂದರೆ ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ಟ್ರೇಡರ್ಸ್ಗೂ ಇದೊಂದು ಟ್ರೈನಿಂಗ್ ಇಂಪಾರ್ಟೆಂಟು ಅಂತ ನನ್ನ ಅನಿಸಿಕೆ. ಈ ಟ್ರೈನಿಂಗ್ ಇಲ್ದಿರ ಮಾಡಿದ್ರೆ ಗುರು ಇಲ್ಲದೆ ವಿದ್ಯೆ ಆಗುತ್ತೆ. ಅದು ಪ್ರತಿಯೊಬ್ಬ ಹಿಂದ್ಗಡೆ ಗುರು ಇರಬೇಕು, ಮುಂದ್ಗಡೆ ಗುರಿ ಇರಬೇಕು. ಇಲ್ಲ ಆಗಿದ್ದೇ ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯ ಮೇಡಮ್. ಸೊ 3 ದಿನದಿಂದ ಮೋಹನ್ ಸರ್ನ ಭೇಟಿ ಆಗಿದ್ದೀರಾ, ಅವ್ರ ಟೀಮ್ ಜೊತೆಗೆ ಹೊಂದ್ಕೊಂಡು ಕೆಲಸ ಮಾಡ್ತಿದ್ದೀರಾ. ಅವ್ರ ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ ಮೇಡಮ್, ಎಲ್ಲ ತುಂಬ ಫ್ಲೆಕ್ಸಿಬಲ್ ಆಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. ಅವ್ರು ಹೇಳ್ದಂಗೆ ಇವರು ನಡ್ಕೊಳ್ತಾ ಇದ್ದಾರೆ, ಯಾವುದೂ ಇದೇನಿಲ್ಲ, ಎಲ್ಲ ತುಂಬ ಚೆನ್ನಾಗಿದೆ ಮೇಡಮ್. ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲೂ ಕಂಪ್ಲೇಂಟ್ ಇಲ್ಲ ಮೇಡಮ್. ಓಕೆ, ಸೊ ಯು ಆರ್ ಹ್ಯಾಪಿ ವಿತ್ ದ ಸರ್ವಿಸ್? ಹೌದು ಮೇಡಮ್. ಓಕೆ, ಬೇರೆಯವ್ರಿಗೂ ನಾವು ಸಜೆಸ್ಟ್ ಮಾಡ್ಬೋದು.
ಮಿಲಿನಿಯರ್ಸ್ ಗ್ರೂಪ್. ಹೌದು. ಓಕೆ, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ ಸೈಯದ್ ಸರ್. ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ವೀಕ್ಷಕರಿಗೆ ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಆಗುತ್ತೆ, ಕೇಳ್ಬೋದಾ? ಕೇಳಿ. ಸೊ ಎಸ್, ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಮಗೆ ಫಸ್ಟ್ ಆಫ್ ಆಲ್ ಟ್ರೇಡಿಂಗ್ ಏನಂದ್ರೇ ಗೊತ್ತಿದ್ದಿಲ್ಲ. ಆಮೇಲೆ ಇದರಲ್ಲಿ ದುಡ್ಡು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಹೊರಗಡೆ ಕೇಳಿದಾಗ ನೆಗೆಟಿವ್ ತುಂಬ ಇತ್ತು. ಆಮೇಲೆ ದೊಡ್ಡ ತುಂಬ ದುಡ್ಡಿರಬೇಕು ಲಕ್ಷಗಟ್ಟಲೆ ಅಂದ್ರೇ ಟ್ರೇಡಿಂಗ್ ಮಾಡೋಕ್ಕಾಗತ್ತೆ, ಇಂಗ್ಲೀಷ್ ಬರಬೇಕು, ಈ ಥರ ತುಂಬ ಭಯ ಇತ್ತು. ಬಟ್ ಇಲ್ಲಿಗೆ ಬಂದಮೇಲೆ ಆ ಎಲ್ಲ ಊಹಾಪೋಹಗಳೆಲ್ಲ ಸುಳ್ಳು ಅಂತ ಸಾಬೀತಾಯ್ತು ಮೇಡಮ್. ಇದು ಒಂದು ಕಲ್ತ್ಕೊಂಡ್ವಿ ನಾವು. ಸೊ ನಿಮ್ಮ ಕನ್ಫ್ಯೂಷನ್ಸ್ ಎಲ್ಲ ಈಗ ಕ್ಲಿಯರ್ ಆಗಿದೆ. ಸೊ ಇಲ್ಲಿ ಬರೋ ಮುಂಚೆ ನೀವು ತುಂಬಾ ಬಿಗಿನರ್ ಅಂತ ಹೇಳಿದ್ರಿ. ಸೊ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ಏನೂ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾದ್ಮೇಲೆ ಸುಲಭವಾಗಿ ಕಲ್ತಿದ್ದೀರಾ ಅಥವಾ ಇಷ್ಟು ಈಸಿ ಇತ್ತಾ ಟ್ರೇಡಿಂಗು ಅಂತ ಅನ್ಸಿದ್ಯಾ? ನಿಜವಾಗ್ಲೂ ಮೇಡಮ್, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮದೇ ಮಿಲೇನಿಯರ್ಸ್ ಗ್ರೂಪ್ದೇ ಆ್ಯಡ್ಗಳು ಸುಮಾರು ನೋಡಿದ್ದೀನಿ. ಒಂದು 6 ತಿಂಗಳಿಂದ ನೋಡ್ತಿದ್ದೀನಿ. ಅದನ್ನು ನನ್ನ ಕೈಲಾಗಲ್ಲ, ಇವೆಲ್ಲ ನಮಗೆ ಸೆಟ್ ಆಗಲ್ಲ ಅಂದ್ಕೊಂಡೇ ಪೋಸ್ಟ್ಪೋನ್ ಮಾಡ್ಕೋತಾ ಈ ಸತಿ ಧೈರ್ಯ ಮಾಡಿ ಬಂದೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ 3-4 ತಿಂಗಳು. ಬಂದಿದ್ರೆ ಬೇಗ ಕಲ್ತ್ಬಿಡ್ತಿದ್ದೆ, ಬೇಗ ದುಡ್ಡು ಮಾಡ್ತಿದ್ದೆ ಅಂತ ಅನಿಸ್ತಿದೆ ಮೇಡಮ್. ಓಕೆ, ಪರವಾಗಿಲ್ಲ, ಈಗಲೂ ಲೇಟ್ ಅಲ್ಲ, ಸ್ಟಾರ್ಟ್ ಮಾಡ್ಬೋದು. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಈ 3 ದಿನದ ಸೆಮಿನಾರ್ ಅಟೆಂಡ್ ಮಾಡಾದ್ಮೇಲೆ ಎಷ್ಟು ಮಟ್ಟಿಗೆ ಬೆಳೆದಿದೆ? ಮೇಡಮ್ 90% ಬಂದಿದೆ. ಇನ್ನೊಂದು ಸ್ವಲ್ಪ ಇದೆ. ಇನ್ನೊಂದು 2 ಸತಿ ನಾನು ನಿಮ್ಮ ಆಫೀಸಿಗೆ ಬಂದು ನೋಡ್ಕೊಂಬಿಟ್ರೆ 100% ಆಗ್ತೀನಿ ಅನ್ನೋ ಗ್ಯಾರಂಟಿ ಬಂದಿದೆ ಮೇಡಮ್. 2 ಸತಿ ಅಲ್ಲ, ಇನ್ನೊಂದು 20 ಸರಿ ಬನ್ನಿ ಸರ್. ಹೇಳಿದ್ದಾರೆ ಮೇಡಮ್, ಲೈಫ್ ಟೈಮ್ ಗ್ಯಾರಂಟಿ ಅಂತೇಳಿ ಸಪೋರ್ಟ್ ಇರುತ್ತೆ ಅಂತಲೂ ಹೇಳಿದ್ದಾರೆ ಸರ್. ತುಂಬ ಚೆನ್ನಾಗಿದೆ ಮೇಡಮ್. ಸೊ ನೀವು ಬಿಗಿನರ್ ಆಗಿ ಬಂದ್ರಿ ಇಲ್ಲಿ. ನಿಮ್ಮಂತೆ ಬಿಗಿನರ್ಸ್ ಏನಕ್ಕೆ ಈ ವೆಬಿನಾರ್ ಅನ್ನು ಅಟೆಂಡ್ ಮಾಡಬೇಕು? ಮೇಡಮ್, ಏನಕ್ಕೆ ಮಾಡಬೇಕಂದ್ರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಬೇಕು. ಅದನ್ನು ಸರಿಯಾಗಿ ರೀತಿ ತಿಳ್ಕೊಳ್ಳಾರ್ದೆ ಹಾಗೆ ಹೋಗ್ಬಾರ್ದು ಮೇಡಮ್. ಅದನ್ನು ತಿಳ್ಕೊಬೇಕಂದ್ರೆ ವೆಬಿನಾರ್ ಅಟೆಂಡ್ ಮಾಡಬೇಕು. ವೆಬಿನಾರ್ ಅಟೆಂಡ್ ಮಾಡಿದ ಮೇಲೇ ಈ ಟ್ರೇಡಿಂಗ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಶೇರ್ ಮಾರ್ಕೆಟ್ ಬಗ್ಗೆ ಗೊತ್ತಾಗೋದು. ಅದನ್ನು ಇಷ್ಟು ಅಚ್ಚುಕಟ್ಟಾಗಿ ನಾನು ಕೇಳಿದ್ದಂದರೆ ಈ ಮೋಹನ್ ಸರ್ ವೆಬಿನಾರಿಂದನೇ. ಸೊ ನನಗೆ ಬೇರೆಯವ್ರಿಗೆ ಹೊಸಬರಿಗೆ ಬರೋರಿಗೆ ಈ ವೆಬಿನಾರ್ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಬಯಸ್ತೀನಿ. ಸೊ 3 ದಿನದಿಂದ ಮೋಹನ್ ಸರ್ನ ಮತ್ತು ಅವ್ರನ್ನ ಟೀಮ್ನ ಭೇಟಿ ಆಗ್ತಾ ಇದ್ದೀರಾ. ಮೋಹನ್ ಸರ್ ಬಗ್ಗೆ ಅಥವಾ ಟೀಮ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಎಕ್ಸಲೆಂಟ್ ಮೇಡಮ್. ಮೋಹನ್ ಸರ್ ಬಗ್ಗೆ ಮತ್ತು ಟೀಮ್ ಬಗ್ಗೆ ಹೇಳೋದ್ಕಿಂತ ಈ ಹೊಸಬ್ರಿಗೆ ಜಾಯ್ನ್ ಆಗೋಕ್ಕೆ ನಾನು ಇದನ್ನು ಸಜೆಷನ್ ಕೊಡ್ತಾ ಇದ್ದೀನಿ. ಯಾಕಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹಚ್ಚಿದಾಗ ಸ್ಕೂಲ್ಗೆ ಹೋಗಾಗ ಮಗುಗೆ ಹೆಂಗೆ ಹೇಳ್ಕೊಡ್ತಾರೆ ABCD ಇಂದ, ಆ ಥರ ಮೋಹನ್ ಸರ್ ಮತ್ತು ಅವ್ರ ಟೀಮು ಕೈ ಹಿಡಿದು ನಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮೇಡಮ್. ಹಂಗಾಗಿ ಈ ಮಿಲಿಯನರ್ಸ್ ಗ್ರೂಪ್ ತುಂಬ ಬೆಸ್ಟ್ ಅಂತ ಹೇಳಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಭುವನೇಶ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವೀಕ್ಷಕರಿಗೆ ಹೆಲ್ಪ್ ಆಗುತ್ತೆ, ಕೇಳ್ಬೋದಾ? ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಮಿಲೇನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ನಮ್ಮ ಭಯ ಅಂದರೆ ಅಮೌಂಟ್ ಹಾಕ್ತಾ ಇದ್ದೀವಿ, ಸೊ ಅಮೌಂಟಿಗೆ ವರ್ತ್ ಇದೆಯೋ ಅಥವಾ ಯಾವ ಥರ ಏನು ಕ್ಲಾಸಸ್ ಮಾಡ್ತಾರೋ, ಸಪೋರ್ಟ್ ಮಾಡ್ತಾರೋ, ಅಥವಾ ಫೇಕೋ ಇದು ಫ್ರಾಡೋ ಅಥವಾ ತುಂಬ ಭಯ ಇತ್ತು. ಸೊ ಆಫೀಸಿಗೆಲ್ಲ ಬಂದು ವಿಚಾರಿಸ್ಬಿಟ್ಟು ನಾವು ಸೊ ಆಮೇಲೆ ಕ್ಲಾಸಸ್ ಅಟೆಂಡ್ ಮಾಡಿದ್ದು. ಸೊ ಈಗ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಇಲ್ವಾ? 100% ಇಲ್ಲ. ಫೇಕ್ ಅನಿಸ್ತಾ ಇದೆಯಾ? ನೋ. ಖಂಡಿತ ಇಲ್ಲ ಅನಿಸ್ತಿದ್ಯಾ? ಸೊ ಇಲ್ಲಿ ಬರೋ ಮುಂಚೆ ಸ್ವಲ್ಪ ಆದಷ್ಟು ಟ್ರೇಡಿಂಗ್ ಬಗ್ಗೆ ಕಲ್ತಿರ್ತೀರಾ, ಬಟ್ ಒಂದು ವಿಷಯ ಎಷ್ಟು ಕಲಿತರು, ಎಷ್ಟು ವಿಡಿಯೋ ನೋಡು ಅರ್ಥ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಮೇಲೆ ಸುಲಭವಾಗಿ ಇಷ್ಟೇನಾ ಇದು ಅಂತ ಅನ್ಸಿದೆ ಯಾವುದಾದ್ರು? ಕ್ಯಾಂಟಸ್ಟಿಕ್ಸ್ ಮತ್ತು ಅಪ್ಗ್ರೇಡು, ಬೈ ಯಾವಾಗ ಸೇಲ್ ಯಾವಾಗ ಮಾಡಬೇಕು ತುಂಬ ಕನ್ಫ್ಯೂಸ್ ಇತ್ತು. ಸೊ ಬಿಗಿನರೇ ನಾನು, ಸೊ ಸ್ವಲ್ಪ ನಾಲೆಡ್ಜ್ ಇತ್ತು. ಸೊ ಇಲ್ಲಿ ಬಂದು ನಾಲೆಡ್ಜ್ ತುಂಬ ಸಿಕ್ಕಿದೆ. ಓಕೆ, ಗ್ರೇಟ್. ಸೊ ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ? ಅರೌಂಡ್ 100% ಮುಂಚೆ ಎಷ್ಟಿತ್ತು? ಕಾನ್ಫಿಡೆನ್ಸ್ ಲೆವೆಲೇ ಇರಲಿಲ್ಲ ಮೇಡಮ್. ಆ್ಯಕ್ಚುಲಿ ಇದ್ರ ಬಗ್ಗೆ ತುಂಬಾ ನರ್ವಸ್ ಆಗಿದೆ. ಈಗ ಇಲ್ಲಿಗೆ ಬಂದ್ಬಿಟ್ಟು ತುಂಬ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿ ಬೆಳೆದಿದೆ. ಸೊ ನಿಮ್ಮಂತೆ ಬಿಗಿನರ್ಸು ಏನಕ್ಕೆ ಈ ವೆಬಿನಾರ್ ಅನ್ನು ಅಟೆಂಡ್ ಮಾಡಬೇಕು? ಅದರಿಂದ ಅವ್ರಿಗೆ ಏನು ಗುಣ? ನಮ್ಮಂತೆ ಏನಕ್ಕೆ, ಈಗ ಎಷ್ಟೋ ಜನ ಮಿಡಲ್ ಕ್ಲಾಸ್ಗಳ ಒಂದು ಕನಸಾಗಿರುತ್ತೆ ನಾವು ಮಿಲಿಯನಿಯರ್ಸ್ ಆಗಬೇಕು ಅಂತೇಳಿ. ಸೊ ಅದು ಮಿಲಿಯನಿಯರ್ಸ್ ಆಗೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ತುಂಬ ಚೆನ್ನಾಗಿದೆ, ಮತ್ತು ಇದರಲ್ಲಿ ತುಂಬ ಚೆನ್ನಾಗಿ ಅರ್ನ್ ಮಾಡ್ಬೋದು. ಸೊ ಹಂಗಾಗಿ ಬಿಗಿನಿಯರ್ಸಿಗೆ ಇದೊಂದು ಹಣ ಮಾಡಲಿಕ್ಕೆ ಒಂದು ತುಂಬ ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಆಗಿದೆ ಮೇಡಮ್. ಸೊ ಮೋಹನ್ ಸರ್ನ 3 ದಿನದಿಂದ ನೋಡ್ಕೊಂಡು ಬರ್ತಿದ್ದೀರಾ, ಅವ್ರ ಟೀಮ್ನ ಭೇಟಿ ಆಗಿದ್ದೀರಾ. ಟೀಮ್ ಬಗ್ಗೆ, ಮೋಹನ್ ಸರ್ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ಹೇಳಕ್ಕೆ ತುಂಬ ಇದೆ. ಅದ್ರಾಗ ಹೇಳಬೇಕು ಅಂದರೆ ಮೋಹನ್ ಸರ್ ತುಂಬ ಒಳ್ಳೆ ಸ್ಪೀಚರು, ತುಂಬ ಮೋಟಿವೇಶನ್. ಅವ್ರು ಹೇಳಬೇಕು ಅಂದರೆ ತುಂಬ ಒಂಥರ ಒಳ್ಳೆ ಮನುಷ್ಯ ಸರ್. ಅವರಾಗಲಿ ಅವ್ರ ಟೀಮ್ ಬಗ್ಗೆ ಆಗಲಿ, ಟೀಮು ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡುತ್ತೆ. ಆಫೀಸಿಗೆ ಹೋದಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತು.
ಮೋಹನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ವರ್ಡ್ಸೇ ಇಲ್ಲ, ಅಷ್ಟು ಒಳ್ಳೆ ಮನುಷ್ಯ. ಅವ್ರು ಏನೇ ಕಲ್ತಿರೋ ಬೇರೆಯವ್ರಿಗೆ ಅದನ್ನ ಹೆಲ್ಪ್ ಆಗಲಿ ಅಂತೇಳಿ ಮಾಡ್ತಿದ್ದಾರೆ. ಒಳ್ಳೆ ಗುಡ್ ಪರ್ಸನ್. ಲವ್ಲಿ, ಗ್ರೇಟ್, ಥ್ಯಾಂಕ್ ಯು ಸೊ ಮಚ್.